काषाय शोभिकमनीय शिखानिवेशं दण्डत्रयोज्ज्वलकरं विमलोपवीतं नृत्यदिनेशनिभमुल्लसदुर्धुपुण्ड्रं रूपं तवस्तु यतिराज दृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवत्सल्यसिन्धुः अलकविनिहिताभिस्रग्भिरा कृष्णनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतल मङ्गलदीपरेखां श्रीरङ्गराजमहिषीं श्रियमाश्रयामः चिन्तयामि हरिमेव सन्ततं मन्दमन्द हसिताननाम्बुजं नन्दगोपतनयं परात्परं नारदादि मुनिवृन्दवन्दितं नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्याप सोच्छिष्टायां सजनिगणितं यावलात्कृत्य भुङ्क्ते गोदा तस्यै नम इदमिदं भूय एवास्तु भूयः अन्नवयल पुदुवै आण्डाळरङ्गर्क्कु पन्नु तिरुप्पावै पल्पदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு புள்ளின் வாய் கேண்டானை பொல்லாரக்கனை கிள்ளிக் களைந்தானை கீர்த்திமை பாடிப்போய் பிள்ளைகளெல்லாரும் பாவைக்களம் புக்கார் வெள்ளி எழுந்து வியாழமுறங்கித்து புள்ளும் சிலம்பினான் போதறிக் கண்ணினாய் குள்ள குளிர குழைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர் குள்ள குளிர குழைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர்ந்து கலந்தேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಶ್ರೇಯಪತಿಯಾಗಿ ಅಖಿಲಹೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದಂತಹ ಪರಾತ್ಪರನಾದ ಪರಮಾತ್ಮನನ್ನ ಭಾಗವತೋತ್ತಮರ ಮುಖೇನವೇ ಆಶ್ರಯಣ ಮಾಡಬೇಕು ಎಂಬತಕ್ಕಂತಹ ಪರಮಾತ್ಮನಿಗೆ ಪ್ರಿಯವಾದ ಒಂದು ಅಂಶವನ್ನ ಆಂಡಾಳ್ ತಿರುಪ್ಪಾವೈ ದಿವ್ಯಶಾಸ್ತ್ರದಲ್ಲಿ ಅನುಷ್ಠಾನ ಪೂರ್ವಕವಾಗಿ ನಿರೂಪಣೆ ಮಾಡುತ್ತಿದ್ದಾಳೆ. ಇಲ್ಲಿ ವ್ರತವನ್ನ ಅನುಷ್ಠಾನ ಮಾಡಿದವರು ಗೋಪಕನ್ನಿಕೆಯರು. ಹೇಮಂತೆ ಪ್ರಥಮೇ ಮಾಸಿ ನಂದವ್ರಜ ಕುಮಾರಿಕಾ ಎಂಬುದಾಗಿ ವ್ರತವನ್ನ ಅನುಷ್ಠಾನ ಮಾಡಿದವರು ಯಾರು? ಆ ಗೋಕುಲದಲ್ಲಿ ಇದ್ದಂತಹ ಗೋಪಕನ್ನಿಕೆಯರು ವ್ರತಾನುಷ್ಠಾನವನ್ನು ಮಾಡಿದರು. ಆದರೆ ಆಂಡಾಳಿ ಏನು ಮಾಡಿದ್ಲು?
ಆ ಗೋಪಬಾಲಿಕೆಯರನ್ನ ಅನುಕರಣ ಮಾಡಿದಳು. ಅವರಂತೆ ಇವಳು ವ್ರತ ಮಾಡಲಿಲ್ಲ, ಯಮುನಾ ನದಿಗೆ ಹೋಗಲಿಲ್ಲ, ಕಾತ್ಯಾಯನಿಯನ್ನು ಇವಳು ವ್ರತಕ್ಕಾಗಿ ಆಹ್ವಾನ ಮಾಡಲಿಲ್ಲ, ಕಾತ್ಯಾಯನಿಯನ್ನು ಪೂಜೆ ಮಾಡಲಿಲ್ಲ. ಇವಳು ಏನು ಮಾಡಲು? ವ್ರತವನ್ನು ನಿಜವಾಗಿ ಮಾಡಿದವರು, ಅನುಸಂಧಾನ ಮಾಡಿದವರು ನಂದವ್ರಜ ಕುಮಾರಿಕಾಹ, ಗೋಕುಲದಲ್ಲಿ ಇದ್ದಂತಹ ಗೋಪಬಾಲಕಿಯರು ನಿಜವಾಗಿ ವ್ರತವನ್ನು ಮಾಡಿದವರು. ಆದರೆ ವ್ರತವನ್ನು ಅನುಷ್ಠಾನ ಮಾಡಿದವರು ಗೋಪಕನಿಕೆಯರು. ಅವರನ್ನ ಅನುಕಾರ ಮಾಡಿದವಳು ದೇವಿ ಆಂಡಾಳ್. ಈಗ ನಾವೇನು ಮಾಡ್ತಾ ಇದ್ದೀವಿ? ಪ್ರತಿದಿನ ತಿರುಪ್ಪಾವೈ ಹೇಳ್ತೀವಲ್ಲ, ಪ್ರತಿದಿನ ದೇವಾಲಯಕ್ಕೆ ಹೋಗ್ತೀವಲ್ಲ, ಇಲ್ಲಿ ನಿತ್ಯವೂ ತಿರುಪ್ಪಾವೈ ಕಾಲಕ್ಷೇಪಕ್ಕೆ ಹೇಳ್ತೀವಲ್ಲ, ದಿನವೂ ಆಂಡಾಳನ್ನು ಆರಾಧನೆ ಮಾಡ್ತೀವಲ್ಲ ಎಂಬುದಾಗಿ ಕೇಳಿದರೆ ನಾವು ಮಾಡುವುದೇನು? ಅವಳು ಗಾನ ಮಾಡಿದ ತಿರುಪ್ಪಾವೈಯನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಅನುಷ್ಠಾನ, ಅನುಕರಣ, ಅಭ್ಯಾಸ. ನಾವು ಮಾಡುವುದೇನು? ಆಂಡಾಳ್ ಏನನ್ನ ಉಪದೇಶ ಮಾಡಿದಳೋ, ಏನನ್ನ ಆಂಡಾಳ್ ಅನುಸಂಧಾನ ಪೂರ್ವಕವಾಗಿ ನಮಗೆ ತೋರಿದಳೋ ಅದನ್ನು ಅಭ್ಯಾಸ ಮಾಡುತ್ತಾ ಆಂಡಾಳಳ ಭಾವದಿಂದ ಪರಮಾತ್ಮನನ್ನ ಆಶ್ರಯ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾ ಆಂಡಾಳಳ ಶ್ರೀಸೂಕ್ತಿಗಳ ಮೂಲಕ, ಆಂಡಾಳಳ ಪಾಶುರದಲ್ಲಿರುವ ಶಬ್ದಗಳ ಮೂಲಕ ಪರಮಾತ್ಮನನ್ನ ಪಡೆಯುವುದಕ್ಕೆ ನಾವುಗಳು ಅಭ್ಯಾಸವನ್ನು ಮಾಡ್ತೇವೆ. ಹೀಗೆ ಅಲ್ಲಿ ಅನುಷ್ಠಾನ ಮೂಲದಲ್ಲಿ, ಅನುಕರಣ ದೇವಿ ಆಂಡಾಳ್. ಈಗ ನಾವು ಮಾಡುವುದು ಅಭ್ಯಾಸ. ಅಂದರೆ ಆಂಡಾಳಳ ತಿರುಪ್ಪಾವೈಯನ್ನ ಪದೇ ಪದೇ ಅನುಸಂಧಾನ ಮಾಡುತ್ತಾ ಆಂಡಾಳಳ ಆ ಭಕ್ತಿ, ಜ್ಞಾನ, ವೈರಾಗ್ಯ, ಪರಮಾತ್ಮನ ಚರಣಾರವಿಂದಗಳಲ್ಲಿ ಆಂಡಾಳ್ ಮಾಡಿದಂತಹ ಆತ್ಮ ನಿವೇದನೆ ಏನು ಉಂಟು ಅದನ್ನು ನಾವು ಮಾಡುವುದಕ್ಕೆ ಈಗ ಅಭ್ಯಾಸ ಮಾಡ್ತೀವಿ. ಅಂದರೆ ಏನು? ನಮಗಿದಾವುದರ ಬಗ್ಗೆಯೂ ಜ್ಞಾನವಿಲ್ಲ. ನಮಗೆ ಆತ್ಮ ಯಾವುದು ಗೊತ್ತಿಲ್ಲ, ಪರಮಾತ್ಮ ಯಾವುದು ಗೊತ್ತಿಲ್ಲ. ದೇಹ ಬೇರೆ, ಆತ್ಮ ಬೇರೆ. ದೇಹ ಅಚಿತ್ತಾದ ಜಡತತ್ವ, ಒಳಗಿರುವ ಆತ್ಮತತ್ವ ಜ್ಞಾನಪೂರ್ಣವಾದ ಚಿತ್ತತ್ವ. ಈ ಆತ್ಮ ಪರಮಾತ್ಮನಿಗೆ ದಾಸಭೂತವಾದದ್ದು. ಕೇವಲ ಪರಮಾತ್ಮನಿಗೆ ಮಾತ್ರವಲ್ಲ, ಪರಮಾತ್ಮನ ಚರಣಾರವಿಂದಗಳನ್ನು ಆಶ್ರಯ ಮಾಡಿದ ಭಾಗವತೋತ್ತಮರಿಗೆ, ಆ ಭಾಗವತರಲ್ಲಿ ಒಬ್ಬರಾದ ಆಚಾರ್ಯರಿಗೆ ಈ ಆತ್ಮ ದಾಸಭೂತವಾದದ್ದು. ಈ ಜ್ಞಾನವನ್ನು ನಮಗೆ ಪೂರ್ಣವಾಗಿ ಅನುಸಂಧಾನ ಪರ್ಯಂತ ಆಗಿಸುವವಳೇ ದೇವಿ ಆಂಡಾಳ್. ಅವಳ ಪಾಶುರಗಳ ಮೂಲಕ ನಮಗೆ ಇದೆಲ್ಲವನ್ನ ಆಂಡಾಳ್ ನಿರೂಪಣೆ ಮಾಡಿ ತೋರಿಸ್ತಾಳೆ. ಕೇವಲ ಬಾಯಲ್ಲಿ ಹೇಳುವುದಲ್ಲ, ತಾನು ಅನುಸಂಧಾನ ಮಾಡಿ ಇದನ್ನು ತೋರಿಸ್ತಾಳೆ. ಶ್ರೀರಾಮಚಂದ್ರ ಸೀತಾಪಹರಣ ಆಗಿದೆ. ಆ ದಿನ ಮಹಾ ದುಃಖ. ರಾಮ ಲಕ್ಷ್ಮಣರಿಗೆ ಪರಮ ದುಃಖ ಸೀತಾಪಹರಣ ಆದ ದಿನದಂದು. ಆಗ ಸೀತೆಯನ್ನ ಕಂಡಯ್ಯ ಅಂತ ಕಲ್ಲು ಕರಗುವಂತೆ ಶೋಕಿಸುತ್ತಾ ರಾಮ ಸೀತಾನ್ವೇಷಣೆಯನ್ನು ಮಾಡ್ತಾನೆ. ಅಂತಹ ಪರಮ ದುಃಖದಲ್ಲಿಯೂ ಕೂಡ ವಾಲ್ಮೀಕಿ ಭಗವಾನ್ ಬರೀತಾರೆ, ರಾಮ ಸಂಧ್ಯಾ ಮುಪಾಸತ. ಆ ದಿನ ಕೂಡ ರಾಮ ಸಂಧ್ಯಾ ವಂದನೆಯನ್ನು ಬಿಡಲಿಲ್ಲ. ನಾವಿದ್ದೀವಿ, ಏನಾದರೂ ಒಂದು ಸಣ್ಣ ನೆಪ ಅದು ಸಿಕ್ಕಿದ್ರೆ ಸಾಕು, ಅದರಿಂದ ಕಳೆದಪ್ಪಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಿ. ಪರಮಾತ್ಮ ನಮ್ಮನ್ನು ಪಡೆಯೋದಕ್ಕೆ ಅದು ಎಷ್ಟು ಪ್ರಯತ್ನ ಪಡ್ತಾನೆ. ಎದುರ್ಸೂಳಲ್ ಪುಕ್ಕುತ್ತಿರಿಂದೆ ಪರಮಾತ್ಮ ಈ ಕಡೆಯಿಂದ ನಮ್ಮನ್ನು ಹಿಡಿಬೇಕು ಅಂತಂದರೆ ನಾವು ಆ ಕಡೆಯಿಂದ ತಲೆ ತಪ್ಪಿಸ್ಕೊಂಡು ಓಡೋಗ್ತೀವಿ. ಇದಲ್ಲವಾ ನಮ್ಮ ಸ್ವಭಾವ? ಈ ರೀತಿ ಇರುವ ಜೀವನಗಳನ್ನು ಹೇಗೆ ಪರಮಪದಕ್ಕೆ ಕರೆದೊಯ್ಯುವುದು? ಇವರಿಗೆ ಜ್ಞಾನವನ್ನು, ವೈರಾಗ್ಯವನ್ನು, ಭಕ್ತಿಯನ್ನು ಹೇಗೆ ಮೂಡಿಸುವುದು? ಸಾಂಸಾರಿಕವಾದ ಸುಖದಲ್ಲೇ ಮುಳುಗಿಬಿಟ್ಟಿದ್ದಾರೆ. ಇಂದ್ರಿಯ ಸುಖವೇ ತುಂಬ ದೊಡ್ಡದು ಅಂತ ಭಾವಿಸಿದ್ದಾರೆ. ಮಹಾಭಾರತದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ವ್ಯಾಸ ಭಗವಾನ್. ಅದ್ಭುತವಾದ ಕಥೆ. ಅದು ಏನು? ಒಬ್ಬ ಕಾಡಲ್ಲಿ ಓಡಿ ಹೋಗ್ತಾ ಇದ್ದಾನೆ. ಎಷ್ಟು ವೇಗವಾಗಿ ಓಡೋಗ್ತಾ ಇದ್ದಾನೆ ಅಂದರೆ ಕಲ್ಲು, ಮುಳ್ಳು, ಹಳ್ಳ, ದಿಣ್ಣೆ ಏನು ಕಾಣಿಸ್ತಾ ಇಲ್ಲ ಅವನಿಗೆ. ಅಷ್ಟು ವೇಗವಾಗಿ ಆ ಒಂದು ದಟ್ಟವಾದ ಕಾಡಿನಲ್ಲಿ ಅವನು ಓಡೋಗ್ತಾ ಇದ್ದಾನಂತೆ. ಹಾಗೆ ಯಾಕೆ ಓಡೋಗ್ತಾ ಇದ್ದಾನೆ ಅಂದರೆ ಅವನನ್ನು ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಹುಲಿ ಅಟ್ಟಿಸ್ಕೊಂಡು ಅವನ ಮೇಲೆಗೆ ಓಡ್ತಾನೆ. ಕಣ್ಣು ಮೂಗು ತಿಳಿದೇ ಓಡ್ತಾನಲ್ಲವ, ಕಾಡಲ್ಲಿ ಓಡ್ತಾ ಇದ್ದಾನೆ. ಹೀಗೆ ಓಡುವ ವೇಗದಲ್ಲಿ ಅವನನ್ನು ಬಾವಿಲಿ ಬಿದ್ದುಬಿಟ್ಟ. ಯಾವುದೋ ಒಂದು ಬಾವಿ, ಕಾಡಿನಲ್ಲಿ ಒಂದು ಹಳ್ಳ, ನೀರು ತುಂಬಿದೆ, ಅದರ ಒಳಗಡೆ ಬಿದ್ದುಬಿಟ್ಟ. ಹಾಗೆ ಬೀಳ್ತಾ ಇರುವಾಗ ಕೆಳಗಡೆ ನೋಡ್ತಾನೆ, ಒಂದು ದೊಡ್ಡ ಹೆಬ್ಬಾವು ಬಾಯಿ ತಗೊಂಡು ಕೂತಿದೆ. ಕೆಳಗಡೆ ಬಿದ್ದರೆ
ಹೆಬ್ಬಾವು ನುಂಗ್ಬಿಡುತ್ತೆ, ಮೇಲೆ ಹೋದರೆ ಹುಲಿ ನುಂಗ್ಬಿಡುತ್ತೆ. ಈಗ ಏನು ಮಾಡೋದು? ಆಗ ಅಲ್ಲಿ ಒಂದು ಮರದ ಬಿಳಲು ಪಕ್ಕದಲ್ಲಿ ಒಂದು ಆಲದ ಮರ, ಆ ಆಲದ ಮರದ ಬಿಳಲು ಜೋತಾಡ್ತಾ ಇದೆಯಂತೆ ಆ ಬಾವಿಯ ಒಳಗಡೆ ಬರೋ ಹಾಗೆ. ಇವನು ಕೂಡಲೇ ಏನು ಮಾಡ್ದ? ಮೇಲಕ್ಕೂ ಹೋಗಲಿಲ್ಲ, ಕೆಳಕ್ಕೂ ಬೀಳಲಿಲ್ಲ. ಆ ಆಲದ ಮರದ ಬಿಳಲು ಬಾವಿಯ ಮಧ್ಯಭಾಗದವರೆಗೆ ಬಂದು ಜೋತಾಡ್ತಾ ಇದೆ. ಅದನ್ನು ಹಿಡ್ಕೊಂಡ್ಬಿಟ್ಟು ಇವನು ಜೋತಾಡ್ತಾ ಇದ್ದಾನೆ. ಕೆಳಗಡೆ ಹಾವು, ಮೇಲ್ಗಡೆ ಆ ಹುಲಿ ಏನು ಮಾಡ್ತು? ಬಂದು ಕಟ್ಟೆ ಮೇಲೆ ಕೂತ್ಕೊಂಡ್ಬಿಡ್ತು. ಇವನು ಬಂದರೆ ಇವನನ್ನು ನುಂಗಬೇಕು ಅಂತ. ಆ ಪ್ರಾಣಿಗಳ ಹಾಗೆ ಕಾಯುತ್ತವೆ. ಮರ ಹತ್ತಿದ್ರೆ ಮರದ ಕೆಳಗಡೆ ಕಾಯುತ್ತವೆ ಅವನು ಬರ್ತಾನೆ ಅಂತ. ಆ ರೀತಿ ಬಾವಿ ಕಟ್ಟೆಯ ಮೇಲೆಯೇ ಹುಲಿ ಕುಳಿತಿದೆ. ಬಾವಿಯ ಒಳಗಡೆ ಹೆಬ್ಬಾವು ಬಾಯಿ ತೆಗೆದು ಕೂತಿದೆ. ಈಗ ಇವನು ಒಂದು ಆಲದ ಮರದ ಬಿಳಲನ್ನು ಹಿಡಿದು ಜೋತಾಡ್ತಾ ಇದ್ದಾನೆ. ಆಗ ಹಾಗೆ ಜೋತಾಡುವಾಗ ಏನಾಗಿದೆ? ಆ ಮರದ ಮೇಲೆ ಕುಳಿತುಕೊಂಡು ಒಂದು ಇಲಿ ಆಲದ ಮರದ ಬಿಳಲನ್ನು ಕಚ್ಚುತ್ತಾ ಇದೆ. ಅದು ಯಾವಾಗ ಕತ್ತರಿಸಿ ಬೀಳುತ್ತೋ ಅದು ಗೊತ್ತಿಲ್ಲ. ಇದೇ ಇವನ ಪರಿಸ್ಥಿತಿ. ಮೇಲೆ ಹುಲಿ, ಕೆಳಗೆ ಹೆಬ್ಬಾವು, ಮಧ್ಯದಲ್ಲಿ ಇವನು ಹಿಡಿದಂತಹ ಆಲದ ಮರದ ಬಿಳಲನ್ನು ಒಂದು ಇಲಿ ಕಚ್ಚುತ್ತಾ ಇದೆ. ಈಗ ಇವನ ಪರಿಸ್ಥಿತಿ ಏನು? ಎಷ್ಟು ದುಸ್ಥಿತಿಯಲ್ಲಿ ಇವನಿದ್ದಾನೆ, ಶೋಚನೀಯವಾದ ಸ್ಥಿತಿಯಲ್ಲಿ ಇವನಿದ್ದಾನಲ್ಲವಾ. ಆಗ ಏನಾಯಿತು? ಆ ಆಲದ ಮರದ ಮೇಲೆ ಒಂದು ಜೇನು ಗೂಡು ಕಟ್ಟಿದೆಯಂತೆ. ಆ ಜೇನುಗೂಡಿನಿಂದ ಜೇನು ಹನಿ ತೊಟ್ಟಿಗ್ತಾ ಇದೆಯಂತೆ. ಇವನೇನು ಮಾಡ್ದ? ಮೇಲು ಹುಲಿ, ಕೆಳಗೆ ಹೆಬ್ಬಾವು, ಈ ಬಿಳಲನ್ನು ಇಲಿ ಕಚ್ತಾ ಇದೆ. ಆ ಬೀಳ್ತಾ ಇರೋ ಜೇನಿನ ತೊಟ್ಟಿಗೆ ಇಷ್ಟುದ್ದ ನಾಲ್ಗೆ ಚಾಚಿ ಅದನ್ನ ನೆಕ್ತಾ, ಆಹಾ ಆಹಾ ಏನು ಚೆನ್ನಾಗಿದೆ ಅಂದ್ರಂತೆ. ಅವನನ್ನು ಏನಂತ ಕರಿಬೇಕು ಅಂದ್ರು? ಮುಠಾಳ, ಮೂರ್ಖ ಅಂತ ಕರಿಬೇಕು. ಈ ಪರಿಸ್ಥಿತಿಯಲ್ಲಿ ಒಂದೋ ಎರಡೋ ಹನಿ ಮೇಲಿಂದ ಬೀಳೋದಕ್ಕೆ ಇಷ್ಟುದ್ದ ನಾಲ್ಗೆ ಚಾಚಿ ಅದು ಚೆನ್ನಾಗಿದೆ ಅಂತ ಅನುಭವಿಸುವ ರೀತಿಯೆಲ್ಲ ಅವನಿದ್ದಾನೆ. ಅದು ಏನು? ಜೇನಿನ ದಾರಿಯ ಬೀಳ್ತಾ ಇದೆ, ಏನೋ ಒಂದೋ ಎರಡೋ ಹನಿ ತೊಟ್ಟಿಗ್ತಾ ಇದೆ, ಅದಕ್ಕೆ ಇಷ್ಟುದ್ದ ನಾಲ್ಗೆ ಚಾಚಿ ಅದನ್ನು ಬಾಯಿ ಚಪ್ಪರಿಸ್ತಾನಲ್ಲ. ಇವನು ಏನನ್ನ ಕರಿಬೇಕು? ಇವನು ಮೂರ್ಖ, ಇವನು ಮುಠಾಳನಲ್ಲವ ಅಂದರು. ಆ ಮೂರ್ಖ ಮುಠಾಳ ಯಾರು ಅಂದರು? ಬೇರೆ ಯಾರನ್ನೋ ವ್ಯಾಸ ಹೇಳ್ತಿಲ್ಲ, ನಮ್ಮನ್ನು ಹೇಳ್ತಾ ಇದ್ದಾರೆ. ಅವರು ಯಾರೋ ಬೇರೆ ಎಲ್ಲೋ ವ್ಯಾಸರು ಪುಸ್ತಕ ಹಿಡ್ಕೊಂಡು ಓಲೆಗರಿಯಲ್ಲಿ ಬರೀತಾ ಯಾರನ್ನೋ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬಾರ್ದು. ಆ ಹೇಳ್ತಾ ಇರೋ ಮುಟ್ಟಾಳ ಯಾರು ಅಂದರೆ ನಾವುಗಳು. ನಮ್ಮನ್ನ ವ್ಯಾಸರು ಅಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ಈ ಓಡುವ ಕಾಡಿದೆಯಲ್ಲ ಅದ್ಯಾವುದು? ಸಂಸಾರ ಮರುಕಾಂತಾರೆ ದುರ್ವ್ಯಾಧಿ ವ್ಯಾಘ್ರ ಭೀಷಣೆ ವಿಷಯ ಕ್ಷುದ್ರ ಗುಲ್ಮಾಢ್ಯೆ ತ್ರಿಷಾಪಾದಪಶಾಲಿನಿ. ದೇವರಾಜ ಅಷ್ಟಕದಲ್ಲಿ ಸ್ವಾಮಿ ಕಾಂಚೀಪೂರ್ಣರು ಅನುಗ್ರಹಿಸಿದಂತಹ ಶ್ರೀ ಸೂಕ್ತಿ. ಅಲ್ಲಿ ಮರುಕಾಂತಾರ, ಮರುಭೂಮಿ ಅಂತಾರೆ. ಇಲ್ಲಿ ನಾವು ದಟ್ಟವಾದ ಕಾನನ, ಕಾಡು ಅಂತ ಇಟ್ಕೊಳ್ಳೋಣ. ಆ ಕಾಡು, ಸಂಸಾರವೆಂಬುದೇ ಒಂದು ಕಾಡು. ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಅಂತ ಅರ್ಥವಲ್ಲ, ನಾವು ಅಷ್ಟೇ ತಿಳ್ಕೊಂಡ್ಬಿಟ್ಟಿದ್ದೀವಿ. ಸಂಸಾರ ಅಂದರೆ ಏನು? ಜನನ ಮರಣಗಳ ಪರಂಪರೆ. ಸಂಸಾರ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಅರ್ಥವೇನು? ಸಂಸರತಿ, ಸುತ್ತುವಿಕೆ, ಹೋದ ಜಾಗಕ್ಕೆ ಮತ್ತೆ ಬರೋದು, ಇಲ್ಲಿಂದ ಹೋಗೋದು ತಿರ್ಗಾ ಅಲ್ಲೇ ಬರೋದು, ಎತ್ತು ಗಾಣವನ್ನು ಸುತ್ತಿದಂತೆ. ಆ ರೀತಿ ಇಲ್ಲಿ ಸಂಸರತಿ ಅಂದರೆ ಸುತ್ತುತ್ತಲೇ ಇರುವಿಕೆ. ಜನನ ಮರಣ, ಜನನ ಮರಣ, ಮರಣದಿಂದ ಜನನ, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ತಾಯಿಯ ಗರ್ಭದಲ್ಲಿ ಮಲಗುವಿಕೆ. ಇದು ಯಾವ ತಾಯಿ ಆದರೂ ಆಗಲಿ, ಅದೊಂದು ಹಂದಿಯೋ ಗಜವೋ ಅಶ್ವವೋ ನಾಯೋ ಕೀಟವೋ, ಒಟ್ಟಿನಲ್ಲಿ ತಾಯಿಯ ಗರ್ಭದಿಂದ ತಾನೇ ಹೊರಗೆ ಬರ್ತಾನೆ. ಪುನರಪಿ ಜನನಿ ಜಠರೇ ಶಯನಂ. ಈ ರೀತಿ ಈ ಮರಣ ಜನನ, ಜನನ ಮರಣಗಳ ಚಕ್ರಕ್ಕೆ ಸಂಸಾರ ಅಂತ ಹೆಸರು. ಅದನ್ನು ನಾವು ಸ್ವಲ್ಪ ಕನ್ಸೈಸ್ ಮಾಡಿಬಿಟ್ವಿ. ಏನು ಮಾಡಿದ್ವಿ? ಅದರ ಅರ್ಥವನ್ನು ಸಂಕೋಚ ಮಾಡಿ ನಾವು ಹೆಂಡತಿ ಗಂಡ ಮಕ್ಕಳು ನನ್ನ ಸಂಸಾರ ಅನ್ನೋ ಮಟ್ಟಕ್ಕೆ ನಾವು ಬಂದ್ಬಿಟ್ವಿ. ಇದು ನನ್ನ ಸಂಸಾರವಲ್ಲ, ನಮ್ಮ ಸಂಸಾರ. ಇಡೀ ಪ್ರಪಂಚವೇ, ಎಲ್ಲ ಆತ್ಮಗಳು ಕೂಡ ಪುಣ್ಯ ಪಾಪ ಕರ್ಮವೇ ಕಾರಣವಾಗಿ ಜನನ ಮರಣಗಳ ಚಕ್ರದಲ್ಲಿ ಸುತ್ತುವಿಕೆ ಏನಿದೆ ಅದು ಸಂಸಾರ. ಆ ಸಂಸಾರವೇ ದೊಡ್ಡ ಕಾಡು. ಆ ಕಾಡಿನಲ್ಲಿ ಇವನು ಓಡ್ತಾ ಇದ್ದಾನೆ ಅಂದರೆ ಏನರ್ಥ? ಜನನ ಮರಣಗಳ ಚಕ್ರದಲ್ಲಿ ಇವನು ಸಿಲುಕಿ ವೇಗವಾಗಿ ಓಡ್ತಾ ಇದ್ದಾನೆ. ಈ ಆತ್ಮ, ಒಳಗಿರುವ ಜೀವಾತ್ಮ, ಇವನನ್ನ ಒಂದು ಹುಲಿ ಅಟ್ಟಿಸ್ಕೊಂಡ್ಬರ್ತಿದೆ ಅಂದ್ರಲ್ಲ, ಅದು ಯಾವುದು ಅಂದ್ರು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳು. ಪುಣ್ಯ ಪಾಪ ರೂಪವಾದ ಕರ್ಮ ಇದೆಯಲ್ಲ
ಅದು ಅಟ್ಟಿಸ್ಕೊಂಡು ಬರ್ತಾ ಇದೆ. ಅದು ಇರೋದ್ರಿಂದಲೇ ನಾವಿಲ್ಲಿ ಹುಟ್ಟುತ್ತಾ ಇದ್ದೀವಿ. ಅದು ಇಲ್ಲದೆ ಹೋದರೆ ಪರಮಪದಕ್ಕೆ ಹೋಗ್ಬಿಡ್ತೀವಿ. ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ದಿವ್ಯಂ ಎಂಬುದಾಗಿ ಪುಣ್ಯವೂ ಇರಬಾರ್ದು, ಪಾಪವೂ ಇರಬಾರ್ದು. ಪುಣ್ಯ ಪಾಪಗಳ ಎರಡೂ ಕೂಡ ಶೂನ್ಯವಾದಾಗ ಮಾತ್ರ ಮುಕ್ತಿ ಸಿಗುತ್ತದೆ. ಪುಣ್ಯ ಅಧಿಕವಾದರೆ ದೇವಾದಿ ಲೋಕದಲ್ಲಿ ಹೋಗಿ ಅಲ್ಲಿ ಹುಟ್ಟಿ ಅಲ್ಲಿ ಸುಖ ಭೋಗಗಳನ್ನು ಅನುಭವಿಸ್ತಾನೆ. ಅದು ಮುಗಿದ ಮೇಲೆ ಮತ್ತಿಲ್ಲೇ ಬರಬೇಕು, ಮತ್ತಿನ್ನೇನು ಅಲ್ಲಿಂದ ಮೇಲಕ್ಕೇನು ಹೋಗೋದಿಲ್ಲ. ಹೇಗೆ ಅಂದರು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರೋ ತನಕ ಆನಂದವಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡಿರ್ಬೋದು, ಅದು ಮುಗಿದ್ರೆ ಮತ್ತೆ ಬೀದಿಗೆ ಬಂದು ಭಿಕ್ಷೆ ಬೇಡಬೇಕು. ಆ ರೀತಿ ಪುಣ್ಯವಿರುವ ತನಕ ಇಂದ್ರನಾಳುವ ಸ್ವರ್ಗದಲ್ಲಿ ರಂಬೆ ಊರ್ವಶಿಯರ ತೋಳಲ್ಲಿ ನಲಿದಾಡಬಹುದು. ಆ ಪುಣ್ಯ ಮುಗಿದ ಕೂಡಲೇ ಅದೊಂದು, ಅದು ಯಾವಾಗ ಮುಗೀತೆ ಅಂತಲೂ ಗೊತ್ತಿಲ್ಲ. ಇವನೇನೋ ಊರ್ವಶಿ ತೋಳಲ್ಲ ಅಂತಿರ್ತಾನೆ, ಥಟ್ ಅಂತ ಭೂಮಿಗೆ ತಳ್ಬಿಡ್ತಾನೆ ಇಂದ್ರ. ಯಾಕಯ್ಯ ತಳದೆ, ನಿನ್ನ ಪುಣ್ಯ ಮುಗೀತು ಹೋಗು ಅಂತಾನೆ. ಅದು ಏನು ಸರಿಯಾಗಿ ಕಳಿಸಲ್ಲ. ಧ್ವಂಸ ಅಂಥೇಳಿ ಪರಮಾತ್ಮನನ್ನು ಸ್ಮರಣೆ ಮಾಡದೆ ಸ್ವರ್ಗ ಕಾಮನೆಯಿಂದ ಬಂದ್ಯ ಹೋಗು ಅಂತ ತಳ್ತಾನಂತೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪುಣ್ಯ ಕ್ಷಯವಾದರೆ ಭೂಮಿಲಿ ಬಂದು ಬೀಳಬೇಕು. ಮರ್ತ್ಯಲೋಕಂ ವಿಶಂತಿ, ಪಾಪ ಅಧಿಕವಾದರೆ ಯಮನಾಡುವ ನರಕದಲ್ಲಿ ಯಮಯಾತನೆ. ಇದು ಏನೋ ಒಂದು ಮಟ್ಟದಲ್ಲಿ ಇದೆ ಅಂದರೆ ಇಲ್ಲೇ ಮನುಷ್ಯನಾಗಿ ಹುಟ್ಟಿ ಸುಖಾನುಭವದಿಂದ ಪುಣ್ಯಕ್ಷಯ, ದುಃಖಾನುಭವದಿಂದ ಪಾಪಕ್ಷಯ. ಈ ಪುಣ್ಯ ಪಾಪಗಳು ಇರೋದ್ರಿಂದಲೇ ಶರೀರಗಳು ಬರ್ತಾ ಇರುತ್ತೆ. ಪುಣ್ಯಕ್ಕನುಗುಣವಾಗಿ ದೇವ ಶರೀರ, ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಮನುಷ್ಯ ಶರೀರ. ಅದರಲ್ಲಿ ಪಾಪ ಅಧಿಕವಾದರೆ ತಿರಿಯಕ್ಕು, ಮರಗಳು, ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು ಇತ್ಯಾದಿ. ಸ್ಥಾವರ ಅಂದರೆ ಗಿಡ ಮರಗಳು, ಪಾಪ ಅಧಿಕವಾದರೆ ಗಿಡ ಮರಗಳು. ಈ ರೀತಿ ದೇವ, ತಿರಿಯಂಗ್, ದೇವ, ಮನುಷ್ಯ, ತಿರಿಯಕ್, ಸ್ಥಾವರ ಎಂಬ 4 ಯೋನಿಗಳಲ್ಲಿ ಪುಣ್ಯ ಪಾಪಾನು ಕರ್ಮಾನುಸಾರವಾಗಿ ಇಲ್ಲಿ ಹುಟ್ತೀವಲ್ಲ, ದಟ್ ಕರ್ಮ ಇಸ್ ಚೇಸಿಂಗ್ ಅಸ್. ಅದು ಚೇಸ್ ಮಾಡೋದ್ರಿಂದ, ಅದು ಅಟ್ಟಿಸ್ಕೊಂಡು ಬರ್ತಾ ಇರೋದ್ರಿಂದ ಈ ಜನ್ಮ ಪರಂಪರೆಗಳಲ್ಲಿ ನಾವು ಓಡ್ತಾ ಇದ್ದೀವಿ. ಇದು ಹಿಂದೆ ಮಾಡಿದ ಕರ್ಮ. ನಾವು ಮಾಯನೆಯನ್ನು ಪಾಶ್ರದಲ್ಲಿ ಅನುಭವಿಸಿದ್ವಿ ನೋಡಿ. ಸಂಚಿತ ಕರ್ಮಗಳು 3 ವಿಧ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ ಅನ್ನೋದು ಕರ್ಮಗಳ ಮೂಟೆ, ಅದರಿಂದ ಆಯಾಯ ಜನ್ಮಕ್ಕೆ ಪರಮಾತ್ಮ ತೆಗೆದುಕೊಡೋದು ಪ್ರಾರಬ್ಧ. ಅದನ್ನು ಅನುಭವಿಸೋಕ್ಕೆ ಹುಟ್ಟಿದಾಗ ಇನ್ನಷ್ಟು ಬರುತ್ತಲ್ಲ, ಅದೇ ಆಗಾಮಿ. ಈ ರೀತಿ ಅಟ್ಟಿಸಿಕೊಂಡು ಬರ್ತಾ ಇದೆಯಲ್ಲ ಕರ್ಮ, ಅದು ಹುಲಿಯಂತೆ. ಅದರಿಂದ ಸಂಸಾರ ಮಂಡಲದಲ್ಲಿ ತಿರುಗ್ತಾ ಇದ್ದೀವಿ. ಇನ್ನು ಇವನು ಬೀಳ್ತಾ ಇರುವಾಗ ನೋಡ್ತಾನಲ್ಲ ಹೆಬ್ಬಾವು, ಅದೇನು ಮುಂದೆ ಬರುವ ಕರ್ಮಗಳು. ಈಗ ಹುಟ್ಟಿದ್ದೀವಿ, ಹಿಂದಿನ ಕರ್ಮ ಕಳೆಯೋಕೆ ಈಗ ಹುಟ್ಟಿದ್ದೀವಿ. ಈಗ ಇನ್ನೆಷ್ಟು ಸಂಪಾದನೆ ಮಾಡ್ತೀವಲ್ವ, ಎಷ್ಟು ಕೆಟ್ಟದ್ದು ಮಾಡ್ತೀವಿ, ಒಳ್ಳೆಯದು ಮಾಡ್ತೀವಿ, ಏನೋ ಉಪಕಾರ ಮಾಡ್ತೀವಿ, ಒಬ್ಬರನ್ನ ಬೈತೀವಿ, ಏನೆಲ್ಲ ಪುಣ್ಯ ಪಾಪ ಎರಡೂ ಬರ್ತಾನೇ ಇರುತ್ತೆ. ಆದ್ದರಿಂದ ಆ ಮುಂದೆ ಬರುವ ಕರ್ಮವೇ ಆ ಹೆಬ್ಬಾವು ನಮ್ಮನ್ನು ನುಂಗುವುದಕ್ಕೆ ಕಾಯುತ್ತಾ ಇರುವುದು ಆಗಾಮಿ ಕರ್ಮ. ಇನ್ನು ಈಗ ಇವನು ಅನುಭವಿಸ್ತಾ ಇದ್ದಾನಲ್ಲ ಈ ಆಯುಷ್ಯ, ಈ ಕರ್ಮ, ಅದ್ಯಾವುದು ಅಂದರೆ ಆಲದ ಮರದ ಬಿಳಿದು ಅದನ್ನ ಹಿಡ್ಕೊಂಡು ಜೋತಾಡ್ತಾ ಇದ್ದಾನೆ. ಅಂದರೆ ಈ ಜನ್ಮದಲ್ಲಿ ನಾವು ನಮ್ಮ ಕರ್ಮವನ್ನು ಅನುಭವಿಸ್ತಾ ಇದ್ದೀವಿ. ಆ ಇಲಿ ಕಚ್ತಾ ಇದೆ ಅಂದರೆ ಅದ್ಯಾರು? ಅದು ಕಾಲಪುರುಷ, ಯಮ ನಮ್ಮ ಆಯಸ್ಸನ್ನು ಕತ್ತರಿಸ್ತಾ ಇದ್ದಾನೆ. ಒಬ್ಬ ಕವಿ ಹೇಳ್ತಾನೆ, ನನ್ನ ಆಯಸ್ಸು ಎಂಬುದು ಒಂದು ಕೊಳದಂತೆ, ಒಂದು ಜಲಾಶಯದಂತೆ. ಅದರಲ್ಲಿ ಇರುವ ನೀರನ್ನು ಪ್ರತಿದಿನ 2 ಕೊಡಗಳು ತೆಗೆದು ಆಚೆಗೆ ಸುರಿತಾ ಇದೆ ಎಂದ. ನಮ್ಮ ಆಯುಷ್ಯವೇ ಒಂದು ತಟಾಕ, ಜಲಾಶಯ. ಅದರಲ್ಲಿರೋ ನೀರನ್ನು 2 ಕೊಡಗಳು ತೆಗೆದು ಆಚೆಗೆ ಸುರಿತಾ ಇದೆ ಅಂತೆ. ಅದ್ಯಾವುದು ಅಂದರು? ಒಂದು ಸೂರ್ಯ, ಒಂದು ಚಂದ್ರ ಅಂದ್ಬಿಟ್ರು. ಅಂದರೆ ಏನು? ಕಾಲ. ನಮ್ಮ ಆಯುಷ್ಯದ ಪೀರಿಯಡ್, ಆ ಟೈಮ್ ಇದೆಯಲ್ಲ, ಅದು ನಮ್ಮ ಆಯುಷ್ಯವನ್ನು ಕಳೀತಾ ಇದೆ. ಅದೇ ಆ ಕಾಲಪುರುಷ. ಮೇಲೆ ಇರುವ ಇಲಿ ಅವನೇ ಕಾಲಪುರುಷ. ನಮ್ಮ ಆಯುಷ್ಯವೆಂಬ ಆಲದ ಮರದ ಬಿಳಲನ್ನು ಕತ್ತರಿಸ್ತಾ ಇದ್ದಾನೆ. ಹೀಗಿರುವಾಗ ಆ ತೊಟ್ಟಿಕ್ಕೋ ಜೇನು ಅಂದರು. ಈಗೇನೋ ಹುಟ್ಟಿದೀವಲ್ಲ, ಈಗೇನೋ ಅಲ್ಪ ಸ್ವಲ್ಪ ಸಂತೋಷ ಸಿಗುತ್ತಲ್ಲ, ಅದನ್ನೇ ಇರೋ ಮಹಾ ದೊಡ್ಡದು ಅಂತ ತಿಳ್ಕೊಂಡು ಅಹಂಕಾರ ಮಮಕಾರದಿಂದ ಮೆರೆಯುತ್ತಾ, ಎಲ್ಲರನ್ನ ನೀಚವಾಗಿ ಕಾಣುತ್ತಾ, ಪರಮಾತ್ಮನನ್ನು ಕಡೆಗಣಿಸುತ್ತಾ, ಶಾಸ್ತ್ರಗಳನ್ನು ತಿರಸ್ಕಾರ ಮಾಡುತ್ತಾ, ದಂಭದಿಂದ ಈ ಮನುಷ್ಯ ವರ್ತನೆ ಮಾಡ್ತಾನಲ್ಲ, ಅದ್ಯಾವುದೋ 2 ತೊಟ್ಟಿಕ್ಕತ್ತಲ್ಲ ಜೇನು, ಅದಕ್ಕೆ ನಾಲಿಗೆ ಚಾಚಿ ಇದುವ ಜನ್ಮ ಅಂತಾರೆ ವ್ಯಾಸರು. ಆ ರೀತಿ ಅದನ್ನು ಕಳ್ಕೋಬೇಕು.
ಆ ಪುಣ್ಯ ಪಾಪ ರೂಪವಾದ ಕರ್ಮಗಳು ಶೂನ್ಯವಾದ ಹೊರತು ಮುಕ್ತಿ ಇಲ್ಲ, ಮೋಕ್ಷವಿಲ್ಲ. ಆ ಪುಣ್ಯ ಪಾಪ ಕರ್ಮಗಳನ್ನು ಪೂರ್ಣವಾಗಿ ಕಳೆದುಕೊಳ್ಳುವುದಕ್ಕೆ ಇರುವುದು ಒಂದೇ ಮಾರ್ಗ, ಪರಮಾತ್ಮನ ಕೃಪೆ. ಆ ಪರಮಾತ್ಮನ ಕೃಪೆ ಸಿಗಬೇಕಾದ್ರೆ ಅದು ಭಾಗವತರ ಮುಖೇನ, ಅದು ಆಚಾರ್ಯರ ಮುಖೇನ. ಅವರನ್ನು ನೋಡಿ ಪರಮಾತ್ಮ ಅವರಿಗಾಗಿ ನಮ್ಮನ್ನು ಕೈಗೊಳ್ತಾನೆ. ಇಲ್ಲದೆ ಹೋದರೆ ಕ್ಷಿಪಾಮಿ ಅಜಸ್ರಂ ಆಸುರೀಶ್ವೇವಯೋನಿಷು. ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು, ಎಷ್ಟು ಪ್ರಯತ್ನ ಪಡ್ತೀನಿ ನಾನು ಈ ಆತ್ಮನನ್ನು ಈ ಸಂಸಾರದ ಕೆಸರಿನಿಂದ ಮೇಲೆತ್ತಿ ಪರಮಪದಕ್ಕೆ ಕರ್ಕೊಂಡು ಹೋಗಬೇಕು, ಬ್ರಹ್ಮಾನಂದವನ್ನು ಕೊಡಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತೀನಿ. ಆದರೆ ಇವನು ನೇರ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗಿ ಆ ಇಂದ್ರಿಯ ಚಾಪಲ್ಯದಲ್ಲೇ ಬೀಳ್ತಾನಲ್ಲ, ಈ ಶರೀರ ಸುಖದಲ್ಲೇ ಮುಳುಗಿದಾನಲ್ಲ. ಶರೀರ ಸುಖನೇ ದೊಡ್ಡದು ದೊಡ್ಡದು ದೊಡ್ಡದು, ಶರೀರಕ್ಕೆ ಪಾಡ್ಪಡ್ತಾನೆ ಹೊರತು ಒಳಗಿರುವ ಆತ್ಮದ ಬಗ್ಗೆ ಚಿಂತನೆಯೇ ಮಾಡಲ್ವಲ್ಲ. ಈ ಶರೀರ ಇವತ್ತಿದ್ದು ನಾಳೆ ಹೋಗೋದು, ಇದು ಶಾಶ್ವತವ, ನಮಗೆ ಇದು ಮುಖ್ಯವಾಗ್ಬಿಡುತ್ತೆ ಹೊರತು ಇದು ಒಳಗೊಂದಿದೆಯಲ್ಲ ಪಾಪ ಆತ್ಮ, ಅದನ್ನು ಮರ್ತೇ ಬಿಡ್ತೀವಿ. ಋಷಿಗಳೇ ಹೇಳ್ತಾರೆ, ನಮ್ಮ ವ್ಯಾಖ್ಯಾನಕಾರರು ಹೇಳ್ತಾರೆ, ಆತ್ಮವನ್ನ ಬಿಸಿಲಲ್ಲಿಟ್ಟು ಶರೀರವನ್ನ ನೆರಳಲ್ಲಿ ಇಡುವವರೇ ಸಂಸಾರಿಗಳು. ಅದ್ಯಾರು? ನಾವು. ಆತ್ಮನ ಬಿಸಿಲಲ್ಲಿ ಬಿಟ್ಬಿಡ್ತೀವಿ, ಪುಣ್ಯ ಪಾಪದ ತಾಪದಲ್ಲಿ ಬೆಂದು ಹೋಗ್ಲಿ ಅಂತ. ಶರೀರವನ್ನ ಚೆನ್ನಾಗಿ ಕಾಪಾಡ್ತೀವಿ. ಋಷಿ ಮುನಿಗಳು ಏನು ಮಾಡಿದ್ರು? ಶರೀರವನ್ನ ತಪಸ್ಸು ಮಾಡಿ ಬಿಸಿಲು ತಾಪಕ್ಕೆ ಒಡ್ಡಿದ್ರು, ಒಳಗಿರುವ ಆತ್ಮನ ಶ್ರೇಯಸ್ಸನ್ನು ಬಯಸಿದ್ರು. ಹಾಗೆ ಆತ್ಮನ ಶ್ರೇಯಸ್ಸನ್ನು ಕಡೆಗಣಿಸಿ ಶರೀರಕ್ಕೆ ಬೆಲೆಯನ್ನು ಕೊಡ್ತಾ ಇದ್ದಾರಲ್ಲ, ಇವರನ್ನ ಹೇಗೆ ಪರಮಪದಕ್ಕೆ ಕರ್ತರೋದು ಎಂಬುದು ಪರಮಾತ್ಮನ ಚಿಂತನೆಯಲ್ಲವಾ? ಅಂತಹ ಆ ಚಿಂತನೆಯಲ್ಲಿ ಪರಮಾತ್ಮ ಇದ್ದು ಈ ಎಲ್ಲ ಪ್ರಯತ್ನಗಳನ್ನು ನಮ್ಮನ್ನ ಸ್ವೀಕಾರ ಮಾಡುವುದಕ್ಕೆ ಮಾಡ್ತಾನೆ. ಅದಕ್ಕಾಗಿ ಆತ್ಮ ಪರಮಾತ್ಮನಲ್ಲಿ ಮೊದಲು ದ್ವೇಷವಿಲ್ಲದಿರುವಿಕೆ, ಅನಂತರ ಪರಮಾತ್ಮನ ಮೇಲಿನ ಸ್ವಲ್ಪ ಆಸೆ, ಆ ಆಸೆಯೇ ಪ್ರೇಮ, ಪ್ರೇಮವೇ ಅತ್ಯಂತ ಭಕ್ತಿ, ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ. ಹೀಗೆ ಅದು ಅಧಿಕವಾಗಿ ಹೋಗಿ ಕೊನೆಗೆ ಪರಮಾತ್ಮನಿಲ್ಲದೆ ಪ್ರಾಣಧಾರಣೆಯನ್ನೇ ಮಾಡಲಾರೆ ಎಂಬ ಒಂದು ಸ್ಥಿತಿ ಏರ್ಪಟ್ಟಾಗ ಆ ಪರಮಾತ್ಮನಿಗೆ ತೀವ್ರವಾದ ಆರ್ತಿಯಿಂದ ಆಲಯುವ, ಪ್ರಾಣವೇ ಹೋಗುವ ಒಂದು ಸ್ಥಿತಿಯಲ್ಲಿ ದೇವಿ ಆಂಡಾಳ್ ತಿರುಪ್ಪಾವೈ ಪಾಶುರಗಳನ್ನು ಗಾನ ಮಾಡ್ತಾ ಇದ್ದಾಳಲ್ಲವ. ಹೀಗೆ ಗಾನ ಮಾಡುವಾಗ ಆ ಆರ್ತಿಯನ್ನು ಪೂರೈಸತಕ್ಕಂತಹ ಆತ್ಮನಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಆನಂದವನ್ನು ಕೊಡಬಲ್ಲವನು ಯಾರು? ಏಷಕ್ಕೇವಾನಂದಯಾತಿ. ಉಪನಿಷತ್ ಹೇಳ್ಬಿಡ್ತು, ಅವನೇ ಈ ಆತ್ಮನಿಗೆ ಬಿಡುಗಡೆಯನ್ನು ಕೊಡಬಲ್ಲವನು, ಅವನೇ ಆತ್ಮನಿಗೆ ಆನಂದವನ್ನು ಉಂಟು ಮಾಡಬಲ್ಲವನು. ಇನ್ನಾರಿಗೂ ಕೂಡ ಈ ಜೀವಾತ್ಮನಿಗೆ ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಇನ್ನಾರಿಗೂ ಇಲ್ಲ ಅಲ್ಲವಾ? ಅಂತಹ ಪರಮಾತ್ಮನನ್ನ ಹೇಗೆ ಆಶ್ರಯ ಮಾಡಬೇಕು? ಭಾಗವತರ ಮುಖೇನ, ಆಚಾರ್ಯರ ಮುಖೇನ. ಕಾರಣ ಏನು ಅಂದರೆ, ನಮಗೆ ಆತ್ಮ ಅಂದರೆ ಏನೂ ಗೊತ್ತಿಲ್ಲ, ಶರೀರ ಅಂದರೆ ಗೊತ್ತಿಲ್ಲ, ಪರಮಾತ್ಮ ಅಂದರೆ ಗೊತ್ತಿಲ್ಲ, ಪರಮಾತ್ಮನನ್ನು ಸೇರುವ ಮಾರ್ಗ ಯಾವುದು ಅಂತ ಗೊತ್ತಿಲ್ಲ, ಅದರಲ್ಲಿ ಏನೇನು ಅಡಚಣೆಗಳು ಬರುತ್ತೆ ಅದು ಗೊತ್ತಿಲ್ಲ, ಪರಮಾತ್ಮನನ್ನು ಆಶ್ರಯಿಸಿದ ಮೇಲೆ ಏನು ಫಲ ಸಿಗುತ್ತೆ ಅದು ಗೊತ್ತಿಲ್ಲ. ಏನಾದರೂ ನಮಗೆ ಗೊತ್ತಿದೆಯಾ? ನಮಗೆ ಗೊತ್ತಿರೋದು ಏನು ಅಂದರು, ನನಗೇನೂ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಇದನ್ನು ಹೇಳ್ಬಿಟ್ರು, இளந்தோவென்கிற இளவு மென்னிக்கே ಸಂಸಾರಮಾಹಿರ ಪೆರಂಕಡಲಿಲೆ ವಿಜಂದೆ ನೋವು ಪಡ. ನಿನಗೇನು ಗೊತ್ತಿಲ್ಲ ಅಂತ ಕೇಳಿದ್ರು. ನನಗೆಲ್ಲ ಗೊತ್ತು, ಎಲ್ಲ ಗೊತ್ತಾ, ಆದರೆ ನಿನಗೆ ಒಂದೇ ಒಂದು ಗೊತ್ತಿಲ್ಲ. ಅದು ಏನು? ನನಗೇನೂ ಗೊತ್ತಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ. ಅಂದರೆ ಏನು? ನನಗೇನೂ ಗೊತ್ತಿಲ್ಲ ಅನ್ನೋದು ಒಟ್ಟಿನ ಅರ್ಥ. ನನಗೇನೂ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲದಂತಹ ಅಜ್ಞಾನಿಗಳಲ್ಲವ ನಾವು. ಇಂತಹ ನಮ್ಮನ್ನು ಪರಮಾತ್ಮನ ಬಳಿಗೆ ಸೇರಿಸುವವರೇ ಭಾಗವತೋತ್ತಮರು, ಆಚಾರ್ಯವರೇಣ್ಯರು. ಆದ್ದರಿಂದ வேதம் வல்லார்களை கொண்டு விண்ணோர் பெருமான் திருப்பாதம் பணிந்து ಎಂಬುದಾಗಿ ಸ್ವಾಮಿ ನಮ್ಮಾಳ್ವಾರರ ಶ್ರೀಸೂಕ್ತಿಯಂತೆ ದೇವಿ ಆಂಡಾಳ್ ಭಾಗವತರ ಮುಖೇನ ಪರಮಾತ್ಮನಾದ ಕೃಷ್ಣನನ್ನು ಸೇರುವುದಕ್ಕೆ ಅಪೇಕ್ಷೆ ಪಡ್ತಾಳೆ. ಹಾಗೆಯೇ ಒಳಗಿರ್ತಕ್ಕಂತಹ ಉಪಾಯ ನಿಷ್ಠಳಾದವಳನ್ನು ಕೈಂಕರ್ಯಕ್ಕಾಗಿ ಆಹ್ವಾನ ಮಾಡ್ತಾಳೆ. ಪರಮಾತ್ಮನೇ ಸಾಧನ,
ವರ್ಣ ಮಾಡಿದ್ದಾಗೋಯ್ತು, ನಾ ಮಾಡೋದು ಏನೂ ಇಲ್ಲ ಅಂದರೆ ಕೈಂಕರ್ಯವನ್ನು ಮಾಡಬೇಡವಾ, ಅದು ಬೇಕು ಅನ್ನೋ ತ್ವರೆ ಬೇಡವಾ, ಹೀಗೆ ಮಲಗಿದೆಯಲ್ಲ ಅಂತ ಉಪಾಯ ನಿಷ್ಠರಿಗೆ, ಕೈಂಕರ್ಯ ತ್ವರೆಯುಳ್ಳವರು ಗಾನ ಮಾಡತಕ್ಕಂತಹ ಆ ಆತ್ಮಗಳ ನಡುವಿನ ಆತ್ಮ ಬಂಧುತ್ವದ ಸಲ್ಲಾಪವಾಗಿ ಏರ್ಪಟ್ಟದ್ದೇ ತಿರುಪ್ಪಾವೈ ದಿವ್ಯಶಾಸ್ತ್ರದ 30 ಪಾಶರಗಳು. ದೇವಿ ಆಂಡಾಳ್ ಈಗಾಗಲೇ ಇದರಲ್ಲಿ 12 ಪಾಶರಗಳನ್ನು ಪೂರ್ಣ ಮಾಡಿದ್ದಾಳೆ. ಒಂದೊಂದು ಪಾಶರವೂ ಕೂಡ ನಮ್ಮನ್ನು ಕರೆದೊಯ್ಯುವ ಒಂದೊಂದು ಮೆಟ್ಟಿಲು. ಏನೂ ಅರಿಯದ ಅಜ್ಞಾನಿಗಳಾದ ಮಕ್ಕಳಂತೆ ಇರುವ ನಮ್ಮನ್ನು ಮೆಟ್ಟಿಲಾಗಿ ದೇವಿ ಆಂಡಾಳ್ ಕರ್ಕೊಂಡು ಹೋಗ್ತಾಳೆ. ಇದು ಮೊದಲನೆಯ ಮೆಟ್ಟಿಲು, ಬಾ. ಇದು 2ನೇದು, ಬಾ. ಇದು 3ನೇದು, ಹತ್ಬಿಡು. ಇನ್ನೇನು ಸಿಕ್ಬಿಟ್ಟ ಪರಮಾತ್ಮ. ನಾವು ಮಕ್ಕಳಿಗೆ ಹೇಳ್ತೀವಿ ನೋಡು, ಇನ್ನು ಸ್ವಲ್ಪ ದೂರ ಬಂದ್ಬಿಡು, ಸಿಕ್ಬಿಡ್ತು ಅಂತ. ಆ ರೀತಿ ಆಂಡಾಳ್ ತಿರುಪ್ಪಾವೆಯ ಒಂದೊಂದು ಪಾಶುರವನ್ನು ಗಾನ ಮಾಡಿ 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 ಏನೂ ಅರಿಯದ ಎಳೆಯ ಬಾಲರಂತೆ ಇರುವ ನಮ್ಮನ್ನು ಪರಮಾತ್ಮನ ಬಳಿಗೆ ಕರೆದೊಯ್ಯುವುದಕ್ಕೆ ಭಾಗವತ ಮುಖೇನ ಕರೆದೊಯ್ತಾ ಇದ್ದಾಳೆ. ಇಲ್ಲಿ ನಚ್ಚಲ್ವಂತಂಗ ಎಂಬುದಾಗಿ ಪರಮಾತ್ಮನನ್ನ, ಕೃಷ್ಣನನ್ನ ಅನವರತ ಅನುಸರಣ ಮಾಡುತ್ತಾ ಇರ್ತಕ್ಕಂತಹ ಗೊಲ್ಲನಾದವನ ಸಹೋದರಿಯನ್ನ ನೆನ್ನೆಯ ಪಾಶುರದಲ್ಲಿ ತಿರುಪ್ಪಾವೈ ದಿವ್ಯಶಾಸ್ತ್ರದ 12ನೆಯ ಪಾಶುರದಲ್ಲಿ ದೇವಿ ಆಂಡಾಳ್ ಗಾನ ಮಾಡಿದಳಲ್ಲವಾ. ಆ ನಚ್ಚಲ್ವನ್ ಅವನು ಯಾರು ಎಂದರೆ ಪರಮಾತ್ಮನನ್ನ ನಮಗೆ ತೋರಿಸಿಕೊಡ್ತಕ್ಕಂತಹ ಆಚಾರ್ಯ ಸ್ಥಾನೀಯರಾದವರು. ನಮಗೂ ಪರಮಾತ್ಮನಿಗೂ ಏನು ಸಂಬಂಧ, ಹೇಗೆ ಪರಮಾತ್ಮನನ್ನು ಪಡೆಯಬೇಕು ಎಂಬುದಕ್ಕೆ ಒಬ್ಬ ಮಾರ್ಗದರ್ಶಿಗಳು ಬೇಕಲ್ಲವ. ಅಂತಹವನ ಆಶ್ರಯದಲ್ಲಿರುವವಳು ಎಂದರೆ ಆಚಾರ್ಯ ಸಂಬಂಧವನ್ನು ಉಳ್ಳವಳು. ತನ್ಮೂಲಕ ಉಪಾಯ ಜ್ಞಾನವನ್ನು ಪಡೆದುಕೊಂಡು ಅವನೇ ಉಪಾಯ ಎಂಬ ಆ ಉಪಾಯ ನಿಷ್ಠೆಯಲ್ಲಿ ಇದ್ದು ಅನಂತರ ಆಚಾರ್ಯರೇ ಸಾಧನ, ಆಚಾರ್ಯರ ಕೃಪೆ ಇದ್ದರೆ ಭಗವಲ್ಲಾಭ ಎಂಬ ಆಚಾರ್ಯ ಅಭಿಮಾನಕ್ಕೆ ಪಾತ್ರಳಾಗಿ ಇರ್ತಕ್ಕಂತಹ ಒಬ್ಬ ಗೊಲ್ಲ ಬಾಲಕಿಯನ್ನ ನಚ್ಚಲ್ವಂತಂಗ ಎಂಬುದಾಗಿ ಆಂಡಾಳ್ ಸುಪ್ರಭಾತ ಗಾನ ಮಾಡಿದ್ಲು. ಅವಳೇನು ಆಸೆ ಪಟ್ಲು, ಕೃಷ್ಣನ ಹೆಸರು ಹೇಳ್ಬೇಡಿ ಅಂದ್ಬಿಟ್ಲಲ್ವಾ. ಸರಿ, ನಿನಗಿಷ್ಟ ಇಲ್ಲದೆ ಅಂದ್ಮೇಲೆ ಕೃಷ್ಣನ್ ಬಿಟ್ವಿ ಇದ್ರು. ಅವಳಿಗಾಗಿ ಇವರು ಶಿರತ್ತಿನಾಲ್ ತೆನ್ನಿಲಂಗೈ ಕೋಮಾனை ಚೆತ್ತ ಮನತ್ತಕ್ಕಿನಿಯಾನೆ. ಕೃಷ್ಣ ಕಣ್ಣಕ್ಕೆ ಇನಿಯನ್, ನೋಡಕ್ ಚೆನ್ನಾಗಿದ್ದಾನೆ, ಆದರೆ ಅದೇನಾದ್ರೂ ಹೆಣ್ಮಕ್ಳನ್ನ ಗೋಳಿಕೋತಾನೆ, ಅವನ ಹೆಸರು ಹೇಳ್ಬೇಡಿ ಅಂದ್ಬಿಟ್ಲಲ್ವಾ. ನೆನ್ನೆಯ ನಾಯಕಿ ಬಿಟ್ರು. ಮನತ್ತಕ್ಕಿನಿಯಾನೆ ಎಂಬುದಾಗಿ ರಾವಣ ವಧೆಯನ್ನ ಮಾಡಿದಂತಹ ರಾಮ. ಸರಿ, ರಾಮ ಮನಸ್ಸಿಗೆ ಮಾತ್ರ ಸವಿಯಾಗಿದ್ದಾನೆ, ನೋಡಕ್ ಚೆನ್ನಾಗಿಲ್ವಾ ಅಂದ್ರು. ರಾಮ ಕಣ್ಣಕ್ಕೆ ಇನಿಯನ್ ಮನತ್ತಕ್ಕೆ ಇನಿಯನ್, ಅವನು ಕಣ್ಣಿಗೂ ಸುಂದರ ಮನಸ್ಸಿಗೂ ಸವಿಯಾದವನು. ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪೌದಾರ್ಯ ಗುಣೈ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ. ಅಯೋಧ್ಯಾಕಾಂಡ. ದಶರಥ ಹೇಳುವ ಮಾತು, ಚಂದ್ರನಂತೆ, ಪೌರ್ಣಿಮೆಯ ಚಂದ್ರನಂತೆ ಅತಿ ಸುಂದರವಾದ ಮುಖವುಳ್ಳವನು ರಾಮ ಅಂದ. ಚೀಚಿ, ಚಂದ್ರನಿಗೆ ರಾಮನ ಮುಖ ಹೋಲಿಸಬಾರ್ದು. ಕಾರಣ ಏನು? ಆ ಚಂದ್ರ ದಿನಕ್ಕೆ ಒಂದೊಂದು ಕಳೆಯನ್ನು ಕಳೆದುಕೊಂಡು ಅಮಾವಾಸ್ಯೆ ದಿವಸ ಇಲ್ಲದೇನೆ ಹೋಗ್ಬಿಡ್ತಾನೆ. ನನ್ನ ಮಗನ ಸೌಂದರ್ಯ ಹಾಗ ಎಂದೂ ಅಳಿಯದ, ಎಂದೂ ಕಡಿಮೆಯಾಗದ ಅದ್ಭುತವಾದ ಸೌಂದರ್ಯ ಚಂದ್ರಕಾಂತಾನನಂ ಅಂತ ಹೇಳ್ಬಿಟ್ಟ. ಸಮಾಧಾನ ಆಗಲಿಲ್ಲ. ಅತೀವ ಪ್ರಿಯ ದರ್ಶನಂ, ಚಂದ್ರನಂತೆ ಅಲ್ಲ, ಚಂದ್ರನಿಗಿಂತಲೂ ಪ್ರಿಯತಮವಾದ ಸೌಂದರ್ಯ ಉಳ್ಳವನು. ಕೇವಲ ರಾಮ ನೋಡುವುದಕ್ಕೆ ಸೌಂದರ್ಯವ? ರೂಪ ಔದಾರ್ಯ ಗುಣೈ, ರಾಮನಿಗೆ ಅನುಪಮವಾದ ಕಲ್ಯಾಣ ಗುಣಗಳುಂಟಲ್ಲವ. ಆ ಗುಣಗಳಿಂದ ಮನತ್ತಕ್ಕೆ ಇನಿಯನ್, ಶರೀರ ರೂಪ ಗುಣದಿಂದ ಕಣ್ಣಿಗೆ ಆನಂದ, ಆತ್ಮಗುಣಗಳಿಂದ ಮನಸ್ಸಿಗೆ ಆನಂದ. ಹೀಗೆ ರೂಪ ಔದಾರ್ಯ ಗುಣೈ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ. ಪುರುಷರಿಗಲ್ಲ, ನಾನು ಸೀತೆ ಆಗಬೇಕು ಅನ್ನೋ ಆಸೆ ಬಂದ್ಬಿಡ್ತಂತೆ ಅಯೋಧ್ಯೆಯಲ್ಲಿ. ಹಾಗಲ್ಲವಾ ರಾಮ ಇದ್ದಾನೆ. ಈ ಕೃಷ್ಣ ನೋಡಕ್ ಚೆನ್ನಾಗಿದ್ದಾನೆ, ಮನಸ್ಸಿಗೆ ಏನಾದರೂ ಹಿತವ ಎಂಬುದಾಗಿ ಆ ಒಳಗೆ ಮಲಗಿರುವ ಗೋಪಕನ್ನಿಕಾ ಕೃಷ್ಣನ ಮೇಲೆ ಕೋಪಗೊಂಡಳಲ್ಲವ. ನೆನ್ನೆಯೇ ಅನುಭವಿಸಿದ್ವಿ. ಇವಳ ಮನೆ ಬಾಗಿಲಲ್ಲೇ ಹೋಗ್ತಾನೆ, ಇನ್ಯಾವಳನ್ನು ಆಲಿಂಗನ ಮಾಡ್ಕೊಂಡು ಹೋಗ್ತಾನೆ, ಅವಳನ್ನು ಬಿಟ್ಬಿಟ್ಟು ಇವಳ ಹತ್ರ ಬರ್ತಾನೆ, ಇವಳು ಕಣ್ಣೀರು ಒರೆಸ್ತಾನೆ, ತಿರ್ಗಾ ಅವಳು ಸೆರಗನೆ ಹೊದ್ಕೊಂಡಿರ್ತಾನೆ. ಇದೆಲ್ಲ ಮಾಡ್ತಾನಲ್ಲ ಎಂಬುದಾಗಿ ಆ ಗೊಲ್ಲ ಬಾಲಿಕೆ ಅಳುತ್ತಾ ಕೃಷ್ಣನ ಹೆಸರು ಹೇಳಬೇಡಿ, ಕಣ್ಣನ್ನ ಮಮೆ ಕುಳರಿ ಕೊಣ್ಣೀರ್. ನಮ್ಮಾಳ್ವಾರು ಒಂದು ಗಿಡೀಸ್ ಹಾಕಿದಾರಂತೆ. ಇವರಿಗೆ ಪರಮಾತ್ಮನ ವಿರಹ, ತಾಳದ ತಾಪ ಸುಡ್ತಾ ಇದೆ ಪರಮಾತ್ಮನ ವಿರಹದಲ್ಲಿ.
ಆಗ ಆ ಗಿಣಿ ಏನು ಮಾಡ್ತಂತೆ, ಕೃಷ್ಣ 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 ಅನ್ನತ್ತಂತೆ. ಅಯ್ಯೋ ಅವನ ಹೆಸರು ಹೇಳ್ಬೇಡ, ಅವನನ್ನು ಮರಿಬೇಕು ಅಂತ ನಾ ಪ್ರಯತ್ನ ಪಡ್ತಾ ಇದ್ದೀನಿ. ಅವನ ನೆನಪಿನಲ್ಲಿ ಅವನ ವಿರಹದಿಂದ ಪ್ರಾಣ ಹೋಗ್ತಾ ಇದೆ. ನೀನು ನೋಡಿದ್ರೆ ಅವನ ಹೆಸರೇ ಹೇಳ್ತೀಯಲ್ಲ, ಕೃಷ್ಣನಾಮವನ್ನು ಹೇಳಿ ನನ್ನನ್ನು ಕೊಲ್ಲಬೇಡ ಅಂತಾರೆ ನಮ್ಮ ಇದ್ದಾರೆ. ಕಣ್ಣನ್ನಾಮಮೇ ಕುಳರಿ ಕೊನ್ನಿ ಅಂಡಾಳು ಇದೇ ಹೇಳ್ತಾಳೆ. ಆ ಒಂದು ಗಿಣಿ ಸಾಕಿದಾಳಲ್ಲ, ಆ ಗಿಣಿ ಏನು ಮಾಡುತ್ತಂತೆ, 3 ಹೊತ್ತು ಕೃಷ್ಣ 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 ಅನ್ನುತ್ತಂತೆ. ಉಲಾಳಂದಾನೆನ್ ಉಯರಕ್ಕೂವಂ, ಓ ವಾಮನನಾಗಿ ಬಂದು ತ್ರಿವಿಕ್ರಮವನ್ನಾಗಿ ಲೋಕವನ್ನಳೆದವನೇ ಎಂಬುದಾಗಿ. ಆಂಡಾಳಿಗೋ ವಿರಹ. ಆಗ ಅವಳು ಕೋಪದಿಂದ ಏನು ಮಾಡ್ತಾಳಂತೆ, ನಿಂಗೆ ಊಟ ಕೊಟ್ಟು ತಾನೆ ನೀನು ಹೀಗೆಲ್ಲ ನನ್ನ ಆ ಪರಮಾತ್ಮನನ್ನು ಕರೆದು ನನ್ನ ವಿರಹ ಹೆಚ್ಚು ಮಾಡ್ತೀಯ, ನೀವು ಊಟನೇ ಕೊಡಲ್ಲ ಅಂತಾಳಂತೆ. ಆಗ ಆ ಗಿಣಿ ಏನು ಮಾಡುತ್ತಂತೆ, ಊಟಕ್ಕೆ ಕೊಡೋದು ಶರಿಪ್ಪನಾಗಿಲ್. ಆ ಗಿಣಿಗೆ ಊಟವನ್ನು ಕೊಡದೆ ಉಪವಾಸ ಹಾಕಿದಾಗ ಅದೇನು ಮಾಡುತ್ತಂತೆ, ಗೋವಿಂದ ಎನ್ನು ಎರಕ್ಕೂ ಗೋವಿಂದ ಅಂತ ಶ್ರೀವಿಲ್ಲಿ ಪುತ್ತೂರಿಗೆ ಕೆಳ ಹಾಗೆ ಕೂಗುತ್ತಂತೆ. ಏನು ಮಾಡೋದು ಇದನ್ನು ಅಂತಾಳೆ ಆಂಡಾಳ್. ಆ ರೀತಿ ಇಲ್ಲಿ ಈ ಗೋಪಕನ್ನಿಕೆಯರು ವಿರಹದಲ್ಲಿ ಇರುವಾಗ ಆ ಕೃಷ್ಣನ ನಾಮವನ್ನು ಹೇಳೋದು ಬೇಡ ಅಂದ್ಲು. ಸರಿ ಬಿಟ್ವೆ ಅಂದರು. ರಾಮನ ನಾಮವನ್ನು ಹೇಳಿದ್ರು. ಸರಿ ಅವಳು ಎಚ್ಚರಗೊಂಡು ಬಂದಳು. ರಾಮನಾಮ ಸಂಕೀರ್ತನೆಯ ನಾನು ಬರ್ತೀನಿ ಇದ್ಲು, ಎದ್ದು ಬಂದು. ಈಗ ಇನ್ನೊಬ್ಳನ್ನು ಕರಿಬೇಕಲ್ಲ, ಎಲ್ಲರೂ ಬರಬೇಕಲ್ಲವ ವ್ರತಾಚರಣೆಗೆ. ಅದಕ್ಕಾಗಿ ಮತ್ತೊಬ್ಬ ಗೋಪಸ್ತ್ರೀ ಗೋಪಬಾಲಿಕೆಯ ಮನೆಯ ಬಾಗಿಲಲ್ಲಿ ನಿಂತು ಇವರು ಅವಳನ್ನು ಎಚ್ಚರಿಸಬೇಕು. ಆದರೆ ಇವರು ಬರೋಕ್ಕೆ ಮುಂಚೆನೇ ಅವಳೇನು ಹೇಳ್ತಾ ಇದ್ದಾಳೆ, ನೀವು ಏನೇ ಕರೆದ್ರು ನಾನು ಎದ್ದು ಬರಲ್ಲ ಅಂತ ಮುಂಚೆನೇ ಹೇಳ್ಬಿಟ್ರು. ಇವರಿನ್ನೂ ಅವಳನ್ನು ಕರೆದೇ ಇಲ್ಲ. ಸಖಿ ಹೇಳುವವಳಾಗೂ ಪ್ರಾತಃ ಕಾಲ ಆಯಿತು ಇತ್ಯಾದಿ ಇವರು ಮಾತಾಡಬೇಕಲ್ವಾ. ಇವರು ಹೇಳಿದ ಮೇಲಲ್ವಾ ಅವಳು ಬರ್ತೀನಿ ಬರಲ್ಲ ಇತ್ಯಾದಿ ಮಾತಾಡಬೇಕು. ಇವರು ಬರುವಾಗಲೇ ಅವಳು ನಾ ಎದ್ದು ಬರಲ್ಲ ಅಂದ್ಬಿಟ್ಲು. ಇದೇನಿದು, ನಾವು ಇನ್ನೂ ಬಂದೇ ಇಲ್ಲ, ಮಾತೇ ಆಡಿಲ್ಲ, ಕರೆದೇ ಇಲ್ಲ. ಯಾರೋ ಮನೆಗೆ ಬರ್ತಾರೆ ಮದುವೆ ಕರೆಯೋಕೆ, ಅವ್ರಿನ್ನೂ ಪತ್ರಿಕೆನೇ ಕೊಟ್ಟಿಲ್ಲ. ನಾ ಬರಲ್ಲ ಅಂದರೆ ಏನರ್ಥ? ಯಾವುದಕ್ಕೆ ಬರಲ್ಲ, ಏನಕ್ಕೆ ಬರಲ್ಲ, ಯಾರು ಕರೀತಾ ಇರೋರು, ಅಥವಾ ಅವ್ರು ಕರೆಯೋದಕ್ಕೆ ಬಂದಿದ್ದಾರೋ ಸುಮ್ಮನೆ ಬಂದಿದ್ದಾರೋ ಅದು ಕೂಡ ನಮಗೆ ಗೊತ್ತಿಲ್ಲ. ನಾ ಬರಲ್ಲ ಆ ಮಾತಿಗೆ ಏನಾದರೂ ಅರ್ಥವಿದೆಯಾ? ಆ ರೀತಿ ಒಳಗೆ ಮಲಗಿರೋಳು ಹೇಳ್ತಾ ಇದ್ದಾಳೆ, ನೀವು ಏನೇ ಕರೆದ್ರು ನಾನು ಬರಲ್ಲ. ಕಾರಣ ಏನು ಅಂದರು, ಇದು ನಂದ ಗೋಕುಲ. ಪರಮಾತ್ಮ ಶ್ರೀಕೃಷ್ಣನಾಗಿ ಅವತರಿಸಿ ಈ ಲೋಕಕ್ಕೆ ಬಂದಿದ್ದಾನೆ. ಮಾಯನೈ ಮೊನ್ನೆ ವಡಮಧುರೈ ಮೈಂದನೈ ಯಮುನೈ ತುರೈವನೈ ಎಂಬುದಾಗಿ ಪರಮಪದದಿಂದ ಕ್ಷೀರಾಬ್ದಿಗೆ ಬಂದು, ಕ್ಷೀರಾಬ್ದಿಯಿಂದ ಭೂಲೋಕಕ್ಕೆ ಬಂದು, ಭೂಲೋಕದಲ್ಲಿ ಆ ಮಥುರಾನಗರಕ್ಕೆ ಬಂದು, ಮಥುರಾನಗರದಿಂದ ಈ ನಂದಗೋಕುಲಕ್ಕೆ ಬಂದು, ನಂದಗೋಕುಲದಲ್ಲಿ ಯಶೋಧಾನಂದಗೋಪಾಲ ಮನೆ ತನಕ ಆ ಕೃಷ್ಣ ಬಂದಿದ್ದಾನೆ ಅಂತಂದ ಮೇಲೆ ಅವನು ಹೀಗೆ ಬಂದು ನಮಗಾಗಿ ಕಾದಿರುವಾಗ ನೀವು ಯಾವುದೋ ರಾಮನ ಹೆಸರು ಹೇಳ್ತೀರಾ? ಅದು ಯಾರು ರಾಮ? ರಾಮನನ್ನು ಕೇಳಿರುವುದಷ್ಟೇ. ರಾಮನನ್ನು ಕೇಳಿದ್ದಾರಾ? ಇವರು ಕಂಡಿದ್ದಾರಾ? ಇಲ್ಲವಲ್ಲ. ಆದ್ದರಿಂದ ಅಯೋಧ್ಯೆಯಲ್ಲಿ ಯಾರಾದರೂ ಕೃಷ್ಣನಾಮ ಸಂಕೀರ್ತನೆ ಮಾಡ್ತಾರಾ? ಪರಮಪದದಲ್ಲಿ ಯಾರಾದರೂ ಕೃಷ್ಣನಾಮ ಸಂಕೀರ್ತನೆ ಮಾಡ್ತಾರಾ? ಕ್ಷೀರಾಬ್ದಿಯಲ್ಲಿ ಕೃಷ್ಣನಾಮ ಸಂಕೀರ್ತನೆ ಮಾಡ್ತಾರಾ? ಅಂದ ಮೇಲೆ ಇದು ನಮ್ಮ ಗೋಕುಲ. ಪರಮಾತ್ಮ ಕೃಷ್ಣನಾಗಿ ಅವತರಿಸಿರುವ ಈ ಗೋಕುಲದಲ್ಲಿ ರಾಮನಾಮ ಯಾಕೆ ಹೇಳ್ತೀರಾ? ಇದು ಕೃಷ್ಣನ ಸ್ಥಳ, ಕೃಷ್ಣನ ಸಾಮ್ರಾಜ್ಯ, ಕೃಷ್ಣನ ವೈಭವ, ಕೃಷ್ಣನ ಗುಣಾನುಭವ, ಕೃಷ್ಣ ಪರಿಮಳ, ಕೃಷ್ಣ ಸಂಕೀರ್ತನೆ, ಕೃಷ್ಣ ಆರಾಧನೆ, ಕೃಷ್ಣ ಪ್ರೇಮ, ಕೃಷ್ಣನದೇ ಎಲ್ಲವೂ ಆಗಿರುವಾಗ ಇಲ್ಲಿ ಏನು ರಾಮನಾಮ ಸಂಕೀರ್ತನೆ? ನೀವು ಆ ರಾಮನಾಮವನ್ನು ಹಾಡೋದು ನನಗೆ ಇಡಿಸೋಲ್ಲ ಅಂತ ಈ ಮನೆಯ ಗೊಲ್ಲನಾಯಿಕ ಪರಮ ಕೃಷ್ಣ ಪ್ರೇಮಿ, ಕೃಷ್ಣನ ಹೊರತಾಗಿ ಬೇರೆ ಯಾರನ್ನೂ ನೆನೆಯದವಳು ಇವಳು. ನೆನ್ನೆಯ ನಾಯಿಕ ಕೃಷ್ಣನ ಹೆಸರು ಹೇಳಿದ್ರೆ ಬರಲ್ಲ ಅಂತಾಳೆ. ಇವತ್ತಿನ ನಾಯಿಕ ರಾಮನಾಮ ಸಂಕೀರ್ತನೆ ಮಾಡ್ತೀರಾ, ಬರಲ್ಲ ಅಂತಾಳೆ. ಕಾರಣ ಏನು? ಇವಳು ಎಂತ ಅವಳು? ಪರಮಾತ್ಮನ ಅವತಾರವೇ ಎಲ್ಲವೂ. ಶ್ರೀಮನ್ನಾರಾಯಣನಲ್ಲವ ರಾಮ, ಕೃಷ್ಣ, ವರಾಹ, ವಾಮನ, ಮತ್ಸ್ಯ, ಕೂರ್ಮ, ಬಲರಾಮ, ಕಲ್ಕಿ ಎಲ್ಲವೂ ಅವನೇ ಅಲ್ಲವ. ಆದರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅಭಿನಿವೇಶ. ಕೆಲವರಿಗೆ ಶ್ರೀರಂಗದಲ್ಲಿರುವ ಶ್ರೀರಂಗನಾಥನಲ್ಲೇ ಅಭಿನಿವೇಶ. ಅವ್ರು ಯಾವ ಊರಿಗೆ ಬಂದರೂ ಕೂಡ ನಮ್ಮ ರಂಗನಾಥನಾಗಿ ದೇವರಿಲ್ಲಪ್ಪ ಅಂತಾರೆ. ನಾವೆಲ್ಲ ಏನು ಹೇಳ್ತೀವಿ, ನಮ್ಮ ಚಲುವನಾರಾಯಣನ ಹಾಗೆ ಯಾವ ದೇವರು ಇಲ್ಲ ಅಂತೀವಿ. ಕಾರಣ ನಮ್ಮ ಅಭಿನಿವೇಶ ಇಲ್ಲಿ. ನಮಗೆಲ್ಲೂ ಹೋದರೂ
ನಮ್ಮ ತಿರುನಾರಾಯಣನ ಹಾಗೆ ಆ ಪರಮಾತ್ಮ ಇಲ್ಲ ಅಂತ ನಮಗನ್ಸುತ್ತೆ. ಶ್ರೀವಿಲ್ಲಿಪುತ್ತೂರಿಗೆ ಹೋದರೆ ಅಲ್ಲಿ ಆಂಡಾಳ್ಗಿಂತ ದೊಡ್ಡ ದೈವ ಇಲ್ಲ ಅಂತ ಅವರೇ ಹೇಳ್ತಾರೆ. ಈ ರೀತಿ ಅವರವರ ಅಭಿನಿವೇಶ. ತೊಂಡರಡಿಪುಡಿ ಆಳ್ವಾರ್ ಏನು ಮಾಡಿದ್ರು? ಪರಮಾತ್ಮ 108 ದಿವ್ಯಕ್ಷೇತ್ರಗಳಲ್ಲಿ ವಿಜಯ ಮಾಡಿಸಿದ್ದಾನೆ. ಆದರೆ ತೊಂಡರಡಿಪುಡಿ ಆಳ್ವಾರ್ ಶ್ರೀರಂಗನಾಥನ ಹೊರತಾಗಿ ಇನ್ಯಾರಿಗೂ ಪಾಶ ಹಾಡಲಿಲ್ಲ. ಕೊನೆ ಪಕ್ಷ ರಂಗನಾಥನನ್ನು ಬಿಟ್ಟರೆ ಅದಕ್ಕೆ ನಂತರ ತಿರುವೇಂಗಡಂ ಶ್ರೀನಿವಾಸನನ್ನಾದರೂ ಹಾಡ್ತಾರೆ. ಈ ತೊಂಡರಡಿಪುಡಿ ಆಳ್ವಾರ ಅವನನ್ನೂ ಹಾಡಲಿಲ್ಲ. ತೊಂಡರಡಿಪುಡಿ ಆಳ್ವಾರರೇ, ನೀವು ಶ್ರೀನಿವಾಸನನ್ನು ಕೂಡ ಹಾಡಲಿಲ್ವಲ್ಲ ಅಂದರೆ ಅರಂಗನೆ ತವಿರ ಕುರಂಗನೆ ಪಾಡಮಾಟೇನ್ ಕುರಂಗನ್ ಅಂದ್ಬಿಟ್ರು. ಅಲ್ಲಿ ಬರೀ ಕೋತಿಗಳ ಹಾವಳಿ ಅಲ್ಲವಾ, ಆ ಕಪಿಗಳನ್ನು ಕಟ್ಕೊಂಡು ಯಾವುದೋ ಬೆಟ್ಟದ ಮೇಲೆ ನಿಂತಿದ್ದಾನಲ್ಲ, ನಾನು ಅವನನ್ನು ಗಾನ ಮಾಡೋಲ್ಲ ಅಂದ್ಬಿಟ್ರಂತೆ ತೊಂಡರಡಿಪುಡಿ ಆಳ್ವಾರ್. ಏನು ಹೇಳ್ತಾರೆ? ಮತ್ತುಮೋರ್ ದೈವಮುಂಡೆ ಮದೀಲ ಮಾನಿಡಂಗಾಳ್. ಈ ರಂಗನಾಥನ ಹೊರತಾಗಿ ಮತ್ತೊಬ್ಬ ದೈವ ಉಂಟ ಅಂತಾರೆ ಅವರಿಗೆ ರಂಗನಾಥನಲ್ಲಿ ಅಭಿನಿವೇಶ. ಇನ್ನು ಯಾವ ದೇವರನ್ನು ತೊಂಡರಡಿಪುಡಿ ಆಳ್ವಾರ್ ಗಾನ ಮಾಡಲೇ ಇಲ್ಲ. ಅದೊಂದು ಸಂಕಟ ಅಂತೆ ಶ್ರೀನಿವಾಸನಿಗೆ. ಪದಿನ್ಮರ್ಪಾಡುಂ ಪೆರುಮಾಳ್, ರಂಗನಾಥನಿಗೆ ಒಂದು ಬಿರುದು. 12 ಮಂದಿ ಆಳ್ವಾರಗಳು ಗಾನ ಮಾಡಿದ ದೇವ ಎಂಬುದಾಗಿ ಕೊಂಡಾಡ್ತಾರಂತೆ. ಈ ಬಿರುದು ರಂಗನಾಥನಿಗೆ ಮಾತ್ರ. ಅದು ನೆಕ್ಸ್ಟ್ ಯಾರಿಗೆ ಬರಬೇಕಾಗಿತ್ತು? ತಿರುವೇಂಗಡದಲ್ಲಿರೋ ಶ್ರೀನಿವಾಸನಿಗೆ ಬರಬೇಕಾಗಿತ್ತು. ಆ ಶ್ರೀನಿವಾಸ ಹೇಳ್ತಾನಂತೆ, ಈ ತೊಂಡರಡಿಪುಡಿ ಬಂದು ನನಗೆ ಆ ಬಿರುದನ್ನು ಕೆಡಿಸ್ಬಿಟ್ಟ ಅಂತ. ಹೋಗಲಿ, ಒಂದು ಲೈನ್ ಆದರೂ ನನ್ನ ಬಗ್ಗೆ ಹಾಡಬಾರ್ದ? ಹಾಡದೆ ಹೋದ್ರಲ್ಲ, ಆ ಬಿರುದು ನನಗೆ ಇಲ್ಲವಾಯ್ತಲ್ಲ ಅಂತಾರಂತೆ ಶ್ರೀನಿವಾಸ. ಈ ರೀತಿ ಅವರವರಿಗೆ ಅವರವರದಾದ ದೇವರಲ್ಲಿ ಅಭಿನಿವೇಶ. ಹಾಗಂತ ರಾಮನಲ್ಲಿ ದ್ವೇಷ ಅಂತ ಅರ್ಥವಲ್ಲ. ನನ್ನ ಪತಿಯ ಮೇಲೆ ನನಗೆ ಗೌರವ ಅಂದರೆ ಪಕ್ಕದ ಮನೆಯವಳ ಪತಿನ ಕಂಡ್ರೆ ದ್ವೇಷ ಅಂತ ಅರ್ಥವ? ನಮಗೆ ದ್ವೇಷವೂ ಇಲ್ಲ, ಪ್ರೇಮವೂ ಇಲ್ಲ, ಒಂದು ಗೌರವ. ಅವರು ಒಬ್ಬರು ಮನುಷ್ಯರಲ್ವ, ಅವರ ಬಗ್ಗೆ ಗೌರವ. ಆ ರೀತಿ ಕೃಷ್ಣನಲ್ಲಿ ಪ್ರೇಮ ಅಧಿಕ ಅಂತ ಮಾತ್ರಕ್ಕೆ ರಾಮನಲ್ಲಿ ದ್ವೇಷ ಅಂತ ಅರ್ಥವಲ್ಲ. ರಾಮನ ಮೇಲೆ ಅಭಿನಿವೇಶ ಅಂದರೆ ನರಸಿಂಹನನ್ನು ಕಂಡ್ರೆ ಆಗೋಲ್ಲ ಅಂತಲ್ಲ, ಎಲ್ಲವೂ ಪರಮಾತ್ಮನ ಅವತಾರಗಳು. ಇವರ ಅಭಿನಿವೇಶ. ಪರಾಶರ ಭಟ್ಟರ್, ಶ್ರೀರಂಗದಲ್ಲಿ ಪರಾಶರ ಭಟ್ಟರ್ ಇದ್ದರು. ಅವರನ್ನು ಒಬ್ಬರು ಬಂದು ಕೇಳ್ತಾರೆ ಶ್ರೀ ವೈಷ್ಣವರು, ಪರಮಪದದಲ್ಲಿರುವ ಆ ಪರಮವಾಸುದೇವ ಹೇಗಿದ್ದಾನೆ ನಿಮಗೆ ಗೊತ್ತಾ ಅಂತ ಕೇಳಿದ್ರಂತೆ. ಅವನು ಚತುರ್ಭುಜಯುಕ್ತನಾಗಿದ್ದಾನ, 2 ಭುಜಗಳಿಂದ ಕೂಡಿದಾನ? ಪರಮವಾಸುದೇವ ಹೇಗಿದ್ದಾನೆ ಅಂತ ಕೇಳಿದ್ರಂತೆ. ಪರಾಶರ ಭಟ್ರು ಹೇಳ್ತಾರೆ, 2 ಕೈಗಳಿಂದ ಕೂಡಿದ್ದಾನ, ಮಲಗಿರುವ ರಂಗನಾಥ ಅಂತ ಭಾವಿಸ್ತೀನಿ. 4 ಕೈಗಳಿಂದ ಕೂಡಿದಾನ, ನಿಂತಿರುವ ನಂಬೆರಮಾಳ್ ಉತ್ಸವ ಮೂರ್ತಿ ಅಂತ ಭಾವಿಸ್ತೀನಿ. ಅವನು ಹೇಗಿದ್ರು ನನ್ನ ರಂಗನಾಥನ ಹಾಗೆ ಅವನು ಇರಬೇಕು. ಇಲ್ಲದೆ ಹೋದರೆ ಏನು ಮಾಡ್ತೀರಾ ಅಂದರು. ಅಲ್ಲಿ ಪರಮಪದಕ್ಕೆ ಹೋಗಿ ನೋಡ್ತೀನಿ. ಅಲ್ಲಿ ಹೋದವರು ತಿರುಗಿ ಬರಲ್ಲ. ಆ ಪರಮಪದಕ್ಕೆ ಹೋಗಿ ನೋಡ್ತೀನಿ. ಅಲ್ಲಿರುವ ಪರಮಪದನಾಥ ನನ್ನ ರಂಗನಾಥನ ಹಾಗೆ ಇದ್ದನಾ ಅಲ್ಲಿ ಇರ್ತೀನಿ. ಇಲ್ಲೇ ಹೋದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ತೂತು ಮಾಡಿಬಿಟ್ಟು ಧುಮುಕಿ ಶ್ರೀರಂಗಕ್ಕೆ ಬಂದ್ಬಿಡ್ತೀನಿ ಅಂತಾರೆ. ಪರಮಪದದಿಂದ ಶ್ರೀರಂಗಕ್ಕೆ ಬರೋದುಂಡ? ಮೂಲೆ ಇಡಿச்சு ಕುದಿತ್ತು ಬರುವೇನ್ ಅಂತ ಹೇಳ್ತಾರಂತೆ. ಇದು ರಂಗನಾಥನಲ್ಲಿ ಅವರಿಗಿರುವ ಅಭಿನಿವೇಶ. ಆ ರೀತಿ ಇಲ್ಲಿ ಈ ನಾಯಕಿಗೆ ಕೃಷ್ಣನಲ್ಲಿ ಅಭಿನಿವೇಶ, ನೆನ್ನೆಯ ನಾಯಕಿಗೆ ರಾಮನಲ್ಲಿ ಅಭಿನಿವೇಶ. ಇವರಿಬ್ಬರಿಗೂ ಕೂಡ ಈ ರೀತಿ ನಡೆದಾಗ ಈ ಗೋದಾಗೋಟಿಯು ಕೂಡ 2 ಭಾಗ ಆಗ್ಬಿಡ್ತು. ಇವಳಿಗೆ ರಾಮನಲ್ಲಿ ಅಭಿನಿವೇಶ ಉಳ್ಳವರ ಪಕ್ಷದಲ್ಲಿ ಕೆಲವರು, ಕೃಷ್ಣನಲ್ಲಿ ಅಭಿನಿವೇಶ ಉಳ್ಳವರ ಪಕ್ಷದಲ್ಲಿ ಕೆಲವರು. ಈ ರೀತಿ ಸಂವಾದಗಳ ನಡೆಯುವಾಗ ಆಂಡಾಳು ಹೇಳ್ತಾಳೆ, ಅಮ್ಮ ಅವನೇ ಇವನು, ಇವನೇ ಅವನು, ಅವನಿವನೆನ್ನು ಕೂಳೇನ್ಮಿನ್. ಆಳ್ವಾರು ಹೇಳಿದ್ರು, ಪರಮಪದನಾಥ ತುಂಬ ಉತ್ಕೃಷ್ಟ. ನನ್ನ ಮನೇಲಿ ಏನೋ ಇಷ್ಟುದ ವಿಗ್ರಹ ಇಟ್ಕೊಂಡಿದ್ದೀನಲ್ಲ, ಅದು ಅಷ್ಟು ಉತ್ಕೃಷ್ಟ ಅಲ್ಲ ಅಂತ ಭಾವಿಸಬೇಡಿ. ಆ ಪರಮಪದನಾಥನಿಗೆ ಯಾವ ಸ್ಥಾನಮಾನ ಗೌರವ ಪರತ್ವ ಉಂಟೋ, ನಮ್ಮ ಮನೆಯಲ್ಲಿ ಅಂಬೆಗಾಲಿಟ್ಟು ಇಷ್ಟಿದೆಯಲ್ಲ ಅದು ಅಷ್ಟೇ ಪರತ್ವವನ್ನು ಉಳ್ಳದ್ದು. ಇದಕ್ಕೂ ಅದಕ್ಕೂ ವ್ಯತ್ಯಾಸವಿಲ್ಲ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಇದು ಅರ್ಚ. ಇದು 5 ಕೂಡ ಪರಮಾತ್ಮನ ರೂಪವಲ್ಲವ. ಅವನ್ ಇವನ್ ಎಂದ್ರೆ ಕೂಳೇನ್ಮಿನ್. ಇದರಲ್ಲಿ ತಾರತಮ್ಯ ಮಾಡಕೂಡದು, ಅದು ಭಗವದ್ ಅಪಚಾರ ಎಂಬುದಾಗಿ ಹೇಳ್ಬಿಟ್ರಲ್ವಾ. ಆ ರೀತಿ ರಾಮ ಬೇರೆ ಕೃಷ್ಣ ಬೇರೆಯ ಎಂಬುದಾಗಿ ಹೇಳಿ ಆ ನೆನ್ನೆಯ ದಿನದ ಮನೆಯಲ್ಲಿ ರಾಮನಾಮವನ್ನು ಹಾಡಿದ್ದಕ್ಕಾಗಿ ಈ ದಿನ ಕೃಷ್ಣನನ್ನು ಅತೀವವಾಗಿ ಪ್ರೇಮಿಸುವ ಅಭಿನಿವೇಶ ಉಳ್ಳವಳಾಗಿ ಕೃಷ್ಣನ ಹೊರತಾಗಿ ಬೇರೆ ಯಾರನ್ನೂ ನಾನು ನೋಡಲ್ಲ ಕೇಳಲ್ಲ ಎಂಬುದಾಗಿ ಇರುವ ಈ ನಾಯಕಿಗಾಗಿ ಆಂಡಾಳ್ ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡ್ತಾಳೆ. ರಾಮನನ್ನು
ಅಪರಿಮಿತವಾಗಿ ಪ್ರೇಮಿಸುವವರಿಗಾಗಿ ರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾಳೆ. ಈ ರೀತಿ ಕೃಷ್ಣ ರಾಮ, ರಾಮ ಕೃಷ್ಣ ಇವರಿಬ್ಬರೂ ಕೂಡ ಒಬ್ಬನೇ. ಇವರ ರೂಪಗಳು ಬೇರೆ ಬೇರೆ ಧಾರಣೆ ಮಾಡಿದಾನೆ ಹೊರತು ಒಳಗಿರುವ ಪರಮಾತ್ಮ ತತ್ವ ನಾರಾಯಣ ತತ್ವವಲ್ಲವ. ಆ ನಾರಾಯಣನೇ ಅನೇಕ ವಿಧವಾದ ರೂಪವನ್ನು ಧಾರಣೆ ಮಾಡಿದ್ದಾನೆ. ಅವನು ಒಬ್ಬನೇ ಅಲ್ಲವ. ಆ ಒಬ್ಬನಾದವನು ಹೀಗೆ ಹಲವಾಗಿ ಬಂದಿದ್ದಾನೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಎನ್ನುತ್ತದೆ ವೇದ. ಹುಟ್ಟೇ ಇಲ್ಲದವನು ಅಪಾರವಾಗಿ ಹುಟ್ಟುತ್ತಾನೆ. ಅಂದರೆ ಏನು? ಅವತಾರವನ್ನು ಮಾಡ್ತಾನೆ. ಒಂದೇ ಒಂದು ಅದ್ವಿತೀಯವಾದ ಪರಮಾತ್ಮ ತತ್ವ ಅಪಾರವಾದ ಅವತಾರಗಳನ್ನು ಮಾಡುತ್ತೆ. ಆದರೆ ಒಳಗಿರುವ ಸ್ವರೂಪ ಪರಮಾತ್ಮ ಸ್ವರೂಪ ಅದುವೇ ಅಲ್ಲವಾ? ಆದ್ದರಿಂದ ಅವನ ಎಲ್ಲ ರೂಪಗಳನ್ನು, ಎಲ್ಲ ಅವತಾರಗಳನ್ನು, ಅಪಾದಾನಗಳನ್ನು, ಚೇಷ್ಟಿತಗಳನ್ನು ಗಾನ ಮಾಡಿ ನಾವು ವ್ರತಾಚರಣೆಗೆ ಹೊರಡೋಣ ಎಂಬುದಾಗಿ ಹೇಳ್ತಾ ನಿನ್ನೆ ರಾಮನಾಮ ಸಂಕೀರ್ತನೆ ಮಾಡಿದ್ದಾರಲ್ಲವಾ? ಮನತ್ತಕ್ಕಿನಿಯಾನೈ ಪಾಡವಂ ನೀವಾಯ್ತಿರವಾಯ್ ಅಂತ ಈಗ ಇವಳ ಪ್ರೀತಿಗಾಗಿ ಆಂಡಾಳ್ ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡ್ತಾಳೆ. ಹಾಗೆ ರಾಮನನ್ನ ಕೃಷ್ಣನನ್ನ ಸಂಕೀರ್ತನೆ ಮಾಡುತ್ತಾ ಅತ್ಯಧಿಕವಾದ ಜ್ಞಾನವನ್ನು ಉಳ್ಳಂತಹ ಜ್ಞಾನ ವಿಶದತೆಯನ್ನು ಉಳ್ಳವಳಾಗಿ ಭಗವದ್ ವಿಷಯ, ಭಾಗವತ ವಿಷಯ, ಆಚಾರ್ಯ ವಿಷಯ, ಆತ್ಮ ವಿಷಯ, ಪರಮಾತ್ಮ ವಿಷಯ, ವಿರೋಧಿ ಸ್ವರೂಪ, ಉಪಾಯ ಸ್ವರೂಪ, ಪುರುಷಾರ್ಥ ಸ್ವರೂಪ ಇವೆಲ್ಲವನ್ನ ಚೆನ್ನಾಗಿ ಅರಿತಂತಹ ಜ್ಞಾನವುಳ್ಳಂತಹ ಜ್ಞಾನಿಯಾದ ಒಬ್ಬ ನಾಯಕಿಯನ್ನು ಕುರಿತು ಆಂಡಾಳ್ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅದ್ಭುತವಾದ 13ನೆಯ ಪಾಶುರವೇ புள்ளின்வாய் கெண்டானை பொல்லாவரக்கனை கிள்ளிಕ್ಕளைಂದಾனை ಕೀರ್ತಿಮೈ ಪಾಡಿಪ್ಪೋಯ್ ಎಂಬುದಾಗಿ ಇಂದಿನ ಪಾಶುರ. ಧನುರ್ಮಾಸದ 13ನೆಯ ದಿನ 13ನೆಯ ಪಾಶುರ புள்ளின்வாய் கிண்டானை பொல்லாரಕ್ಕனை கிள்ளிಕ್ಕளைಂದಾனை ಕೀರ್ತಿಮೈ ಪಾಡಿಪ್ಪೋಯ್ ಎಂಬುದಾಗಿ ಹೇಳ್ತಾಳೆ. ಪಾಡಿಪ್ಪೋಯ್, ಪಾಡಿ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಗಾನ ಮಾಡಬೇಕು. ಪೋಯ್ ಅಂತಾಳೆ, ಹೋಗಬೇಕು ಅಂತಾಳೆ. ಎಲ್ಲಿಗೆ ಹೋಗಬೇಕು? ವ್ರತಾನುಷ್ಠಾನಕ್ಕೆ ಹೋಗಬೇಕು. ಹೋಗಬೇಕಾದ್ರೆ ಇವರೇನು ನೈಯುಣ್ಣೋ ಪಾಲುಣ್ಣೋ ಎಲ್ಲ ಆಹಾರಗಳನ್ನು ಬಿಟ್ಬಿಟ್ಟಿದ್ದಾರೆ. ಮೈಯಿಟ್ಟೆಳೆದೋ ಮಲರಿಟ್ಟು ನಾವು ಮುಡಿಯೋ ಎಲ್ಲ ಅಲಂಕಾರಗಳನ್ನು ತ್ಯಜಿಸಿದ್ದಾರೆ. ವಿರಹದಲ್ಲಿ ಕರ್ಷಿತೆಯರಾಗಿಬಿಟ್ಟಿದ್ದಾರೆ. ನಿಶಕ್ತಿ, ಬಲವೆಂಬುದೇ ಇವರಿಗೆ ಇಲ್ಲ. ಹೀಗಿರುವಾಗ ಇವರುಗಳು ವ್ರತ ಮಾಡುವ ಸ್ಥಳಕ್ಕೆ ಹೋಗಿ ವ್ರತಾಚರಣೆಯನ್ನು ಮಾಡಿ ಕೃಷ್ಣನನ್ನು ಪಡಿಬೇಕು ಅಂದರೆ ಇವರಿಗೆ ಶಕ್ತಿ ಬೇಕಲ್ಲವ, ಬಲ ಬೇಕಲ್ಲವ. ಎಲ್ಲಿದೆ ಅದು ಅಂದರು. ಆಂಡಾಳು ಹೇಳ್ತಾಳೆ, ಪಾಡಿ ಪೋಯ್. ಈ ಪರಮಾತ್ಮನನ್ನ ನಾಮ ಸಂಕೀರ್ತನೆ ಮಾಡ್ತೀವಲ್ಲ, ಈ ನಾಮ ಸಂಕೀರ್ತನೆ ಎಂಬುದೇ ನಮ್ಮ ಕಾಲಿಗೆ ಬಲವನ್ನು ಕೊಡುವ ಅಮೃತ. ಪಾಥೇಯಂ ಪುಂಡರೀಕಾಕ್ಷನಾಮ ಸಂಕೀರ್ತನಾಮೃತಂ. ಮಾರ್ಗದಲ್ಲಿ ಒಂದು ಊರಿಂದ ಒಂದು ಊರಿಗೆ ಹೋಗೋರು ಬುತ್ತಿ ಕಟ್ಕೊಂಡು ಹೋಗ್ತಾರೆ. ಅದೆಲ್ಲ ಹಳೆ ಕಾಲ. ಈಗಿನ ಕಾಲದಲ್ಲಿ ರಸ್ತೆ 2 ಬದಿನೂ ಬೇಕಾದಷ್ಟಿದೆ. ಏನು ಬುತ್ತಿನೂ ತೊಗೊಂಡು ಹೋಗಬೇಕಾಗಿಲ್ಲ. 2 ಕಡೆನೂ ತುಂಬಿದೆ, ಬೇಕಾದ್ದು ಸಿಗುತ್ತೆ. ಏನೂ ತೊಗೊಂಡು ಹೋಗಬೇಕಾಗಿಲ್ಲ. ಒಂದು ಕಾಲದ ಮಾತಿದು. ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋಗೋರು. ಕಾರಣ ಏನು? ಮಾರ್ಗ ಮಧ್ಯದಲ್ಲಿ ಆಯಾಸ ಪರಿಹಾರ್ಥವಾಗಿ ಭುಜಿಸುವುದಕ್ಕೆ. ಹಾಗೆ ಇವರಿಗೆ ಕೃಷ್ಣ ವಿರಹದಿಂದ ಏರ್ಪಟ್ಟ ಆಯಾಸವನ್ನ ತಣಿಸುವಂತಹ ಪಾಥೇಯ ಬುತ್ತಿ ಯಾವುದು? ಪರಮಾತ್ಮನ ನಾಮ ಸಂಕೀರ್ತನ. ಪಾಥೇಯಂ ಪುಂಡರೀಕಾಕ್ಷ ನಾಮ ಸಂಕೀರ್ತನಾಮೃತಂ. ಪರಮಾತ್ಮನ ನಾಮ ಸಂಕೀರ್ತನೆ ಎಂಬುದೇ ಇವರಿಗೆ ಬುದ್ಧಿಯಂತೆ. ಆದ್ದರಿಂದ ಪಾಡಿ ಪೋಯ್, ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿದ್ರೇ ನಮಗೆ ಹೋಗೋಕ್ಕಾಗೋದು. ಏನು ಕೀರ್ತನೆ ಮಾಡ್ತೀರಾ? ಕೀರ್ತಿಮೈ, ಕೀರ್ತಿಗಳನ್ನು, ವೀರ್ಯ, ಶೌರ್ಯ, ಪರಾಕ್ರಮ, ಸೌಂದರ್ಯ, ಲೀಲೆ, ಶೃಂಗಾರ, ಕೋಪ, ತಾಪ ಎಲ್ಲವನ್ನ ಗಾನ ಮಾಡಬೇಕು. ಯಾರ ಕೀರ್ತಿಯನ್ನು ಗಾನ ಮಾಡಬೇಕು? புள்ளின்வாய் கிண்டானை பொல்லாவரக்கனை கிள்ளிக்களைந்தானை கீர்த்திமை பாடிப்போಯ್. புள்ளின்வாய் கீண்டானை. ಪುಳ್ ಎಂದರೆ ಪಕ್ಷಿ. ಪುಳ್ ಪಕ್ಷಿಯ, ವಾಯ್ ಬಾಯನ್ನ, ಕೀಂಡಾನೈ ಸೀಳಿದಂತಹವನನ್ನ, ಪೊಲ್ಲ ದುಷ್ಟನಾದ, ಅರಕ್ಕನ್
ರಾಕ್ಷಸನಾದ ರಾವಣನನ್ನ ಕಿಳ್ಳಿ ಕಳೆಯಿಂದಾನೆ. ಮೈ ಮೇಲೆ ಏನಾದರೂ ಒಂದು ಕಸ ಕುಳಿತರೆ ಹೀಗೆ ಚಿಮ್ಮಿ ತೆಗೆಯುವಂತೆ ರಾವಣನ ತಲೆಯನ್ನ ಚಿವುಟಿ ಬಿಸಾಡಿದನಲ್ಲ, ಇವರ ಕೀರ್ತಿಯನ್ನ ಗಾನ ಮಾಡೋಣ. ಇಬ್ಬರನ್ನ ಹೇಳ್ತಾಳೆ. ಪುಳ್ಳಿನ್ವಾಯ್ ಕಿಂಡಾನೈ ಬಕಾಸುರ ವಧೆಯ ವೃತ್ತಾಂತ. ಕೃಷ್ಣನ ಅವತಾರದ ಒಂದು ಲೀಲೆ. ಪೊಲ್ಲಾವರಕ್ಕನೆ ಕಿಳ್ಳಿಕ್ಕಳೆಯಿಂದಾನೈ ರಾವಣ ವಧೆಯನ್ನು ಮಾಡಿದ ರಾಮಾವತಾರದ ಒಂದು ಅನುಭವ. ಇಲ್ಲಿ ಎರಡು, ಕೃಷ್ಣಾವತಾರದ ಒಂದು ಚರಿತ್ರೆ ಘಟನೆ, ರಾಮಾವತಾರದ ಒಂದು ಘಟನೆ. ಇದು ಎರಡನ್ನ ಹೇಳಿ ಆಂಡಾಳ್ ಇದು ಎರಡನ್ನ ಯಾವನು ಮಾಡಿದನೋ ಅವನ ಕೀರ್ತಿಯನ್ನು ಗಾನ ಮಾಡೋಣ ಅಂತಾಳೆ. ಅವನು ಯಾರು? ನಾರಾಯಣನೇ ನಮಕ್ಕೆ ಪರೆದರುವಾನ್. ಅವನ್ ತಾನೇ ಇದೆರಡನ್ನ ಮಾಡಿದವನು, ಅವನ ಕೀರ್ತಿಯನ್ನ ಗಾನ ಮಾಡೋಣ ಎಂಬುದಾಗಿ ಆಂಡಾಳ್ ಪಾಶುರವನ್ನು ಹೇಳ್ತಾಳೆ. ಪುಳ್ಳಿನ್ವಾಯ್ ಕಿಂಡಾನೈ. ಪುಳ್ಳಿ ಅಂದರೆ ಪಕ್ಷಿ. ಆ ಪಕ್ಷಿ ಅದರ ಬಾಯನ್ನ ಸೀಳಿದವನು. ಇದು ಯಾರು? ಯಾವ ಅಪಾದಾನ? ಕೃಷ್ಣ ಪರಮಾತ್ಮ ಕರುಗಳನ್ನು ಮೇಯಿಸುವುದಕ್ಕಾಗಿ ಹಾಗೆ ಕಾಡಿಗೆ ಹೋಗಿದ್ದಾನೆ. ಹಸು ಮೇಯಿಸಲ್ವಂತೆ, ಕರು ಮೇಯಿಸೋದ್ರಲ್ಲಿ ಆಸೆ. ಕನ್ರು ಮೇಯ್ತು ವಿಳೆಯಾಡವಲ್ಲಾನೈ ವರೈಮೀಕಾನಿಲ್ ಆಳ್ವಾರ್ ಪಾಶುರವನ್ನ ಗಾನ ಮಾಡ್ತಾರೆ. ಹೀಗೆ ಆ ಗೋಕುಲದಲ್ಲಿ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ ಕಾಲದಲ್ಲಿ ಏನು ಏರ್ಪಟ್ಟಿತು? ಕರುಗಳನ್ನ ಮೇಯಿಸುವುದಕ್ಕೆ ಕೃಷ್ಣ ಹಾಗೆ ಹೊರಟಿದ್ದಾನೆ. ಆ ಕರುಗಳಿಗೆ ತೀರ್ಥಪಾನವನ್ನು ಮಾಡಿಸ್ಬೇಕು, ನೀರನ್ನು ಕುಡಿಸಬೇಕು. ಯಮುನಾ ನದಿಯ ಬಳಿಗೆ ಕರ್ಕೊಂಡು ಹೋಗಿದ್ದಾನಂತೆ. ಇವನಲ್ಲಿ ಬರ್ತಾನೆ ಅಂತ ಒಬ್ಬ ಅಸುರನಿಗೆ ತಿಳಿದಿದೆ. ಈ ಕಂಸನಿಗೆ ಏನು ಕೆಲಸ? ಬೆಳಗ್ಗೆ ಒಬ್ಬ, ಮಧ್ಯಾಹ್ನ ಒಬ್ಬ, ಸಂಜೆ ಒಬ್ಬ, ಕಳಿಸ್ತಾ ಇರು ಟರ್ನ್ ಬೈ ಟರ್ನ್. ಕೃಷ್ಣನನ್ನು ಕೊಲ್ಲುವುದಕ್ಕೆ ಕಂಸ ಮಾಡದ ಪ್ರಯತ್ನವೇ ಇಲ್ಲ. ಪ್ರಹ್ಲಾದನನ್ನು ಕೊಲ್ಲುವುದಕ್ಕೆ ಈ ಹಿರಣ್ಯ ಮಾಡದ ಪ್ರಯತ್ನವೇ ಇಲ್ಲ. ಅಲ್ಲಿ ಭಾಗವತನನ್ನು ಕೊಲ್ಲುವ ಸನ್ನಾಹ, ಇಲ್ಲಿ ಭಗವಂತನನ್ನೇ ಕೊಲ್ಲುವ ಸನ್ನಾಹ. ಕಂಸ ಮಾಡಿದ್ದು ಭಗವಂತನಾದ ಕೃಷ್ಣನನ್ನು ಕೊಲ್ಲಬೇಕು ಅಂತ, ಹಿರಣ್ಯಕಶಿಪು ಮಾಡಿದ್ದು ಭಾಗವತೋತ್ತಮನಾದ ಪ್ರಹ್ಲಾದನನ್ನು ಕೊಲ್ಲುವ ಸನ್ನಾಹ. ಎರಡೂ ಕೂಡ ಅಸಖ್ಯಾಪಚಾರ ಅಂದ್ಬಿಟ್ರು. ಏನು ಅಸಖ್ಯಾಪಚಾರ? ಪರಮಾತ್ಮನಿಗೆ ಸಹಿಸುವುದಕ್ಕೆ ಆಗದ ಅಪಚಾರ. ಅಂಥ ಪರಮಾತ್ಮನಿಗೆ ಅಸಖ್ಯ. ಇದನ್ನು ಇವರು ಮಾಡುವ ಅಪಚಾರಗಳನ್ನು ಕಂಡರೆ ಆ ರೀತಿ ಇಲ್ಲಿ ಈ ಕಂಸ ಒಬ್ಬೊಬ್ಬರನ್ನ ಕಳಿಸ್ತಾ ಇದ್ದಾನೆ ಅಸುರ ಪರಿವಾರಗಳನ್ನ. ಈಗ ಒಬ್ಬ ಅಸುರ ಬಂದಿದ್ದಾನೆ. ಆ ಯಮುನಾ ತೀರದಲ್ಲಿ ಒಂದು ದೊಡ್ಡ ಕೊಕ್ಕರೆ ನಿಂತಿದೆ, ನಾರೈ. ಆ ಕ್ರೇನ್ ಬರ್ಡ್, ಆ ಕ್ರೇನ್ ಪಕ್ಷಿ, ಆ ನಾರೈ ಕೊಕ್ಕರೆ ಅದಲ್ಲಿ ನಿಂತಿದೆಯಲ್ಲ. ಈ ಅಸುರ ಏನು ಮಾಡ್ದ? ಅದ್ರ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟ. ಇವರಲ್ಲಿ ಯಾರು ನೇರಾಗಿ ಕೃಷ್ಣನ ಕೊಲ್ಲೋದಕ್ಕೆ ಬರಲೇ ಇಲ್ಲ. ಒಬ್ಬ ಬಂಡಿ ಒಳಗಡೆ ಹೋಗ್ತಾನೆ, ಒಬ್ಬಳು ಯಶೋದೆ ವೇಷ ಹಾಕೊಂಡ್ಬರ್ತಾಳೆ, ಒಬ್ಬ ಗಾಳಿ ಒಳಗಡೆ ಸೇರ್ಕೋತಾನೆ, ಒಬ್ಬ ಹಾವು ಒಳಗಡೆ ಹೋಗ್ತಾನೆ. ಬರೀ ಎಲ್ಲ ಮೋಸ. ನೇರಾಗಿ ಎದುರಿಗೆ ಬಂದು ರಾಮನನ್ನ ಎದುರಿಸಿದಂತೆ ಒಬ್ಬನೂ ಬರಲಿಲ್ಲ. ಎಲ್ಲ ಕಳ್ಳ ಅಸುರರ ಗುಂಪು. ಈಗ ಈ ಕೊಕ್ಕರೆಯ ಒಳಗೆ ಒಬ್ಬ ಅಸುರ ಆವೇಶಿಸಿ ಬಿಟ್ಟ. ಆ ಕೊಕ್ಕರೆ ತಕ್ಷಣ ಏನಾಯ್ತು? ಬೃಹದಾಕಾರವಾಗಿ ಬೆಳೆದ್ಬಿಡ್ತು. ಇಷ್ಟಿತ್ತು ಕೊಕ್ಕರೆ, ಅಷ್ಟೇ ಹತ್ರ ಆಗ್ಬಿಡ್ತದು. ಕಾರಣ ಇವನು ಒಳಗಡೆ ಪ್ರವೇಶ ಮಾಡಿದ್ನಲ್ಲ, ಅದರ ಪ್ರಭಾವ. ಆಗ ಈ ಕೃಷ್ಣ ಕರುವಿಗೆ ನೀರು ಕುಡಿಸೋದಕ್ಕೆ ಅಲ್ಲಿ ಬಂದಾಗ ಈ ದೊಡ್ಡ ಕೊಕ್ಕರೆ ಏನು ಮಾಡ್ತು? ನುಂಗ್ಬಿಡ್ತು ಕೃಷ್ಣನನ್ನು. ಕೃಷ್ಣ ಎಷ್ಟಿದ್ದಾನೆ ಅವಾಗ? ಅವನಿಗೆ ವಯಸ್ಸು ಎಷ್ಟು ಅಂದರು? 3 ಅಂದರು. 3 ವಯಸ್ಸಿನ ಮಗು ಕೃಷ್ಣ. ಆ ಪುಟ್ಟ ಮಗುವನ್ನ ಈ ಕೊಕ್ಕರೆ ನುಂಗ್ಬಿಡ್ತು. ಕೃಷ್ಣಂ ಮಹಾಬಕಗ್ರಸ್ತಂ ದೃಷ್ಟ್ವಾ ರಾಮಾದಯೋರ್ಭಕಾಃ. ಈ ಭೂತಾಕಾರವಾದ ಕೊಕ್ಕರೆ ಆ ಕೃಷ್ಣನನ್ನ ನುಂಗಿದ್ದನ್ನು ನೋಡಿ ಎಲ್ಲ ಗೊಲ್ಲರು, ಬಲರಾಮನೂ ಸೇರಿದಂತೆ ಎಲ್ಲ ಮಕ್ಕಳು ಮೂರ್ಛೆ ಹೋದರು. ಭಯ ಆಗ್ಬಿಡ್ತು. ದೃಷ್ಟ್ವಾ ರಾಮಾದಯೋ ಅರ್ಭಕಾಃ. ಅರ್ಭಕ ಅಂದರೆ ಬಾಲಕ, ಅರ್ಭಕಾಃ ಬಾಲಕರು. ಎಲ್ಲ ಬಾಲಕರು ಕೂಡ ಏನಾದರೂ ಬಭೂವರಿಂದ್ರಿಯಾಣೇವ ವಿನಾ ಪ್ರಾಣಂ ವಿಚೇತಸಃ. ಅವರೆಲ್ಲರಿಗೂ ಕೂಡ ಮೂರ್ಛೆ ಬರ್ಬಿಡ್ತು. ಆಗ ಆ ಬಕ ಈ ಕೃಷ್ಣನನ್ನು ನುಂಗುಬಿಟ್ಟು ಜೀರ್ಣಿಸ್ಕೊಂಡ್ಬಿಟ್ಟು ಕೊಂದು ಬಿಡಬೇಕು ಅಂತ. ಆದರೆ ನುಂಗಬೇಕಾದ್ರೆ ಕಂಠದಲ್ಲಿ ಏನಾಯಿತು? ಈ ಕೃಷ್ಣ ಆ ಬಕದ ಕಂಠದಲ್ಲಿ ಸಿಕ್ಕಾಕೊಂಡ್ಬಿಟ್ಟ, ಗಂಟ್ಲ ಸಿಕ್ಕಾಕೊಂಡ್ಬಿಟ್ಟ.
ಕೊಕ್ಕರೆಯ ಆ ಗಂಟಲಿನಲ್ಲಿ ಕೃಷ್ಣ ಸಿಕ್ಕಿ ಹಾಕಿಕೊಂಡು ಬಿಟ್ಟ. ಆಗ ಸಿಕ್ಕಾಕೊಂಡ್ಬಿಟ್ಟು ಬೆಳೆಯುವುದಕ್ಕೆ ಪ್ರಾರಂಭ ಮಾಡೋದಂತೆ. ಆಗ ಈ ಕೃಷ್ಣ 1 ಇಂಚ್ ಬೆಳೆದ. ಕೊಕ್ಕರೆ ಬಾಯಿ ಹೀಗಿದೆ, ಅದೇನು ಮಾಡ್ತು, ಇವನು ಹೇಗೆ ಬೆಳಿತಾನೆ, ತೆಗೀತು, ಇನ್ನೂ ಬೆಳೆದ ತೆಗೀತು, ಇನ್ನೂ ಬೆಳೆದ ತೆಗೀತು, ಇನ್ನೂ ತೆಗೆದು 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 ಇನ್ನು ಎಷ್ಟು ಬಾಯಿ ತೆಗಿಯೋಕ್ಕಾಗುತ್ತೆ ಕೊಕ್ಕರೆಗೆ. ಹಾಗೆ ಇನ್ನು ತೆಗಿಯೋಕ್ಕಾಗಲ್ಲ ಅಂದಾಗ ಅದಕ್ಕೆ ಪಾಪ ಉಸಿರಾಡೋಕ್ಕಾಗಲಿಲ್ವಂತೆ. ಕೃಷ್ಣ ಏನು ಮಾಡ್ದಂತೆ, ಅಯ್ಯೋ ಪಾಪ ಉಸಿರಾಡೋಕ್ಕೆ ಕಷ್ಟಪಡ್ತಾ ಇದೆ, ಸ್ವಲ್ಪ ಬಾಯಿ ದೊಡ್ಡದು ಮಾಡೋಣ ಅಂತ ಹೀಗಂದ್ರಂತೆ. ಬಾಯಿ ಸೀಳೇ ಹೋಯ್ತಂತೆ. ಎಷ್ಟು ಲೀಲಾಜಾಲವಾಗಿ ಕೊಂದ ಆ ಕೃಷ್ಣ. ಒಂದು ಬಾಳೆಯ ನಾರನ್ನ ಸೀಳುವಂತೆ ಈ ದುಷ್ಟ ಅಸುರನನ್ನ ಕೀಂಡಾನೈ, ಅದರ ಬಾಯನ್ನ ಬಾಳೆಯ ನಾರನ್ನ ಸೀಳಿದವನು. ನಾನು ಕೊಲ್ಲಲಿಲ್ಲಪ್ಪ, ಅದು ನನ್ನ ನುಂಗ್ಬಿಡ್ತು, ಉಸಿರಾಡಕ್ಕೆ ಕಷ್ಟಪಡ್ತಾ ಇತ್ತು, ಸ್ವಲ್ಪ ಬಾಯಿ ದೊಡ್ಡದು ಮಾಡೋಣ ಅಂತ ನೋಡಿದೆ, ಅದು ಬಾಯಿ ಸೀಳೋಯ್ತು, ನಾನೇನು ಮಾಡಲಿ ಅಂತ ಅನ್ನಂತ. ಅಷ್ಟು ಲೀಲಾಜಾಲವಾಗಿ ಬಕಾಸುರ ವಧೆಯನ್ನು ಮಾಡಿದವನು. ಪುಲ್ಲಿನ್ವಾಯ್ ಕೆಂಡಾನೈ, ಪುಲ್ ಪಕ್ಷಿಯ ವಾಯ್ ಬಾಯನ್ನ, ಕೆಂಡಾನೈ ಅವನು ಅದನ್ನ ಸೀಳಿದವನು. ತಂತಾಲು ಮೂಲಂ ಪ್ರದಹಂತಮಗ್ನಿವತ್, ಆ ಕೊಕ್ಕರೆಯ ಆ ಬಾಯಿನ ಆ ದವಡೆಯನ್ನ ಸುಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟ ಕೃಷ್ಣ. ಅದಕ್ಕೆ ಇವನನ್ನು ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗೋದಕ್ಕೂ ಆಗ್ತಾ ಇಲ್ಲ. ಆ ಅಸುರ ಕಷ್ಟಪಡುವಾಗ ಅವನ ಕಷ್ಟವನ್ನು ನೋಡಲಾರದೆ ಬಾಯನ್ನ ಸೀಳಿಬಿಟ್ಟಂತೆ. ಪಳ್ಳತ್ತಿಲ್ ಮೇಯಂ ಪರವಯುರುಕೊಂಡ ಕಳ್ಳವಸುರನ್, ಕಳ್ಳಚ್ಚಕಡಂ ಎನ್ನುವ ಹಾಗೆ ಕಳ್ಳ ಅಸುರನ್, ಇವನೊಬ್ಬ ಮೋಸದ ವೇಷ ತೊಟ್ಟು ಬಂದ, ಪಕ್ಷಿಯ ವೇಷದಲ್ಲಿ ಬಂದಂತಹ ಒಬ್ಬ ಅಸುರನಲ್ಲವ. ಇಂತಹ ಕಳ್ಳವಸುರನ್ ಇವನನ್ನ ಸೀಳಿದಂತಹ ಮಹಾಪರಾಕ್ರಮಶಾಲಿಯಾದವನು ನಮ್ಮ ಕೃಷ್ಣ ಎಂಬುದಾಗಿ ಆ ಕೃಷ್ಣನ ಅಷ್ಟು ರಾಕ್ಷಸ ರೂಪಿಯಾಗಿದ್ದ ಆ ಪಕ್ಷಿಯನ್ನ ಪುಟ್ಟ ಮಗುವಾಗಿ ಇದ್ದವನು ಲೀಲಾಜಾಲವಾಗಿ ಸೀಳಿ ಆ ಅಸುರ ವಧೆಯನ್ನ ಮಾಡಿದ ಕೃಷ್ಣನ ಶೌರ್ಯ ಪರಾಕ್ರಮಗಳನ್ನ ಪಾಡಿಪ್ಪೋಯ್ ಗಾನ ಮಾಡೋಣ. ಮತ್ತೆ ಕೃಷ್ಣನ ಹಾಡಿದ್ರ ಏನಿದು, ಆ ಕೃಷ್ಣ ಬರೀ ಕಣ್ಣಕ್ಕಿನಿಯನ್ ಎಷ್ಟು ನಮ್ಮನ್ನು ಗೋಳಿಕೋತಾನೆ. ಅವನ ಹೆಸರು ಹೇಳ್ಬೇಡ ಅಂತ ಹೇಳಿರ್ಲಿಲ್ವಾ, ಮತ್ತೆ ಅವನ ಇದಮ್ಮ ನಿಮ್ಮ ರಾಮನ್ನೂ ಹಾಡ್ತೀವಿ. ಪೊಲ್ಲಾವರಕ್ಕನೆ ಕಿಳ್ಳಿಕ್ಕಳೆಂದಾನೈ ಕೀರ್ತಿಮೆ ಪಾಡಿಪ್ಪೋಯ್. ಪೊಲ್ಲ ದುಷ್ಟನಾದ ಅರಕ್ಕನೈ ರಾಕ್ಷಸನಾದಂತಹವನನ್ನ ಕಿಳ್ಳಿಕ್ಕಳೆಂದಾನೈ ಹೀಗೆ ಚಿವಿಟಿ ತಲೆಯನ್ನ ಬಿಸಾಡಿದವನನ್ನ ನಾವುಗಳು ಗಾನ ಮಾಡೋಣ ಅಂತಾಳೆ ಆಂಡಾಳ್. ಇದು ರಾವಣ ವಧೆ. ಕೃಷ್ಣ ಒಂದು ಹಕ್ಕಿಯನ್ನ ಕೊಂದದ್ದು ರಾಮಾವತಾರದಲ್ಲಿ ರಾವಣನನ್ನ ಕೊಂದದ್ದಕ್ಕೆ ಸಮ ಅಂದ್ಬಿಟ್ರು. ರಾವಣನನ್ನು ಕಿಳ್ಳಿಕ್ಕಳೆಯಿಂದಾನೆ, ಏನೋ ಮೈ ಮೇಲೆ ಕಸ ಕೂತಿದ್ರೆ ಹೀಗೆ ಚಿವುಟಿ ಬಿಸಾಡೋ ಹಾಗೆ ಅಂತ ಆಂಡಾಳು ಹೇಳ್ತಾ ಇದ್ದಾಳಲ್ಲ. ಆದರೆ ರಾಮಾಯಣದಲ್ಲಿ ಹಾಗಿಲ್ವಲ್ಲ. ಕೋಟ್ಯಾಂತರ ಕಪಿ ಸೈನ್ಯ ಕರ್ಕೊಂಡು ಹೋದ, ಲಕ್ಷಾಂತರ ಕರಡಿ ಸೈನ್ಯ ಹೋಯಿತು. ಆ ವಾನರ ಭಲ್ಲೂಕಗಳ ಸೈನ್ಯ ತಾನೇ ರಾಮನ ಜೊತೆಯಲ್ಲಿ ಹೋಗಿದ್ದು. ಹೀಗೆ ಯಾವ ಕರಡಿಗಳ ಸೈನ್ಯ, ವಾನರನ ಸೈನ್ಯ ಇದನ್ನೆಲ್ಲ ಕರ್ಕೊಂಡು ಹೋಗಿ ಆ ಮಹಾ ವೀರರಾದ ವಾನರರೆಲ್ಲ ಯುದ್ಧ ಮಾಡಿ ರಾವಣನ ಜೊತೆ ಬಹುದಿನಗಳ ಕಾಲ ಯುದ್ಧ ಮಾಡಿ ತುಂಬಾ ಕಷ್ಟಪಟ್ಟು ರಾವಣನನ್ನ ಕೊಂದ ಅಂತ ತಾನೇ ನಮಗನ್ಸುತ್ತೆ. ಆ ಯುದ್ಧಕಾಂಡ ನೋಡಬೇಕು. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಯುದ್ಧಕಾಂಡವನ್ನು ನೋಡುವಾಗ ಅದರಲ್ಲಿ ಹೇಗಿದೆ, ಎಷ್ಟು ಘೋರ ಆ ಯುದ್ಧವನ್ನು ವರ್ಣನೆ ಮಾಡ್ತಾರೆ. ರಾವಣ ಹೇಗೆ ಬಾಣ ಬಿಟ್ಟ, ಇವನು ಹೇಗೆ ಬಿಟ್ಟ, ಇಂದ್ರಜಿತ್ ಬರ್ತಾನೆ, ಪ್ರಹಸ್ತ ಬರ್ತಾನೆ, ಇಬ್ರ ಕುಂಭಕರ್ಣ ಬರ್ತಾನೆ. ಎಷ್ಟೆಲ್ಲ ಕಷ್ಟಪಟ್ಟು ರಾವಣನನ್ನ ಕೊಂದ ಅಂತ ಆ ಯುದ್ಧದ ವರ್ಣನೆ ನೋಡಿದ್ರೆ ಅನ್ಸುತ್ತೆ ಇವಳೇನೋ ಕಿಳ್ಳಿಕ್ಕಳೆಯಿಂದಾನೆ ಎಂತಾಳಲ್ಲ ಅಂದ್ರು. ಅಮ್ಮ, ರಾವಣನನ್ನ ಕೊಂದದ್ದು ಕಷ್ಟಪಟ್ಟು ಕೊಲ್ಲಲಿಲ್ಲ, ಸುಲಭವಾಗೇ ಕೊಂದ. ಮತ್ತೆ ಇಷ್ಟೆಲ್ಲ ದಿನ ಬೇಕಾ, ಇಷ್ಟೆಲ್ಲ ಬೇಕಾ ಅಂದ್ರು. ಅಲ್ಲಿ ಹೇಳ್ತಾರೆ, ಈ ರಾವಣನ ತಮ್ಮನಾದ ಆ ವಿಭೀಷಣ ಅವನು ರಾಮನಲ್ಲಿ ಶರಣಾಗತಿಯನ್ನು ಮಾಡಿ ಬಂದನಲ್ಲವ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣಂ ಉಪಸ್ಥಿತಂ ಎಂಬುದಾಗಿ ಸುಗ್ರೀವನ ನೋಡಿ ಪ್ರಾರ್ಥನೆ ಮಾಡ್ತಾ ತಾನೆ ಈ ವಿಭೀಷಣ ಬಂದ. ಹಾಗೆ ಬಂದಂತಹ ಆ ವಿಭೀಷಣನನ್ನ ಸೇರಿಸ್ಕೋಬಾರ್ದು.
ರಾವಣನ ದೂತನಾಗಿ ಬಂದಿರಬಹುದು, ಶತ್ರುವಾಗಿ ಬಂದಿರಬಹುದು, ರಾವಣನೇ ವಿಭೀಷಣನ ವೇಷದಲ್ಲಿ ಬಂದಿರಬಹುದು. ಬೇಡ ಅಂತ ತಾನೇ ಎಲ್ಲ ವಾನರರು ವಿಭೀಷಣನನ್ನು ಅಂಗೀಕಾರ ಮಾಡಬೇಡ ಅಂತಾರೆ. ಆಗ ರಾಮ ಏನು ಹೇಳ್ತಾನೆ ಗೊತ್ತಾ? ಹೇ ಸುಗ್ರೀವ, ಯಾಕೆ ಹೆದರ್ತೀಯ? ಬಂದವನು ರಾವಣನೇ ಆದರೂ ಕರ್ಕೊಂಡು ಬಾ, ನನಗೇನೂ ಭಯ ಇಲ್ಲ ಅಂತಾನೆ. ನಿನಗೆ ಭಯ ಇಲ್ಲ ಕಣಪ್ಪ, ನಮಗೆ ಭಯ ಅಂತಾನೆ ಸುಗ್ರೀವ. ಕಾರಣ ಏನು? ನೀನು ನನ್ನ ಆಶ್ರಯಕ್ಕೆ ಬಂದುಬಿಟ್ಟೆ, ನನ್ನ ಸ್ನೇಹವನ್ನು ಮಾಡಿಬಿಟ್ಟಿದೀಯ. ಕಿಷ್ಕಿಂಧೆ ಒಳಗಡೆ ಕಾಲಿಟ್ಟು ಅಲ್ಲಿಂದ ಇಲ್ಲಿಯ ತನಕ ವಾನರ ಸೈನ್ಯದೊಡನೆ ಬಂದಾಗ ನಿನ್ನನ್ನು ಕ್ಷೇಮವಾಗಿ ಅಯೋಧ್ಯೆ ತನಕ ತಲುಪಿಸೋದು ನಮ್ಮ ಜವಾಬ್ದಾರಿ. ನಿನಗೇನಾದರೂ ಆಗ್ಬಿಟ್ರೆ ಏನು ಮಾಡೋದು ರಾಮ? ಬೇಡ ವಿಭೀಷಣ ಅಂತಾನೆ. ಆದರೆ ರಾಮ ಏನು ಹೇಳ್ತಾನೆ? ಅಂಜಬೇಡ ಸುಗ್ರೀವ, ಒಂದು ಮಾತು ಹೇಳ್ತಾನೆ ಕೇಳು. ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂಚೈವ ರಾಕ್ಷಸಾನ್ ಅಂಗುಳ್ಯಗ್ರೇಣ ತಾನ್ ಹನ್ಯಾನ್ ಇಚ್ಛನ್ ಹರಿಗಣೇಶ್ವರ. ಎಲೈ ಸುಗ್ರೀವ, ಈ ಒಬ್ಬ ವಿಭೀಷಣನನ್ನು ಕಂಡು ಹೆದರ್ತಾ ಇದೆಯಲ್ಲ, ಲೋಕದಲ್ಲಿರುವ ಪಿಶಾಚರು, ದಾನವರು, ಯಕ್ಷರು, ಗಂಧರ್ವರು, ಶತ್ರುಗಳಾದ ರಾಜರು ಯಾರು ಬೇಕಾದರೂ ಬರಲಿ, ಯಾರು ಬೇಕಾದರೂ ಬರಲಿ ಅಲ್ಲ, ಎಲ್ಲರೂ ಒಟ್ಟಿಗೆ ಬರಲಿ. ಪಿಶಾಚಾನ್, ದಾನವಾನ್, ಯಕ್ಷಾನ್, ಪೃಥಿವ್ಯಾಂಚೈವ ರಾಕ್ಷಸಾನೇ, ಅದು ಯಾವ್ಯಾವ ವಿರೋಧಿ ವರ್ಗಗಳಿದೆಯೋ ಅದು ಎಲ್ಲವೂ ಕೂಡ ಒಟ್ಟಾಗಿ ಗುಂಪು ಕಟ್ಕೊಂಡು ಬರಲಿ. ಪರಸ್ಪರ ಅವವೇ ಹೊಡೆದಾಡ್ತಾ ಇರುತ್ತವೆ. ಇವನ ಮೇಲೆ ದ್ವೇಷ ಅಂದರೆ ಅವೆಲ್ಲ ಒಟ್ಟಾಗಿ ಬಿಡುತ್ತವಂತೆ. ಆ ರೀತಿ ಅವೆಲ್ಲವೂ ಕೂಡ ಒಟ್ಟಾಗಿ ಬಂದರೂ ಕೂಡ ಎಲೈ ಸುಗ್ರೀವ, ಈ ನನ್ನ ಧನುಸ್ಸು ಬೇಡ, ಅದರಲ್ಲಿ ಹೂಡಬೇಕಾದ ಬಾಣ ಬೇಡ, ಆ ಧನುಸ್ಸನ್ನು ಹಿಡಿಯುವ ಕೈಗಳು ಬೇಡ, ಆ ತೋಳುಗಳು ಬೇಡ, ಆ ತೋಳುಗಳನ್ನು ಉಳ್ಳ ಕೈಗಳು ಬೇಡ, ಕೈ ಬೆರಳುಗಳು ಬೇಡ, ಅಂಗುಳ್ಯಗ್ರೇಣ, ಆ ಉಗುರಿನ ತುದಿಯಿಂದಲೇ ನಾನು ಎಲ್ಲರನ್ನೂ ನಾಶ ಮಾಡ್ತೀನಿ ಅಂತಾನೆ. ನರಸಿಂಹಾವತಾರದಲ್ಲಿ ಮಾಡಲಿಲ್ವಾ? ಪರಮಾತ್ಮನಿಗೆ ಯಾವುದು ಆಯುಧ? ನಖಗಳೇ ಆಯುಧವಲ್ಲವ ಅವನಿಗೆ. ಆ ರೀತಿ ಆ ನಖದಿಂದಲೇ ನಾ ಮಾಡಬಲ್ಲೆ. ಆದರೆ ಇನ್ನೊಂದು ಹೇಳ್ತೀನಿ ಕೇಳು, ಅದು ಬೇಡ. ಏನು? ಆ ನಖಗಳು ಬೇಡ, ಅಂಗುಳ್ಯಗ್ರೇಣ, ಉಗುರಿನ ತುದಿಯಿಂದ ಅಷ್ಟನ್ನು ನಾಶ ಮಾಡಬಲ್ಲೆ, ಅದು ಬೇಡ. ಇಚ್ಛನ್, ಸಂಕಲ್ಪ ಇದ್ರೆ ಸಾಕು ಹಾಗೆ ಮಾಡ್ತೀನಿ ಅಂತಾನೆ. ಅಂದರೆ ಏನು? ನನ್ನ ಬಲವನ್ನು ನೀನು ಅರಿತಿಲ್ಲವ? ವಾಲಿವದೆಗೆ ಮುಂಚೆನೇ ತೋರಿಸಿದ್ನಲ್ಲ, ಸಪ್ತಸಾಲ ವೃಕ್ಷವನ್ನು ಛೇದಿಸಿದೆ, ದುಂದುಬಿಯ ಶವವನ್ನು ಚಿಮ್ಮಿ ಎಸೆದೆ, ಏನೆಲ್ಲ ಮಾಡಿದೆ. ಹಿಂಗಿನ್ನೂ ನನ್ನ ಪರಾಕ್ರಮದಲ್ಲಿ ನಂಬಿಕೆ ಇಲ್ವಾ? ಅಂಗುಳ್ಯಗ್ರೇಣ ತಾನ್ ಹನ್ಯಾನ್ ಇಚ್ಛನ್ ಹರಿಗಣೇಶ್ವರ ಎಂಬುದು ರಾಮನ ಮಾತು. ಈ ರಾಮ ಸುಳ್ಳು ಹೇಳುವವನಲ್ಲ. ರಾಮೋ ದ್ವಿರ್ನಾಭಿಭಾಷತೆ, ಎರಡು ನಾಲಿಗೆ ರಾಮನಿಗೆ ಇಲ್ಲವೇ ಇಲ್ಲ. ಹಾಗಿರುವ ರಾಮ ಹೇಳಿದ ಮೇಲೆ ಇದು ಸುಳ್ಳಲ್ಲ. ಅದಕ್ಕಾಗಿ ನೀ ಯಾಕೆ ಹೆದರ್ತೀಯ ಅಂದ. ಇದು ರಾಮನ ಪರಾಕ್ರಮ. ಈ ವಾನರ, ಕರಡಿ, ಕಪಿ ಎಲ್ಲ ಕಟ್ಕೊಂಡು ಹೋಗಿದ್ದು ಯಾಕೆ? ಇವರೆಲ್ಲ ದೇವತೆಗಳು. ಆ ದೇವತೆಗಳು ಪರಮಾತ್ಮ ದಶರಥ ಕುಮಾರನಾಗಿ ಅವತಾರ ಮಾಡುವಾಗ ನಾವು ನಿನ್ನ ಜೊತೆ ಹುಟ್ತೀವಿ ಅಂತ ಕೇಳ್ಕೋತಾರೆ ದೇವತೆಗಳಲ್ಲ. ಕಾರಣ ಏನು ಅಂದರು, ಆ ರಾವಣ ನಮ್ಮನ್ನು ಅದೆಷ್ಟು ಹಿಂಸೆ ಮಾಡಿದ್ದಾನೆ, ಅದೆಷ್ಟು ನಮ್ಮನ್ನು ಗೋಳಿಕೊಂಡಿದ್ದಾನೆ. ನೀನವನನ್ನು ಒಂದೇ ಬಾಣದಲ್ಲಿ ಕೊಂದುಬಿಟ್ರೆ ನಮಗದು ತೃಪ್ತಿ ಇಲ್ಲ. ನಾವು ಆ ರಾವಣನಿಗೆ ಒಂದು ಗುದ್ದಬೇಕು, ಚಚ್ಚಬೇಕು, ಅವನ ಸೈನ್ಯನೆಲ್ಲ ಬಲಿ ಹಾಕಬೇಕು. ಎಷ್ಟು ಗೋಳಿಕೊಂಡಿದ್ದಾನೆ ನಮ್ಮನ್ನು, ನಾವೇನಾದರೂ ಮಾಡಬೇಡ್ವಾ? ನಿನ್ನ ಜೊತೆ ನಾವು ಬರ್ತೀವಿ ಅಂದರು. ಸರಿ ಬನ್ರಪ್ಪ ಅಂದ. ಎಲ್ಲ ಕಪಿಗಳಾಗಿ ಹುಟ್ಟಿದ್ರು. ಒಬ್ಬ ಅಗ್ನಿಯ ಅಂಶ, ಒಬ್ಬ ವರುಣನ ಅಂಶ, ಒಬ್ಬ ವಾಯುವಿನ ಅಂಶ, ಒಬ್ಬ ಸೂರ್ಯನ ಅಂಶ, ಒಬ್ಬ ಇಂದ್ರನ ಅಂಶ, ವಾಲಿ ಇಂದ್ರನ ಅಂಶ, ಸುಗ್ರೀವ ಸೂರ್ಯನ ಅಂಶ, ನೀಲ ಅಗ್ನಿಯ ಅಂಶ, ನಳ ವರುಣನ ಅಂಶ, ಹನುಮಾನ್ ವಾಯುವಿನ ಅಂಶ. ವಾನರೋತ್ಪತ್ತಿ ಸರ್ಗ ಅಂತ ರಾಮಾಯಣದಲ್ಲಿ ಅದೇ ಒಂದು ಸರ್ಗ ಇದೆ. ಯಾರ್ಯಾರು ಏನೇನಾಗಿ ಹುಟ್ಟಿದ್ರು ಆ ವಾನರರ ಹೆಸರೇನು, ಇದೆಲ್ಲ ರಾಮ ಹುಟ್ಟಕ್ಕೆ ಮುಂಚೆನೇ ಇವೆಲ್ಲ ಹುಟ್ಟು ಬಂದಾಯಿತು. ಈ ರೀತಿ ದೇವತೆಗಳು ಕೇಳಿಕೊಂಡು ವಾನರರಾಗಿ ಬಂದದ್ದರಿಂದ ಅವರ ಪ್ರಾರ್ಥನೆಯನ್ನು ಮನ್ನಿಸಬೇಕಲ್ಲವ. ಅದಕ್ಕಾಗಿ ಈ ಸೈನ್ಯ ಎಲ್ಲ ಕರ್ಕೊಂಡು ಹೋದೇ ಹೊರತು ರಾಮ ಒಬ್ಬನಿಗೆ ರಾವಣನೊಡನೆ ಯುದ್ಧ ಮಾಡೋಕೆ ಆಗುವಲ್ಲ ಅಂತ ಅಲ್ಲ. ಪೊಲ್ಲಾವರಕ್ಕನೆ ಕಿಳ್ಳಿಕ್ಕಳೆಯಿಂದಾನೈ, ಇವರೆಲ್ಲ ಏನೇ ಯುದ್ಧ ಮಾಡಿದ್ರು ರಾವಣನನ್ನು ಕೊಂದವನು ರಾಮ ತಾನೆ, ಕುಂಭಕರ್ಣನನ್ನು ಕೊಂದವನು ರಾಮ ತಾನೆ. ಆದ್ದರಿಂದ ಕಿಳ್ಳಿಕ್ಕಳೆಯಿಂದಾನೈ.
ಅರಕ್ಕನೈ ಅಂತ ಹೇಳ್ಬೋದಾಗಿತ್ತು. ರಾಕ್ಷಸನನ್ನು ಚಿವಿಟಿ ಬಿಸಾಡಿದವನು ಅಂತ. ಪೊಲ್ಲ ಅರಕ್ಕನೈ ಅಂತಾಳೆ. ಪೊಲ್ಲ ಅಂತ ಒಂದು ಅಬ್ಜೆಕ್ಟಿವ್ ಬೇರೆ ಅಲ್ಲಿ. ಯಾಕೆ ಅಂತಂದ್ಲು, ಪೊಲ್ಲ ಅರಕ್ಕನೈ, ಈ ಪರಮಾತ್ಮ ರಾಕ್ಷಸ ಅನ್ನೋ ಕಾರಣಕ್ಕೆ ಕೊಲ್ಲುವವನು ಅಲ್ಲ. ಅವನು ರಾಕ್ಷಸನೋ ಅಸುರನೋ ದಾನವನೋ ಯಾರಾಗಿರಲಿ, ಪರಮಾತ್ಮ ಯಾರನ್ನೂ ಕೊಲ್ಲುವುದರಲ್ಲಿ ಆ ಪರಮಾತ್ಮನಿಗೆ ಸಂಕಲ್ಪವಿಲ್ಲ. ಮತ್ತೆ ಯಾತಕ್ಕೆ ರಾವಣನನ್ನು ಕೊಂದ ಅಂದ? ಪೊಲ್ಲ, ದುಷ್ಟನಾದದ್ದರಿಂದ ಕೊಂದ. ಅದೇ ವಿಭೀಷಣ, ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ. ಆ ವಿಭೀಷಣನಿಗೆ ಶೂರ್ಪಣಿಕೆ ಹೇಳ್ತಾಳೆ, ನಮ್ಮ ಮನೇಲಿ ಒಂದು ದಡ್ಡ ಇದೆ, ಅದರ ಹೆಸರು ವಿಭೀಷಣ ಅಂದರು. ಏನು ದಡ್ಡ ಅಂದರು? ಒಂದು ರಾಕ್ಷಸ ಚೇಷ್ಟಿತನೂ ಇಲ್ಲ, ಬರೀ ಧರ್ಮ ಅಂತ ಕೂತಿದೆ ಅಂತಾಳೆ ಶೂರ್ಪಣಿಕೆ. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ ಎಂದಳಲ್ಲವಾ, ಆ ರೀತಿ ಆ ವಿಭೀಷಣನು ರಾಕ್ಷಸ. ವಿಭೀಷಣನನ್ನ ರಾಮ ಆಲಿಂಗನ ಮಾಡಿದ, ರಾವಣನನ್ನ ರಾಮ ಹೊಡೆದ. ಕಾರಣ ಇವನು ನಲ್ಲವನ್, ಅವನ್ ಪೊಲ್ಲಾದವನ್. ಪರಮಾತ್ಮ ಸಂಹಾರ ಮಾಡುವುದಕ್ಕೋ ಕೊಲ್ಲುವುದಕ್ಕೋ ಕಾರಣ ಏನು? ಅವನು ಅಸುರ, ಅವನು ಮನುಷ್ಯ, ಅವನು ಪ್ರಾಣಿ, ಅವನು ಪಿಶಾಚಿ, ಅವನು ದೇವ, ಅವನು ಯಕ್ಷ, ಗಂಧರ್ವ, ಇದೆಲ್ಲ ಕಾರಣ. ದುಷ್ಟನಾಗಿರುವುದೇ ಕಾರಣ. ಪ್ರಹ್ಲಾದನ ತಂದೆಯನ್ನ ಕೊಂದ ನರಸಿಂಹ ಪ್ರಹ್ಲಾದನನ್ನ ಆಲಿಂಗಿಸಲಿಲ್ಲವ. ರಾವಣನನ್ನ ಕೊಂದ ರಾಮ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಲಿಲ್ಲವ. ಪೊಲ್ಲ ಅರಕ್ಕನೈ, ಅವನು ಪೊಲ್ಲಾದವನಾದ್ದರಿಂದ ರಾಮ ಅವನನ್ನು ಕೊಂದ. ಇದೇ ಮಾತನ್ನು ಸೀತೆ ಹೇಳ್ತಾಳೆ. ಸೀತೆಯೂ ಕೂಡ ಆ ರಾಮನನ್ನು ನೋಡುವಾಗ ರಾವಣ ಅವಳ ಜೊತೆಯಲ್ಲಿ ಆ ಅಶೋಕವನದಲ್ಲಿ ಕುಳಿತಿರುವಾಗ ಬರ್ತಾನೆ. ಚೆನ್ನಾಗಿ ಮದಿರಾಪಾನ ಮಾಡಿಬಿಟ್ಟು ಮಧ್ಯರಾತ್ರಿಯಲ್ಲಿ ಬರ್ತಾನೆ ರಾವಣ. ಆಗ ಅವನನ್ನು ನೋಡಿ ಏನು ಹೇಳ್ತಾಳೆ? ಯಥಾ ದೃಪ್ತಶ್ಚ ಮಾತಂಗ ಶಶಶ್ಚ ಸಹಿತೋವನೆ ತಥಾ ಧಿರದವದ್ರಾಮಸ್ತ್ವಂ ನೀಚ ಶಶವತ್ಕಿಲ. ನೀನು ದೊಡ್ಡ ಮದಿಸಿದ ಆನೆಯ ಮುಂದೆ ಒಂದು ಸಣ್ಣ ಮೊಲದಂತೆ ನೀನು ನೀಚ ಅಂತಾಳೆ ರಾವಣನನ್ನು ನೋಡಿ. ರಾಮನಿಲ್ಲದ ವೇಳೆಯಲ್ಲಿ ನನ್ನನ್ನು ಅಪಹಾರ ಮಾಡಿದ ನಿನ್ನ ಪೌರುಷಕ್ಕೆ ಧಿಕ್ಕಾರ. ನೀನಂಥ ಶೂರ ಆಗಿದ್ರೆ ರಾಮ ಇರುವಾಗ ನಾನು ಕರ್ಕೊಂಡ್ಬರ್ಬೇಕಾಗಿತ್ತು. ಅವನ ಜೊತೆ ಹೋರಾಡಿ ಜಯಿಸಿದ್ಯಾ? ಅವನು ಎಲ್ಲೋ ಹೋಗಿರುವಾಗ ಕಳ್ಳ ನರಿ, ಗುಳ್ಳೆ ನರಿ ಹಾಗೆ ನನ್ನ ಎತ್ಕೊಂಡ್ಬಂದಿದೆಯಲ್ಲ ನೀನು, ನೀಚ ಅಂತಾಳೆ. ಅಲ್ಲಿ ಸೀತಾ ರಾವಣನನ್ನು ನೀಚ ಅಂದ್ಲು. ಇಲ್ಲಿ ಆಂಡಾಳ್ ರಾವಣನನ್ನು ಪೊಲ್ಲ. ಅಲ್ಲಿ ನೀಚ ಎಂಬ ಶಬ್ದವನ್ನು ಇಲ್ಲಿ ಪೊಲ್ಲ ಎಂಬುದಾಗಿ ಆಂಡಾಳು ಹೇಳ್ತಾಳೆ. ಪೊಲ್ಲಾವರಕ್ಕನೈ ಕಿಳ್ಳಿಕ್ಕಳೆಂದಾನೈ. ಯಾವ ರೀತಿ ಚಿವುಟಿ ಬಿಸಾಡಿದ ಮತ್ತೆ ಚಿಗುರದಂತೆ ಬಿಸಾಡಿದ ಅಂತಾರೆ ಜನನ್ಯಾಚಾರ್ಯರ ವ್ಯಾಖ್ಯಾನದಲ್ಲಿ. ಮರುವಲಿಡಾದ ಪಡಿ, ಮುಳೈಕ್ಕಾದ ಪಡಿ. ಮತ್ತೆ ರಾವಣನಿಗೆ ತಲೆ ಹುಟ್ಟಲೇಬಾರದು. ಒಂದು ತಲೆ ಕತ್ತರಿಸಿದ್ರಲ್ಲಿ ಇನ್ನೊಂದು ಬರ್ತಾ ಇದೆ. ರಾಮ ಹೇಗೆ ಕೊಂದ? ಮತ್ತೆ ತಲೆಗಳು ಚಿಗುರದೇ ಇರುವ ಹಾಗೆ ರಾವಣನನ್ನು ಪೂರ್ಣವಾಗಿ ನಾಶ ಮಾಡಿದ. ಕಿಳ್ಳಿಕ್ಕಳೆಂದಾನೈ. ಹೀಗೆ ಬಕಾಸುರ ವಧೆಯನ್ನು ಮಾಡಿದ ಕೃಷ್ಣ ರಾವಣ ವಧೆಯನ್ನು ಮಾಡಿದ ರಾಮನಿಗೆ ಸಮಾನ. ಕಾರಣ ರಾಮ ವಯಸ್ಸಾಗಿ ವಿಶ್ವಾಮಿತ್ರರ ವಸಿಷ್ಠರ ಬಳಿ ಗುರುಕುಲವಾಸ ಮಾಡಿ ವಿಶ್ವಾಮಿತ್ರರಿಂದ ಅಸ್ತ್ರಶಸ್ತ್ರಾರ್ಥಗಳನ್ನು ಪಡೆದುಕೊಂಡು ಪ್ರೌಢನಾದ ಮೇಲೆ ರಾವಣ ವಧೆ ಮಾಡ್ದ. ಇದು ಮಗುನೇ ಮಾಡ್ತಲ್ಲ. ಆದ್ದರಿಂದ ಅದು ಇದು ಒಂದೇನಾ? ಇಲ್ಲ, ಕೃಷ್ಣಂದೇ ಜಾಸ್ತಿ ಇನ್ಬಿಟ್ಲು, ಕೃಷ್ಣನನ್ನು ಪ್ರೇಮಿಸುವವಳು. ಈ ರೀತಿ புள்ளின்வாய் கெண்டானை பொல்லாவரக்கனை ಕಿಳ್ಳಿಕ್ಕಳೆಂದಾನೆ ಕೀರ್ತಿಮೈ ಪಾಡಿಪ್ಪೋಯ್. ಕೀರ್ತಿಗಳನ್ನು ಹಾಡೋಣ ಅಂತಾಳೆ. ಒಂದಾ ಎರಡ, ಎಂತೆಂಥ ಕೀರ್ತಿ ಇರೋದು. ರಾಮನ ಕೀರ್ತಿ ಏನು ಕಡಿಮೆಯಾ? ಕೃಷ್ಣನ ಕೀರ್ತಿ ಏನು ಕಡಿಮೆಯಾ? ರಾಮ ಎಂತಹವನು, ಕೃಷ್ಣ ಎಂತಹವನು ಅಂದರು. ಒಂದು ಪಟ್ಟಿ ಕೊಡ್ತಾರೆ ಪೂರ್ವಾಚಾರಗಳು. ಸತ್ಯವಾಕ್ಯವನ್ನೇ ಆಡುವವನು, ಸುಳ್ಳನ್ನೇ ಹೇಳುವವನು. ಕಾಲಂ ಹಾಕೋಣ. ಇದು ರಾಮ, ಇದು ಕೃಷ್ಣ, ಎರಡು ಕಾಲಂ. ಸತ್ಯವನ್ನೇ ಹೇಳುವವನು, ಸುಳ್ಳನ್ನೇ ಅನವರತ ನುಡಿಯುವವನು, ಧರ್ಮಾತ್ಮನಾದವನು, ಏಕಪತ್ನಿ ವ್ರತಸ್ಥನು. ಒಬ್ಬ ಪತ್ನಿಯಲ್ಲ, ಬಹುಪತ್ನಿಯರಿದ್ದು ಇನ್ನೊಬ್ಬಳ ಸೆರಗನ್ನು ಹಿಡಿದು ಹೋಗುವವನು, ಚೌರ್ಯವನ್ನೇ ಅರಿಯದವನು, ಸದಾ ಕಳ್ಳತನ ಮಾಡುವವನು. ಏನು ಲಿಸ್ಟ್ರಿ ಇದು? ಚೆನ್ನಾಗಿದೆಯಾ? ಇಲ್ಲೆಲ್ಲ ಒಳ್ಳೇದು ಬರ್ತಾ ಇದೆ, ಇಲ್ಲೆಲ್ಲ ಏನ್ರಿ ಹೀಗೆ ಅಂದರು. ಕೃಷ್ಣನನ್ನು ಇನ್ನು ಯಾಕೆ ಕೊಂಡಾಡೋದು ಅಂದರು. ಕೃಷ್ಣನನ್ನು ಸ್ತೋತ್ರ ಮಾಡಬೇಕು. ಏನು ಹೇಳ್ತೀವಿ?
ಚಾರಜೋರ ಶಿಖಾಮಣೆ ಚೋರಜಾರ ಶಿಖಾಮಣೆ ನಮೋ ನಮಃ. ಇಷ್ಟೇ ತಾನೇ ಹೇಳಬೇಕು. ಕೃಷ್ಣ ಅಷ್ಟೋತ್ತರ ತೆಗೆದು ನೋಡಿ. ದುರ್ಯೋಧನ ಕುಲಾಂತಕಾಯ ನಮಃ. ದುರ್ಯೋಧನನ ಕುಲವನ್ನು ನಾಶ ಮಾಡಿದವನಿಗೆ ನಮಸ್ಕಾರ. ಗೋಪಸ್ತ್ರೀ ವಸ್ತ್ರಾಪಹಾರಕಾಯ ನಮಃ. ಹೆಂಗಸರ ಸೀರೆಯನ್ನ ಗದ್ದವನಿಗೆ ನಮಸ್ಕಾರ. ಇದೊಂದು ಅಷ್ಟೋತ್ತರನೇನ್ರಿ? ಇದು ಕೃಷ್ಣನ ಕೀರ್ತಿ, ಅದು ರಾಮನ ಕೀರ್ತಿ. ಈ ರೀತಿ ಇವರಿಬ್ಬರ ಕೀರ್ತಿ ಎಂತಹದು ಅಂತ ಕೇಳಿದ್ರೆ, ಸುಳ್ಳಂದ್ರೆ ಏನಂತಲೇ ತಿಳಿಯದವನು ರಾಮ. ಏನು ಹೇಳ್ತಾನೆ ಕೈಕೇಯಿಗೆ, ಹೋಗು ಹೋಗು ಕಾಡಿಗೆ ಅಂತ ಅವಸರ ಪಡಿಸ್ತಾಳೆ. ಆಗೇನು ಹೇಳ್ತಾನೆ, ವಿದ್ಧಿಮಾಂ ಋಷಿಭಿಸ್ತುಲ್ಯಂ, ನನ್ನನ್ನು ಋಷಿಗಳಿಗೆ ಸಮಾನ ಅಂತ ತಿಳಿದುಕೋ ತಾಯೇ. ರಾಮೋ ಯುದ್ಧಾಭಿಭಾಷತೆ, ಕಾಡಿಗೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ದೀನಿ, ನಾನು ಹೋಗ್ತೀನಿ. ಎರಡು ಮಾತಾಡುವವನು ನಾನಲ್ಲ ಅಂತಾನೆ. ಅದೇ ಮಾತನ್ನು ಸುಗ್ರೀವನ ಮುಂದೆ ಹೇಳ್ತಾನೆ. ವಾಲಿಯನ್ನು ಕೊಲ್ತೀನೋ ಇಲ್ವೋ ಅಂತ ಸಂದೇಹ ಪಡಬೇಡ ಮಿತ್ರ. ಅನುಕ್ತಂ ನೋಕ್ತ ಪೂರ್ವಂಚ ನಚ ವಕ್ಷೇ ಕದಾಚನ. ಇದುವರೆವಿಗೂ ನಾನು ಸುಳ್ಳನ್ನು ಹೇಳಿದವನಲ್ಲ, ಇನ್ನು ಮುಂದೆಯೂ ಹೇಳುವವನಲ್ಲ. ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ನಿನ್ನ ಪತ್ನಿಯನ್ನ ಅಪಹಾರ ಮಾಡಿದ ವಾಲಿಯನ್ನ ನಾನು ಕೊಂದೇ ತೀರ್ತೇನೆ, ಸಂದೇಹ ಬೇಡ ಸುಗ್ರೀವ ಅಂತಾನೆ. ಎಂದೂ ಸುಳ್ಳಾಡದವನು ರಾಮ. ಸತ್ಯವಾಕ್ಯ ಕಹ, ಲೋಕದಲ್ಲಿ ಸತ್ಯವನ್ನೇ ಆಡುವವನು ಯಾರು? ಅದು ರಾಮ ಅಂತಾನೆ ನಾರದರು. ವಾಲ್ಮೀಕಿಗಳು ಪ್ರಶ್ನೆ ಕೇಳ್ತಾರೆ, ಸತ್ಯವನ್ನೇ ಲೋಕದಲ್ಲಿ ಆಡುವವನು ಯಾರು? ನಾರದರು ಉತ್ತರ ಕೊಡ್ತಾರೆ, ಅದು ರಾಮ ಅಂತ. ಹೀಗೆ ಸತ್ಯವನ್ನಾಡುವವನೇ ಶ್ರೀರಾಮಚಂದ್ರ. ಇದೆಯಲ್ಲ ನಮ್ಮ ಗೋಕುಲದಲ್ಲಿ ಕರ್ರಿಗೆ ಬೆಣ್ಣೆಕಾಳ, ಇದನ್ನು ಕೇಳಿ ಸತ್ಯನ ಹಾಗಂದ್ರೆ ಏನು ಅನ್ನುತ್ತಂತೆ. ಸತ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇವನಿಗೆ. ಕಾರಣ ಏನು? ಬರೀ ಸುಳ್ಳೆ, ಬಾಯಿ ತೆಗೆದರೂ ಸುಳ್ಳು. ಅದು ಎಂಥ ಸುಳ್ಳು, ಹಸಿ ಹಸಿ ಸುಳ್ಳು ಹೇಳ್ತಾನಂತೆ. ಗೋಕುಲದಲ್ಲಿ ನಿತ್ಯ ಬೆಣ್ಣೆ ಕಳ್ತನ ಆಗ್ತಾ ಇದೆ, ಎಲ್ಲೆಲ್ಲಿಟ್ಟರೂ ಕಳ್ತನ ಆಗ್ತಿದೆ. ಅದು ಯಾರು ಕದಿಯೋರು ಈ ಬೆಣ್ಣೆನ? ಪಾಪ ಆ ಗೋಪಿಕೆಯರಲ್ಲ, ಅಪಾರವಾಗಿ ಕ್ಷೀರ, ಅಪಾರವಾಗಿ ಮೊಸರು, ಅದನ್ನು ಸೊಂಟ ಬಿದ್ದೋಗ ಹಾಗೆ ನೋವಾಗೋ ಹಾಗೆ ಕಡ್ದು 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 ಹಗಲು ರಾತ್ರಿ ಆ ಬೆಣ್ಣೆ ತೆಗೆದು ಎಲ್ಲೋ ಈ ತುಂಟನ ಕೈಗೆ ಸಿಗಬಾರ್ದು ಅಂತ ಮೇಲ್ಗಡೆ ಎಲ್ಲೋ ಇಟ್ಟಿರ್ತಾರಂತೆ. ಆ ಮೇಲಿಟ್ಟಿರೋದನ್ನು ಅದು ಯಾವುದೋ ಮಾಯದಲ್ಲಿ ಕದ್ಬಿಡ್ತಾನಲ್ಲ. ನಾರಾರುರಿಯೇಟ್ಟಿ ನನ್ಗಮಯ ವೈತ್ತದನೈ ಆರಾರ್ ಪುಹುದುವಾರ್ ಐ ಅರಿವರಲ್ಲಾಲ್. ಇವನಲ್ಲದೆ ಮಲಗಿರ್ತಾನೆ ಪಕ್ಕದಲ್ಲೇ ಈ ಕೃಷ್ಣ. ಆ ಬಿಸಿ ಬೆಣ್ಣೆ ತಗೋಬೇಕು ಅಂತ ತುಂಬ ಆಸೆ ಅಂತೆ. ಆಗ ಅವಳು ಬೆಳಗಿನ ಜಾವ ಬೆಣ್ಣೆ ಕಡಿತಾರಲ್ಲವ, ಅದಕ್ಕಾಗಿ ಸಣ್ಣದಾಗಿ ದೀಪ ಹಚ್ಕೊಂಡು ಬೆಳಗಿನ ಜಾವದಲ್ಲಿ ಕಡಿತಾರಂತೆ. ಇವನೇನು ಮಾಡ್ತಾನಂತೆ, ಅಲ್ಲೇ ಮಲಗಿರ್ತಾನೆ. ಎಲ್ಲಿ ಬೆಣ್ಣೆ ಕಡಿತಾರೋ ಅಲ್ಲೇ ಮಲಗಿರ್ತಾನಂತೆ. ಇವನು ಎದ್ದು ಹೋಗಲ್ಲ. ಆಗ ಯಾವುದೋ ಕಾರಣಕ್ಕಾಗಿ ತಾಯಿ ಯಶೋದೆ ಹಾಗೆ ಒಳಗಡೆ ಹೋದಾಗ ಉಪ್ಪಂತ ದೀಪ ಆರಿಸ್ಬಿಡ್ತಾನೆ. ಅವಳೇನು ಮಾಡ್ತಾಳೆ, ಅಯ್ಯಯ್ಯೋ ದೀಪ ಆರೋಯ್ತು ಗಾಳಿಗೆ ಅಂತ ಹೇಳಿ ಮತ್ತೆ ದೀಪ ಹಚ್ಕೊಂಡು ಬಂದು ನೋಡಿದ್ರೆ ಮತ್ತೆ ಕಡಿಯಕ್ಕೆ ನೋಡ್ತಾಳೆ. ಮಡಿಕೆಯಲ್ಲಿ ಏನಿದೆ? ಏನೂ ಇಲ್ಲ, ಟಕ ಟಕ ಅಂತ ಇದೆ ಕಡೆಗೂ ಅಷ್ಟೇ. ಒಳಗಿದ ಬೆಣ್ಣೆ ಏನಾಯಿತು? ಈಗ ಒಂದಿನ ಕಳ್ತಾನ, ಇನ್ನೊಂದು ದಿನ ಏನು ಮಾಡ್ತಾನೆ, ಅಲ್ಲೇ ಮಲಗಿದಾನಂತೆ. ಬೆಣ್ಣೆನೆಲ್ಲ ಕಡಿದ್ಬಿಟ್ಟು ಚೆನ್ನಾಗಿ ತೆಗೆದು ಅದನ್ನು ಎತ್ತರವಾದ ಮೇಲೆ ಉರಿಯಲಿಟ್ಟು ಬೇರೋರ್ ಕಲತ್ತಿಟ್ಟೆ. ದಿನ ಇಡೋ ಪಾತ್ರೆಯಲ್ಲಿಟ್ಟರೆ ಈ ಕಳ್ಳಂಗೆ ಗೊತ್ತಾಗ್ಬಿಡುತ್ತೆ ಅಂತ ಬೇರೆ ಪಾತ್ರೆಯಲ್ಲಿ ಇಡ್ತಾಳಂತೆ. ಒಂದು ತಮಾಷೆ ಮಾಡಿದ್ರು, ಸಕ್ಕರೆ ಡಬ್ಬದ ಮೇಲೆ ಮೆಣಸಿನ ಪುಡಿ ಅಂತ ಬರೆದ್ರೆ ಇರುವೆ ಬರದೇ ಇರುತ್ತಾ ಅಂದರು. ಇರುವೆಗ ಓದಕ್ಕೆ ಬರುತ್ತೆ, ಅದರಲ್ಲಿ ಸಕ್ಕರೆ ಡಬ್ಬ ಇಟ್ಬಿಟ್ರಂತೆ, ಅದರ ಮೇಲೆ ಮೆಣಸಿನ ಪುಡಿ ಅಂತ ಚೀಟಿ ಅಂಟಿಸಿದ್ರಂತೆ. ಮೆಣಸಿನ ಪುಡಿಯಿಂದ ಚೀಟಿ ಅಂಟಿಸಿದ್ರೆ ಇರುವೆ ಬರದೇ ಇರುತ್ತಾ? ಹಾಗಾಯಿತು ಕೃಷ್ಣನ ಕಥೆ. ಯಾವುದೋ ಹೊಸ ಪಾತ್ರೆ ಇಟ್ಲಂತೆ, ಬೇರೋರ್ ಕಲತ್ತಿಟ್ಟೆ, ಬೇರೆ ಪಾತ್ರೆ ಇಟ್ಲಂತೆ. ಆಗ ಕೆಳಗಡೆ ಬೆಣ್ಣೆ ಎಲ್ಲ ಕಡ್ದಾಗಿ ನೀರು ಮಜ್ಜಿಗೆ ಇದೆಯಲ್ಲ ಅದನ್ನೆಲ್ಲ ಒಂದು ಹಂಡೆಯಲ್ಲಿ ತುಂಬಿಸಿ ಪಕ್ಕದಲ್ಲಿ ಇಟ್ಲಂತೆ. ಇಟ್ಬಿಟ್ಟು ಹೋಗಿದ್ದಾಳೆ ಇವಳು. ಬಂದು ನೋಡಿದ್ರೆ ಆ ಮೊಸರಿನ ಗಡಿಗೆ ಎಲ್ಲ ಮಜ್ಜಿಗೆ, ನೀರು ಮಜ್ಜಿಗೆ ಗಡಿಗೆ ಒಡೆದೋಗ್ಬಿಟ್ಟಿದೆ. ಈ ಮಲಗಿರೋವನು ಆ ನೀರು ಮಜ್ಜಿಗೆ ಮಧ್ಯದಲ್ಲೇ ಮಲಗಿದಾನಂತೆ. ಆಮೇಲೆ ನೋಡ್ತಾಳೆ ಆ ಪಾತ್ರೆಯಲ್ಲಿ ಬೆಣ್ಣೆ ಇಲ್ಲ. ಯಾರು ಕದ್ರು? ಆ ತೆಗೆದಿರೋ ಬೆಣ್ಣೆನಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಬೇರೆ ತುಂಬಿಟ್ಟಿದ್ದಂತೆ. ಒಂದು ಚೂರೂ ಬೆಣ್ಣೆ ಇಲ್ವಲ್ಲ, ಯಾರು ಮಾಡಿದ್ರು ಇದನ್ನ? ಇವನನ್ನು ನೋಡ್ತಾಳಂತೆ. ಇವನು ತೊಗೊಂಡಿದ್ದಾನ? ಇಲ್ಲ ಇಲ್ಲ. ಈ ಕಾರಣ ಏನು? ಎಲ್ಲಿ ಕೈ ಇಟ್ಕೊಂಡು ಮಲಗಿದ್ನೋ ಅಲ್ಲೇ ಕೈ ಇದೆ, ಎಲ್ಲಿ ಕಾಲಿತ್ತೋ ಹಾಗೇ ಇದೆ.
ತಲೆ ಹೇಗಿತ್ತೋ ಅಲ್ಲೇ ಇದೆ. ಎದ್ದು ಬಂದು ಬೆಣ್ಣೆ ಕಳ್ತನ ಮಾಡಿ ತಿರ್ಗಾ ಮಲಗಿದ್ರೆ ಒಂದು ಸ್ವಲ್ಪನಾದರೂ ವ್ಯತ್ಯಾಸ ಇರುತ್ತಲ್ವಾ? ಆದರೆ ಇಲ್ಲ, ನಾವು ಹೋಗುವಾಗ ಹೇಗೆ ಕೈಕಾಲು ತಲೆ ಮುಖ ಎಲ್ಲೆಲ್ಲಿ ಹೇಗಿತ್ತೋ ಹಾಗೆ ಇದೆ. ಆದ್ದರಿಂದ ಇವನು ಕದ್ದಿಲ್ಲ ಅಂದ್ಬಿಟ್ಟು ಅವಳು ತೀರ್ಮಾನ ಮಾಡಿದ್ಲಂತೆ. ಅದು ಸರಿ, ಇವನು ಕದ್ದಿಲ್ಲ ಅಂದರೆ ಇಲ್ಲಿ ಇನ್ಯಾರು ಬರ್ತಾರೆ? ಆರಾರ್ ಪುಹುದುವಾರ್ ಐಹರಿವರಲ್ಲಾಲ್ ಶಿರಿಯ ಮಾಡಲ್ ತಿರುಮಂಗ ಆಳ್ವಾರರ ಅನುಭವ. ಕೃಷ್ಣ ಬೆಣ್ಣೆ ಕದ್ದಿದ್ದನ್ನು ವರ್ಣನೆ ಮಾಡ್ತಾರೆ. ಆರಾರ್ ಪುಹುದುವಾರ್ ಐಹರಿವರಲ್ಲಾಲ್ ಇವನಲ್ಲದೆ ಇಲ್ಲಿಗೆ ಇನ್ಯಾರು ಬರ್ತಾರೆ? ಆದರೆ ಇವನು ಕದ್ದಾಗೂ ಇಲ್ವಲ್ಲ. ನೋಡಿದ್ರೆ ಮಜ್ಜಿಗೆ ಎಲ್ಲ ಒಡೆದಾಕ್ಬಿಟ್ಟಿದೆ, ಮಜ್ಜಿಗೆ ಮಡಿಕೆ ಎಲ್ಲ ಹರಿತಾ ಇದೆಯಂತೆ. ಈ ಕೃಷ್ಣನಿಗೆ ಮಜ್ಜಿಗೆ ಕಂಡ್ರೆ ಆಗಲ್ವಂತೆ, ನೀರು ಮಜ್ಜಿಗೆ ಅಂದರೆ ಆಗಲ್ವಂತೆ. ಕಾರಣ ಏನು ಅಂದರು, ಏನಿದೆ ಅದರಲ್ಲಿ? ಎಲ್ಲ ಕಡೆದು ಬೆಣ್ಣೆ ಎಲ್ಲ ತೆಗೆದುಬಿಟ್ಟಿದ್ದಾರೆ, ಸಾರ ಬರೀ ನಿಸ್ಸಾರ, ಛೀ ರುಚಿ ಇಲ್ಲ, ಟೇಸ್ಟ್ಲೆಸ್ ಅಂದ್ಬಿಟ್ಟು ಅಮ್ಮ ಮಜ್ಜಿಗೆ ತುಂಬಿರೋ ಮಡಿಕೆ ಕಾಲಲ್ಲಿ ಒದ್ದು ಆ ಮಡಿಕೆ ಎಲ್ಲ ಚೂರು ಚೂರು ಮಾಡಿ ಮಜ್ಜಿಗೆ ಎಲ್ಲ ಚೆಲ್ಬಿಟ್ಟಿದ್ದಾನಂತೆ. ಛೀ ಮಜ್ಜಿಗೆ ಬೇಡ, ಇಷ್ಟ ಇಲ್ಲ ಮಜ್ಜಿಗೆ. ಏನು ಬೇಕು? ಚೆನ್ನಾಗಿರೋ ಬೆಣ್ಣೆ ಬೇಕು, ಗಟ್ಟಿತ್ತು ಆ ಮೊಸರು ಬೇಕು, ಕೆನೆ ಹಾಲು ಬೇಕಂತೆ ಇವನಿಗೆ, ಎಲ್ಲ ಸರಿಯಾಗಿರಬೇಕು. ಆ ರಸಹೀನವಾದದಲ್ಲ ಇವನಿಗೆ ಬೇಡ. ಅರುಗಿರಿಂದ ಮೋರಾರ್ ಕುಡಮುರುಟ್ಟಿ ಆ ಮಜ್ಜಿಗೆಯ ದೊಡ್ಡ ಆ ಯಾವುದಿದೆ ಹಂಡೆ ಅದನ್ನು ಒಡೆದಾಕ್ಬಿಟ್ಟಿದ್ದಾನೆ. ಅಲ್ಲೆಲ್ಲ ಮಜ್ಜಿಗೆಯ ಪ್ರವಾಹ, ಅದರ ಮಧ್ಯದಲ್ಲಿ ಇವರು ಹೀಗೆ ಮಲಗಿದ್ದಾರೆ ನಮ್ಮ ಕೃಷ್ಣಸ್ವಾಮಿಗಳು. ಆದರೆ ಯಾರು ಬಂದಿದ್ದಾರೆ ಎಷ್ಟೇ ಯೋಚನೆ ಮಾಡ್ತಾಳೆ ಯಶೋದೆ ತಿಳಿಲಿಲ್ವಂತೆ. ಕೊನೆಗೆ ಕಂಡಿಡಿದು ಬಿಟ್ಲಂತೆ, ಇವನೇ ಕದ್ದವನು. ಆರಾರ್ ಪುಹುದುವಾರ್ ಐಹರಿವರಲ್ಲಾಲ್ ಇವನಲ್ಲದೆ ಯಾರು ಅಂತಂದ್ಲು. ಎಳ್ಕೊಂಡು ಬಂದ್ಲು, ಕಿವಿ ಹಿಡಿದ್ಲು, ಹೊರಳ ಜೊತೆಯಲ್ಲಿ ಕಟ್ಟದ್ಲು. ಅವನನ್ನ ಊರಾರ್ಗಳೆಲ್ಲಾರು ಕಾಣ ಉರಲೋಡೆ, ಊರಲ್ಲಿರೋರೆಲ್ಲ ನೋಡಬೇಕು. ಹಾಗೆ ಮನೆ ಅಂಗಳದಲ್ಲಿ ಧಾಪ್ ಅಂತ ಹೊರಳು ಕುಕ್ಕದ್ಲು, ಎಳ್ಕೊಂಡು ಬಂದ್ಲು, ಬಿದ್ದಿರು ಇಲ್ಲಿಂದ್ಲು, ಕಟ್ಟಾಕದ್ಲು. ಇವನು ಒಳಗೆ ಪ್ರಾರಂಭ ಮಾಡೋದಂತೆ. ಯಾಕೆ ಅತ್ತ ಅಂತ ಕೇಳಿದ್ರು. ಅಮ್ಮ ಕಟ್ಬಿಟ್ಲು ಅಂತ ಅಳದಿಲ್ವಂತೆ. ಆ ಗೋಕುಲದಲ್ಲಿರೋರೆಲ್ಲ ನೋಡಿ ನಗ್ತಾರಲ್ಲ, ಅದಕ್ಕೆ ಅಳು ಬಂದ್ಬಿಡ್ತಂತೆ. ಊರಾರ್ಗಳೆಲ್ಲಾರು ಕಾಣ ಉರಲೋಡೆ, ಅವ್ರ ಅಮ್ಮ ಮನೆ ಒಳಗಡೆ ಕಟ್ಟಾಕಿದ್ರು ಪರವಾಗಿಲ್ಲ, ಲೋಕದವರೆಲ್ಲ ನೋಡೋ ಹಾಕಿ ಕಟ್ಟಾಕ್ಬಿಟ್ಲಲ್ಲ, ಎಷ್ಟು ನಾಚಿಕೆ, ಎಷ್ಟು ಅವಮಾನ. ಆ ನಾಚಿಕೆಯಿಂದ ಅಳು ಬಂದ್ಬಿಡ್ತಂತೆ. ಆಳ್ವಾರರ ಅನುಭವ ಎಷ್ಟು ಚೆನ್ನಾಗಿ ಒಂದೊಂದು ಬೆಣ್ಣೆ ಕದ್ದ ವೃತ್ತಾಂತಕ್ಕೆ ಒಂದೊಂದು ಪಾಶಗಳನ್ನು ಆಡ್ತಾರಲ್ಲವ, ಎಷ್ಟು ಚೆನ್ನಾಗಿ. ಈ ರೀತಿ ಆ ಕೃಷ್ಣ ಹೀಗೆ ಆ ಬೆಣ್ಣೆಯನ್ನ ಅವನ ಕಳ್ಳತನ ಮಾಡಿದನಲ್ಲ, ಅವನೇ ಕಳ್ಳ ಅಂತ ಹೇಗೆ ಕಂಡು ಹಿಡಿದ್ರು ಅಂತ ಕೇಳಿದ್ರು. ಆ ದೊಡ್ಡ ಬೆಣ್ಣೆ ತುಂಬಿಸಿಟ್ಟಿದ್ದಲ್ಲ ಗಡಿಗೆ, ಆ ಗಡಿಗೆನೆಲ್ಲ ಪರೀಕ್ಷೆ ಮಾಡ್ತಾಳಂತೆ, ಯಾರು ಬಂದಿದ್ದಾರೆ ಅಂತ. ನಮ್ಮಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಫಿಂಗರ್ ಪ್ರಿಂಟ್ಸ್ ನೋಡ್ತಾರೆ ನೋಡಿ, ಹಾಗೆ ನೋಡ್ತಾ ಇದ್ದಾಳೆ ಯಶೋದೆ. ಕಂಡು ಹಿಡಿದು ಬಿಟ್ಲಂತೆ ಇವನೇ ಕಳ್ಳ ಅಂತ. ಯಾಕೆ ಗೊತ್ತಾಯ್ತು ಅಂದ್ರು, ಆ ಹಂಡೆ ಇಷ್ಟೆತ್ರ ಇದೆ, ಎಲ್ಲ ಬೆಣ್ಣೆ ತುಂಬಿಸ್ಬಿಟ್ಟಿದ್ದಾಳೆ, ಅದರಲ್ಲಿ ನಾವು ಬೆಣ್ಣೆ ತಗೋಬೇಕು ಅಂದರೆ ಇವನಿಷ್ಟು ಕುಳ್ಳ. ಅದ್ರ ಒಳಗಡೆ ಕೈ ಹಾಕಿ ಅಬ್ಬಾ ಅಬ್ಬಾ ಅಂದ್ಕೊಂಡು ಒಳಗ್ ತನಕ ಕೈ ಹಾಕಿ தாரார்த்தடம் தோள்கள் உள்ளளவும் கை நீட்டி ஆராத வெண்ணெய் விழுங்கி. ತಿರುಮಂಗೆ ಆಳ್ವಾರ್ ಏನು ಹೇಳ್ತಾರೆ? ತಾರಾರ್ತಡಂ ತೋಳ್ಗಳು, ಆ ಅವನ ಆಕಾರಕ್ಕೆ ಉದ್ದವಾಗಿರುವ ತೋಳುಗಳನ್ನ ಆ ಹಂಡೆಯ ಒಳಗೆ ತನಕ ಬಿಟ್ಟು ಆ ಬೆಣ್ಣೆಯನ್ನ ಬಹಳ ಶ್ರಮಪಟ್ಟು ಮೇಲೆ ತೆಗೆದು ತಾರಾರ್ತಡಂ ತೋಳ್ಗಳು ಉಳ್ಳಳವಂ ಕೈ ನೀಟಿ ಆರಾದ ಬೆಣ್ಣೆ ಬಿಡುಂಗಿ ಗುಳುಂ 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 ಅಂತೆಲ್ಲ ನುಂಗ್ಬಿಟ್ಟಿದಾನಂತೆ. ಆ ಬೆಣ್ಣೆ ಇಲ್ಲಿ ಹೋಗೋದು ಗೊತ್ತಾಗತ್ತಂತೆ, ಅಷ್ಟು ಬೇಗ ಬೇಗ ನುಂಗ್ತಾನಂತೆ. ಆ ರೀತಿ ಆ ಬೆಣ್ಣೆಯನ್ನು ನುಂಗಿದಾನಲ್ಲ ಇವನೇ ಕಳ್ಳ ಅಂತ ಗೊತ್ತಾಯ್ತಂತೆ. ಹೇಗೆ ಅಂದ್ರು, ಆ ಬೆಣ್ಣೆಯನ್ನು ಇಟ್ಟಿದ್ದಾಳಲ್ಲ ಗಡಿಗೆ, ಅದರ ಆ ಕಂಠ ಇದೆಯಲ್ಲ, ಆ ಕಂಠ ಪ್ರದೇಶದಲ್ಲಿ ಶ್ರೀಗಂಧದ ಗುರುತುಗಳಿದೆಯಂತೆ. ಅದು ಯಾರು? ಸರ್ವಾಂಗೆ ಹರಿಚಂದನಂಚ ಕಲಯನ್, ಕೃಷ್ಣನಿಗೆ ಶ್ರೀಗಂಧವನ್ನು ಮೈಗೆಲ್ಲ ಯಶೋದೆ ಹಚ್ಚಿದಾಳಲ್ಲವ, ಆ ಶ್ರೀಗಂಧ ಆ ದೊಡ್ಡ ಗಡಿಗೆಯ ಬಾಯಿ ಮೇಲೆಲ್ಲ ಉದುರಿದೆಯಂತೆ. ಆಗ ಗೊತ್ತಾಯ್ತು ಗಂಧ ಹಚ್ಕೊಂಡವನು ಇವನು, ಆ ಗಂಧದ ಚೂರು ಗುರುತಿದೆ ಅಂದರೆ ಇವನೇ ಕಳ್ಳ ಅಂತ ಹಿಡ್ಕೊಂಡು ಬಂದ್ಲು, ಒರಳಲ್ಲಿ ಕಟ್ಟಿದ್ಲು. ಇದು ಇವನ ಕೀರ್ತಿ. ಯಾರ ಕೀರ್ತಿ? ಇಲ್ಲಿ ಇದಾನಲ್ಲ ಕಳ್ಳ, ಮಹಾಕಳ್ಳ, ಇದು ಇವನ ಕೀರ್ತಿ. ರಾಮನದೇನು ಕೀರ್ತಿ? ವಿಶ್ವಾಮಿತ್ರರಿಂದ ಯಾಗಕ್ಕೆ ಹೋದ, ಅಲ್ಲಿ ಆ ಶಾಪ ವಿಮೋಚನೆ ಮಾಡಿದ, ಋಷಿಗಳ ಸೇವೆ ಮಾಡಿದ, ಇದು ಅವನ ಕೀರ್ತಿ. ಇದು ಇವನ ಕೀರ್ತಿ.
ಇವರು ಒಂದೊಂದು ದಿನ ಒಂದೊಂದು ಥರ ಬೆಣ್ಣೆ ಕರೀತಾನಂತೆ. ಹೀಗೆ ಏನೇನು ಮಾಡಿದ್ರು ಬೆಣ್ಣೆ ಕರೀತಾನಲ್ಲ, ಇವನನ್ನು ಒಂದಿನ ಹಿಡಿಬೇಕು ಅಂತ ಗೋಕುಲದಲ್ಲಿ ಒಂದು ಲೇಡೀಸ್ ಕ್ಲಬ್ ಮೀಟಿಂಗ್, ಎಲ್ಲ ಗೋಪಿಕೆಯರು ಒಂದು ಮೀಟಿಂಗ್ ಮಾಡಿದ್ರಂತೆ. ಈ ಬೆಣ್ಣೆ ಕಳ್ಳನನ್ನು ಹೇಗಾದರೂ ಹಿಡಿಬೇಕು. ಎಷ್ಟಷ್ಟು ಕಷ್ಟಪಟ್ಟು ನಾವು ಬೆಣ್ಣೆ ಕಡಿತೀವಿ, ನೋಡಿದ್ರೆ ಒಂದು ಉಂಡೆ ಬೆಣ್ಣೆ ಇರೋದು ಬೇಡವಾ, ಇವನು ತಿನ್ನೋದು ಸಾಲದು ಅಂತ ಕಪಿಗಳಿಗೆಲ್ಲ ತಿನ್ನಿಸ್ತಾನಂತೆ. ನಮ್ಮ ಮೇಲ್ಕೋಟೆಗೆ ಬಂದಿದ್ರೆ ಕಪಿಗಳಿಗೆ ಚೆನ್ನಾಗಿ ತಿನ್ನಿಸ್ಬೋದಿತ್ತು. ಆ ರೀತಿ ಎಲ್ಲವಕ್ಕೂ ಕೂಡ ಆ ಬೆಣ್ಣೆಯ ಸಮಾರಾಧನೆ ಮಾಡಿಸ್ತಾನಲ್ಲ, ಇವನು ಕಳ್ಳ ನೋಡಬೇಕು ಅಂತ ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಒಂದು ಯುಕ್ತಿಯನ್ನು ಮಾಡಿದ್ರಂತೆ. ಏನು ಯುಕ್ತಿ? ಎಲ್ಲರ ಮನೆಯಲ್ಲಿ ಈ ಬೆಣ್ಣೆ ಇಟ್ಟಿರ್ತಕ್ಕಂತಹ ಗಡಿಗೆ ಇದೆಯಲ್ಲ, ಅದರ ಬಾಯಿಗೆ ಒಂದು ಹಗ್ಗದಿಂದ ಒಂದು ಗಂಟು ಹಾಕಬೇಕು, ಒಂದು ನೆಟ್, ಒಂದು ಬಲೆಯ ರೀತಿ ಮಾಡಿ ಆ ಗಡಿಗೆಯ ಬಾಯಿನ ಮುಚ್ಚಿಬಿಟ್ಟು ಅದಕ್ಕೊಂದು ಗಂಟು ಹಾಕಬೇಕು, ಕಳ್ಳಗಂಟು. ಆ ಗಂಟಿನ ಇನ್ನೊಂದು ದಾರ ತುದಿ ಇದೆಯಲ್ಲ, ಅದನ್ನು ದೂರದಲ್ಲಿ ಎಲ್ಲೋ ಕಟ್ಟಾಕ್ಬಿಟ್ಟು ಅದಕ್ಕೊಂದು ದೊಡ್ಡ ಗಂಟೆಯನ್ನು ಕಟ್ಟಬೇಕು. ಈ ಮಡಕೆ ಒಳಗಡೆ ಕೈ ಬಿಟ್ಟರೆ ಆ ಗಂಟು ಬಿಚ್ಕೊಳ್ಳುತ್ತೆ, ಗಂಟೆ ಢಣ ಅಂತ ಬಾರಿಸುತ್ತೆ, ಓಡ್ ಬಂತು ಕಳ್ಳನ ಹಿಡಿದ್ಬಿಡ್ಬೋದು. ಸರಿ ಪಾಪ ಎಲ್ಲರೂ ಕೂತ್ಕೊಂಡ್ರು, ಹೇಳಿದ್ರು, ಎಲ್ಲ ಗಡಿಗೆ ಬಾಯಿನೆಲ್ಲ ಕಟ್ಟಿದ್ರು, ಗಂಟೆನೂ ಕಟ್ಟಿದ್ರು, ಎಲ್ಲ ಮಾಡಿದ್ರಂತೆ. ಹಾಗೆ ಮಾಡಿಬಿಟ್ಟು ಇವನು ಬಂದ ಯಥಾಸ್ಥಿತಿ. ಪಾಪ ಇವನಿಗೆ ಈ ಗೋಪಿಕೆಯರು ಮಾಡಿರೋ ಸಂಚಲ್ಲ ಪಾಪ ಗೊತ್ತಿಲ್ವಂತೆ. ಗೊತ್ತಿಲ್ಲ ಗೋಪಿಕೆಯರು ಮಾಡಿದ ಸಂಚು ಈ ಕೃಷ್ಣನಿಗೆ ತಿಳಿಯಲೇ ಇಲ್ವಂತೆ. ಇವನೇನು ಮಾಡ್ದ, ಯಥಾಸ್ಥಿತಿ ಬಂದ, ಆ ಬೆಣ್ಣೆ ಗಡಿಗೆ ಒಳಗಡೆ ಕೈ ಇಟ್ಟ, ಆ ಕಳ್ಳ ಗಂಟು ಕೈಗೆ ಹಿಡ್ಕೊಂಡ್ಬಿಡ್ತು, ಗಂಟೆ ಬಾರಿಸ್ತು, ಎಲ್ಲ ಗೋಪಿಕೆಯರು ಬಂದ್ಬಿಟ್ರು. ಆಹಾ, ಇಷ್ಟು ದಿನ ಯಾರು ಅಂತ ಹುಡುಕ್ತಿದ್ವಿ, ನೀನಾ ಕಳ್ಳ ಅಂದರು. ಕೈ ಹಿಡ್ಕೊಂಡ್ರು, ಕೋಲಲ್ಲಿ ಒಂದು ಕೊಟ್ಟರು, ಕಿವಿನ ಹಿಡಿದ್ರು. ಆಗ ಇವನು ಹೇಳ್ತಾನೆ, ಚಿಕ್ಕಮ್ಮ, ಅತ್ತೆ, ನೀವೆಲ್ಲ ಯಾಕೆ ಬಂದಿದ್ದೀರಾ ಅಂದರು. ಕಳ್ಳ, ಯಾಕೆ ಬಂದಿದ್ದೀವಿ ಅಂತ ಕೇಳ್ತೀಯಾ? ನಮ್ಮ ಮನೆಯಲ್ಲಿ ಬೆಣ್ಣೆ ಕದೀತಾ ಇದೆಯಾ ನೋಡು, ನಾವಿಟ್ಟ ಕಳ್ಳ ಗಂಟು ನಿನ್ನ ಕೈಯನ್ನು ಹಿಡ್ಕೊಂಡಿದೆ, ಗಂಟೆ ಬಾರಿಸಿದೆ, ನೀನೇ ಕಳ್ಳ, ನಮ್ಗೀಗ ತಿಳಿತು ಅಂದರು. ಕಳ್ತನನ? ನಾನು ಕಳ್ತನ ಮಾಡಕ್ಕೆ ಬಂದಿದ್ದೀನ? ಏನು ಕಳ್ತನ ಮಾಡಕ್ಕೆ ಬಂದಿದ್ದೀನಿ? ಮತ್ತೆ ಬೆಣ್ಣೆ ಗಡಿಗೆ ಒಳಗಡೆ ಕೈ ಇಟ್ಟು ಏನು ಮಾಡ್ತಿದ್ದೀಯಾ ಅಂದರು. ಬೆಣ್ಣೆ ಗಡಿಗೆ ಒಳಗಡೆ ಕೈ ಇಟ್ಟಿದೀಯಾ, ನಾನೇನು ಮಾಡಿದ್ದೀನಿ ಅಂತ ಕೇಳ್ತಿದೀಯಾ, ಕಳ್ತನ ಮಾಡಿದ್ದೀನ ಅಂತ ಕೇಳ್ತಿದ್ಯಾ ಅಂದರು. ಓಹೋ, ಬೆಣ್ಣೆ ಗಡಿಗೆ ಒಳಗಡೆ ಕೈ ಇಟ್ಟಿರೋದನ್ನ ಕೇಳ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ಹೋದ ವಾರ ಒಂದು ಕರು ತಪ್ಪಿಸ್ಕೊಂಡ್ಬಿಡ್ತು, ಪುಟ್ಟ ಕರು. ಎಷ್ಟು ಹುಡುಕ್ತಾ ಇದ್ದೀನಿ ಎಲ್ಲ ಕಡೆನೂ, ಅದು ಸಿಗಲಿಲ್ಲ. ಆ ಕರು ಏನಾದರೂ ಈ ಗಡಿಗೆ ಒಳಗಡೆ ಇದೆಯಾ ಅಂತ ನೋಡ್ತಿದ್ದೀನಿ ಅಂತ ಹೇಳ್ತಾನೆ. ಕರು ಎಲ್ಲಾದರೂ ಬೆಣ್ಣೆ ಗಡಿಗೆ ಒಳಗಡೆ ಇರೋದುಂಟಾ? ಇವನು ಹೇಳೋ ಕಾರಣ ಸರಿನಾ? ಏಲಾ ಪೈಗಳು ರೈಪಾನೈ ಹಿಂಗೇ ಹೋದ ಕಂಡೀರೆ. ಹಸಿ ಸುಳ್ಳು ಹೇಳುವವನು ಇಲ್ಲಿ ಹೋದದ್ದನ್ನು ನೋಡಿದ್ರ ಅಂತಾಳೆ ಅಂಡಾಳು. ಸುಳ್ಳು ಹುಸಿ ಹೇಳಿದ್ರು ಹಸನಾಗಿ ಹೇಳು ಅಂತ, ಸುಳ್ಳು ಹೇಳಿದ್ರು ಸರಿಯಾಗಿ ಹೇಳಬೇಕು. ಈ ಬೆಣ್ಣೆ ಒಳಗಡೆ ಗಡಿಗೆ ಒಳಗಡೆ ಕೈ ಬಿಟ್ಬಿಟ್ಟು ಕಳ್ತನ ಮಾಡ್ತಿದ್ಯಾ ಅಂದರೆ ಕರುನು ಹುಡುಕ್ತಿದ್ದೀನಿ ಅಂತಾನಲ್ಲ, ಇಂಥವನನ್ನು ಎಲ್ಲರೂ ಕಂಡ್ರ ಅಂತ ಕೇಳ್ತಾಳೆ ಅಂಡಾಳ್. ಏಲಾ ಪೈಗಳು ರೈಪಾರೈ, ಹಸಿ ಸಂಬಂಧವಿಲ್ಲದ ಸುಳ್ಳನ್ನು ಅಪಾರವಾಗಿ ಒಬ್ಬ ಕರಿಯ ಹೇಳ್ತಾನಲ್ಲ, ಅವನು ಹೋಗಿದ್ದು ನೋಡಿದ್ರ ಅಂತ ಕೇಳ್ತಾಳೆ ಅಂಡಾಳ್. ಏಲಾ ಪೈಗಳು ರೈಪಾನೈ ಹಿಂಗೇ ಪೋದ ಕಂಡೀರೆ. ಇದು ಕೃಷ್ಣನ ಕೀರ್ತಿ, ಇದು ರಾಮನ ಕೀರ್ತಿ. ಅವನು ಎಂತಹವನು? ಎನ್ನಾಮೇತಿ ಸಹಸ್ರನಾಮ ಸದೃಶಂ ವೈದ್ಯೈ ಸಮಂ ಎನ್ನಾಮಾಂಕಿತ ವಾಕ್ಯಮಾಸುರಭಟ ಶ್ರೀಗರ್ಭ ವಿಚ್ಛೇದನಂ ಎನ್ನಾಮಸ್ಮರಣಂ ಶೋಕಹರಣಂ ಮುಕ್ತ್ಯಂಗನಾದಾಯಕಂ ತನ್ನಾಮ್ನೋರ್ಜ್ಯತ ರಾಮನಾಮರಮಣಂ ಶ್ರೀರಾಮನಾಮಾಮೃತಂ. ಯಾವ ನಾಮವನ್ನು ಕೇಳಿದರೆ ಅಸುರ ಸ್ತ್ರೀಯರಿಗೆ ಗರ್ಭಪಾತವಾಗುತ್ತದೆಯೋ, ಯಾವ ನಾಮ ಸಕಲ ರೋಗಗಳಿಗೆ ಔಷಧವಾಗಿದೆಯೋ, ಯಾವ ರಾಮ ಸಕಲ ವ್ಯಾಧಿಗಳಿಗೆ ವೈದ್ಯನಾಗಿದ್ದಾನೋ, ಯಾವ ನಾಮವನ್ನು ಹೇಳುವುದರಿಂದ ಸಕಲ ಶೋಕಗಳು ನಿವಾರಣೆಯಾಗಿ ಮುಕ್ತಿ ಲಕ್ಷ್ಮಿ ಮಾಲೆಯನ್ನೇ ಇಡ್ತಾಳೋ ಅಂತಹ ರಾಮನಾಮಾಮೃತ ಅಂತಾರೆ. ಪರಾಶರ ಭಟ್ಟರ್ ವಿಷ್ಣು ಸಹಸ್ರನಾಮದಲ್ಲಿ ರಾಮಾವತಾರವನ್ನು ವರ್ಣಿಸುವ ನಾಮಗಳು ಪರಮಸ್ಪಷ್ಟ ಸ್ತುಷ್ಟ ಪುಷ್ಟ ಶುಭೇಕ್ಷಣ ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯ. ಇದೆಲ್ಲ ರಾಮಾವತಾರದ ನಾಮಗಳು. ಈ ನಾಮಗಳಿಗೆ ಅರ್ಥ ಬರೆಯುವಾಗ ಪರಾಶರ ಭಟ್ಟರ್ ಒಂದು ಪೀಠಿಕೆ ಹೇಳ್ತಾರೆ. ಏನು ಹೇಳ್ತಾರೆ? ಆ ನಾಮಗಳನ್ನು ಪ್ರಾರಂಭ ಮಾಡುವುದಕ್ಕೆ ಮುನ್ನ ಒಂದು ಪೀಠಿಕೆ ಹೇಳ್ತಾರೆ. ಏನು ಪೀಠಿಕೆಯಲ್ಲಿ?
ಅತ ಉಪರಿಮೃತ ಸಂಜೀವನಂ ರಾಮವೃತ್ತಾಂತಂ. ಉಪರಿಮೃತ ಸಂಜೀವನಂ, ಇನ್ನು ಮುಂದಿನ ನಾಮಗಳೆಲ್ಲವೂ ಕೂಡ ಸತ್ತವರನ್ನ ಬದುಕಿಸುವ ಮೃತ ಸಂಜೀವಿನಿಯಾದ ರಾಮನಾಮಗಳು ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಸತ್ತವರನ್ನು ಬದುಕಿಸುವುದು. ಆ ರಾವಣ ಯುದ್ಧ ಮಾಡಿ ಕೊಂದ ವಾನರರ ಎಲ್ಲ ಶರೀರವನ್ನ ರಾಮ ಒಂದು ಕಡೆ ಇಟ್ಟಿರ್ತಾನೆ. ಅವನ್ನ ಸಂಸ್ಕಾರ ಮಾಡಬೇಡಿ, ಎಲ್ಲ ಒಂದು ಕಡೆ ಕಾಪಾಡಿ ಅಂತ ಹೇಳಿರ್ತಾನೆ. ರಾವಣ ಏನು ಮಾಡ್ದ? ಯಾವ ರಾಕ್ಷಸ ಸತ್ತರು, ಯಾವ ಹಸುರ ಸತ್ತರು ಅವನ ಶವವನ್ನ ಸಮುದ್ರದಲ್ಲಿ ಬಿಸಾಡ್ಬಿಡಿ ಇಂದ. ಕಾರಣ ಇಷ್ಟೊಂದು ಜನ ರಾಕ್ಷಸರು ಸತ್ತೋಗಿದ್ದಾರೆ ಅಂತ ಉಳಿದವರಿಗೆ ಭಯ ಬರಬಾರ್ದು. ಸಮುದ್ರದಲ್ಲಿ ಹಾಕ್ಬಿಡಿ ಇಂದ ರಾವಣ, ಕಾಪಾಡಿ ಇಂದ ರಾಮ. ರಾವಣ ವಧೆಯಾದ ಮೇಲೆ ಇಂದ್ರಾದಿಗಳೆಲ್ಲ ರಾಮನನ್ನು ನೋಡಕ್ಕೆ ಬಂದ ಮೇಲೆ ನಿನಗೇನು ಬೇಕು ಅಂದರೆ ಈ ಎಲ್ಲ ವಾನರರನ್ನು ಬದುಕಿಸು ಅಂತಾನೆ. ಸತ್ತ ವಾನರರಿಗೆ ಮರುಜೀವ ಕೊಟ್ಟವನು ರಾಮ. ಉಪರಿಮೃತ ಸಂಜೀವನಂ ರಾಮವೃತ್ತಾಂತಂ, ಇದು ರಾಮನ ವೃತ್ತಾಂತ. ಆದರೆ ಈ ಕೃಷ್ಣ ಇದನ್ನಲ್ಲ, ಕಣ್ಣನ ನಾಮವೇ ಕುಳರಿ ಕೊನ್ನೀರ್, ಕೃಷ್ಣನ ನಾಮ ಹೇಳಿದ್ರೇ ಪ್ರಾಣ ಹೋಗುತ್ತೆ ವಿರಹದಿಂದ. ಇದು ಕೃಷ್ಣನ ಕೀರ್ತಿ. ಈ ರೀತಿ ಇದು ರಾಮ, ಇದು ಕೃಷ್ಣ. ಅವನು ಏಕಪತ್ನಿ ವ್ರತಸ್ಥ. ಅವಳಿಲ್ಲದೆ ಇರುವಾಗಲೂ ಕೂಡ ಇನ್ನೊಬ್ಬಳನ್ನ ಕಣ್ಣೆತ್ತಿ ನೋಡದೆ ಅವಳಿಗಾಗಿಯೇ ಊಟ ನಿದ್ರೆಗಳನ್ನು ತೊರೆದು ಕಾಡು ಮೇಡುಗಳಲ್ಲಿ ಅಲೆದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾ ರಾಜ್ಯದಲ್ಲಿ ಹೋಗಿ ಆ ರಾವಣನನ್ನು ಕೊಂದು ಪುಷ್ಪಕ ವಿಮಾನದಲ್ಲಿ ಪ್ರಿಯತಮೆಯನ್ನು ಕರೆದು ತಂದವನು ರಾಮ. ಆದರೆ ಇವನಿದಾನಲ್ಲ, ಒಬ್ಬಳು ಕೈ ಹಿಡ್ಕೊಂಡಿರುವಾಗಲೇ ಇನ್ನೊಬ್ಬಳು ಸೆರಗಿಡಿತಾನೆ. ಇವನ ನಮಗೆ ಬೇಕು, ಇವನ ನಮಗೆ ಉಪಾದೇಯ. 16,000 ಮಂದಿ ರಾಜಕುಮಾರಿಯರನ್ನ ವಿವಾಹವಾದವನು. 5 ಲಕ್ಷ ಕುಟುಂಬದಲ್ಲಿ ಇರುವ ಲಕ್ಷಗಟ್ಟಲೆ ಗೋಪಿಕೆಯರ ಜೊತೆಯಲ್ಲಿ ಸರಸವಾಡಿದವನು ಕೃಷ್ಣ ಪರಮಾತ್ಮ. ಇದು ಕೃಷ್ಣನ ಕೀರ್ತಿ. ಮಾಡ್ಬೋದಾ? ಎಲ್ಲ ಹೆಂಗಸರ ಜೊತೆ ಕೃಷ್ಣ ಸರಸ ಆಡದ್ನಲ್ಲ, ಅದು ಒಳ್ಳೇದಾ? ಕೀರ್ತಿನ? ಏನ್ರಿ ನಿಮ್ಮ ದೇವರು? ಕೃಷ್ಣ ಮಾಡಿದ್ಮೇಲೆ ನಾ ಯಾಕೆ ಮಾಡಬಾರ್ದು? ಕೃಷ್ಣ ಕಂಡ್ಕೊಂಡವರು ಹೆಂಗಸರ ಜೊತೆನೆಲ್ಲ ಸರಸ ಆಡ್ದ, ನಾನೂ ಆಡ್ತೀನಿ. ಸರಿ, ಅದು ಒಪ್ಕೋತೀನಿ, ಮಾಡು. ಕೃಷ್ಣ ಮಾಡಿದ್ದಲ್ಲ ನೀ ಮಾಡ್ತೀಯಾ? ಕೃಷ್ಣ ಆ 8 ಮಂದಿ ಗೋಪಿಕೆಯರ ಜೊತೆಯಲ್ಲಿ ರಾಸಕ್ರೀಡೆಯನ್ನು ನಡೆಸಿದಾಗ ಅವನಿಗೆ ವಯಸ್ಸು 6. ನೀನು 6 ವಯಸ್ಸಲ್ಲಿ 30 ಲಕ್ಷ ಹೆಣ್ಮಕ್ಳ ಜೊತೆ ಸರಸ ಆಡು. 6 ವಯಸ್ಸಲ್ಲಿ ಮಾಡಬೇಕು. ಮಾಡ್ತೀಯಾ? ಅವನು ಗೋವರ್ಧನ ಎತ್ತಿದ, ಕಾಳ್ಗಿಚ್ಚನ್ನು ಕುಡಿದ, ತೃಣಾಸುರನನ್ನು ಅಪ್ಪಳಿಸಿದ, ಅಘಾಸುರನನ್ನು ಕೊಂದ, ಬಕಾಸುರನನ್ನು ಸೀಳಿದ. ನೀನು ಮಾಡ್ತೀಯಾ? ಉತ್ತರ ಎಲ್ಲಿದೆ? ಪರಮಾತ್ಮನ ಜೊತೆ ನಮ್ಮ ಹೋಲಿಕೆಯ? ಅದು ತ್ಯಾಜ್ಯವಲ್ಲವ? ಆ ರೀತಿ ಆ ಕೃಷ್ಣ ಪರಮಾತ್ಮ ಹೀಗೆ ಮಾಡಿದನಲ್ಲವ. ಆ ರಾಮ ಒಂದು ದಿನಕ್ಕೂ ಕಳ್ಳತನ ಮಾಡಿದವನಲ್ಲ. ಆದರೆ ಈ ಕೃಷ್ಣನನ್ನ ಏನಂತ ಕರಿತೀವಿ ನಾವು? ದಧಿಚೋರಂ ಘೃತಚೋರಂ ಗೋಪವಧೂಟಿ ದುಕೂಲಚೋರಂ ಹಯ್ಯಂಗವೀನಚೋರಂ. ಈ ಕೃಷ್ಣ ದಧಿಚೋರಂ ಮೊಸರಿನ ಕಳ್ಳ, ಘೃತಚೋರಂ ತುಪ್ಪದ ಕಳ್ಳ, ಹಯ್ಯಂಗವೀನ ಚೋರಂ ಬೆಣ್ಣೆಯ ಕಳ್ಳ. ಏನೋ ಹಾಲು ಮೊಸರು ಬೆಣ್ಣೆ ಕಳ್ತನ ಮಾಡ್ತಾ ಇದ್ದಾನೆ, ಮಾಡ್ಕೊಂಡು ಹೋಗ್ಲಿ ಅಂದರೆ ಸ್ತ್ರೀಯರ ವಸ್ತ್ರವನ್ನು ಕದಿಯೋದ? ಏನಿದು? ಗೋಪವಧೂಟಿ ದುಕೂಲ ಚೋರಂ, ಗೋಪಸ್ತ್ರೀಯರ ವಸ್ತ್ರವನ್ನೇ ಕದ್ಬಿಟ್ನಲ್ಲ, ಏನು ಅನ್ಯಾಯ ಅಂದರು. ಹೀಗೇ ಹೇಳ್ತಾ ಇರಿ, ಬೆಣ್ಣೆ ಕಳ್ಳ, ವಸ್ತ್ರದ ಕಳ್ಳ, ಹಾಲಿನ ಕಳ್ಳ, ಮೊಸರಿನ ಕಳ್ಳ ಅಂತ ಅವನನ್ನು ಹೇಳ್ತಾ ಇದ್ರೆ ಏನಾಗುತ್ತೆ ಅಂದ್ರು. ಅನೇಕ ಜನ್ಮಾರ್ಜಿತ ಪಾಪಚೋರಂ, ಎಷ್ಟೋ ಜನ್ಮಗಳಿಂದ ಸಂಪಾದನೆ ಮಾಡಿ ಇಟ್ಟಿದ್ದೀವಲ್ಲ ನಮ್ಮ ಪಾಪ, ಅದನ್ನು ಕದ್ಬಿಡ್ತಾನೆ. ಎಂಥ ಕಳ್ಳ ಕೃಷ್ಣ! ಕಳ್ಳತನ ಅಂದ್ರೆ ಏನು? ಅದು ಯಾರ ಹತ್ರ ಇರುತ್ತೋ ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ತಗೊಳ್ಳೋದು. ಈ ಕೃಷ್ಣನನ್ನ ಬೆಣ್ಣೆ ಕಳ್ಳ, ವಸ್ತ್ರಾಪಹರಣ ಮಾಡಿದವನು, ಆ ರೀತಿ ತುಪ್ಪದ ಕಳ್ಳ, ವಸ್ತ್ರ ಅಪಹಾರಕ ಎಂಬುದಾಗೆಲ್ಲ ಕೃಷ್ಣನನ್ನೇ ಹೇಳ್ತಾ ಇರಿ. ಏನಾಗತ್ತೆ? ಇದುವರೆಗೂ ನನ್ನ ಬೆನ್ನ ಮೇಲೆ ಏನೋ ಭಾರ ಇತ್ತು, ಇದ್ದಕ್ಕಿದ್ದಂತೆ ಹಗುರ ಆಗೋಯ್ತಂತೆ. ಏನಾಯ್ತು? ನನ್ನ ಬೆನ್ನ ಮೇಲೆ ಏನೋ ಇತ್ತಲ್ಲ, ಅದು ಯಾವುದು? ನಮ್ಮ ಪಾಪದ ಮೂಟೆ. ಆ ಪಾಪದ ಮೂಟೆಯನ್ನು ಕೂಡ ನಮಗೇ ಗೊತ್ತಿಲ್ಲದ ಹಾಗೆ ಕದ್ಬಿಡ್ತಾನಂತೆ. ದಧಿಚೋರಂ ಘೃತಚೋರಂ ಗೋಪವಧೂಟಿ ದುಕೂಲಚೋರಂ ಹಯ್ಯಂಗವೀನ ಚೋರಂ ಅನೇಕ ಜನ್ಮಾರ್ಜಿತ
ಪಾಪಚಾರಂ, ನಮ್ಮ ಪಾಪಗಳನ್ನು ಕೂಡ ಕಳ್ತನ ಮಾಡ್ತಾನಲ್ವಾ. ನಮಗೇ ಗೊತ್ತಿಲ್ಲದೆ ನಮ್ಮ ಪಾಪಗಳನ್ನು ಕದ್ದು ನಮಗೆ ಮೋಕ್ಷವನ್ನು ಕೊಡುವ ಮುಕ್ತಿದಾಯಕನಾದ ಪರಮಾತ್ಮ ಶ್ರೀಕೃಷ್ಣನಲ್ಲವ. ಇದು ಇವನ ಕೀರ್ತಿ, ಇದು ಕೃಷ್ಣನ ಕೀರ್ತಿ. ಇಂತಹ ಈ ಪರಮಾತ್ಮನಾದಂತಹ ಕೃಷ್ಣನನ್ನ ಗಾನ ಮಾಡೋಣ, ಆ ಅವನನ್ನ ಗಾನ ಮಾಡೋಣ. ರಾಮ ಎಂತಹವನು? ಶತ್ರೋಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈ. ರಾವಣ ಹೇಳುವ ಮಾತು, ಪತ್ನಿಯನ್ನ ಪ್ರೇಮದಿಂದ ಆಲಿಂಗನ ಮಾಡಿಕೊಳ್ಳುವಂತೆ ರಾಮನ ವೀರ್ಯವನ್ನು ನಾನು ಅನುಭವಿಸ್ತಾ ಇದ್ದೆ. ಎಲೈ ಸಾರಥಿಯೇ, ರಣರಂಗದಿಂದ ನನ್ನನ್ನು ದೂರ ಕರ್ಕೊಂಡು ಬಂದ್ಬಿಟ್ಟಿಯಲ್ಲ. ತನ್ನ ಪರಾಕ್ರಮದಿಂದ ಮಹಾವೀರನಾದವನ ಮನಸ್ಸಿಗೆ ಆನಂದ ಉಂಟು ಮಾಡುವವನು ರಾಮ ಅಂತ ರಾಮನನ್ನ ರಾವಣನೇ ಮೆಚ್ಚಿಕೊಳ್ತಾನೆ. ಯಾರಿಗೂ ತಲೆಬಾಗಲ್ಲ ಅನ್ನೋನು ರಾಮ ಒಣಂಗಾಮಡಿ. ಏನು ಹೇಳ್ತಾನೆ? ನನಮೇಯಂತೂ ಕಸ್ಯಚಿತ್ ದ್ವಿಧಾಪಿ ಬಜ್ಜೇಯಂ. ಎರಡಾಗಿ ಸೀಳಿದ್ರು ಇನ್ನೊಬ್ರಿಗೆ ತಲೆಬಾಗಲ್ಲ ಅನ್ನೋನು ರಾವಣ. ಸಾಯುವಾಗ ಬಿದ್ದಾಗಲೂ ಹಿಂದಕ್ಕೆ ಬೀಳ್ತಾನೆ, ಮುಂದಕ್ಕೆ ಬೀಳಲ್ಲ. ಮುಂದಕ್ಕೆ ಬಿದ್ದರೆ ರಾಮನ ನಮಸ್ಕಾರ ಮಾಡ್ದಂಗೆ ಆಗೋಗುತ್ತಲ್ವ. ಅಂಥ ರಾವಣನ ಬಾಯಲ್ಲಿ ಬರುವ ಮಾತು ಏನು ಹೇಳ್ತಾನೆ? ಆ ರಾಮನನ್ನ ನಾರಾಯಣಮನಾಮಯಂ ತಮ್ಮನ್ಯೇ ರಾಘವಂ ವೀರಂ. ನಾರಾಯಣಮನಾಮಯಂ, ನನ್ನ ಮನಸ್ಸು ಕೂಡ ಅವನು ಬಂದವನು ನಾರಾಯಣ ಅಂತ ತಿಳ್ಕೊಳ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಯಾರು? ಆ ಆತ್ಮಾಪಹಾರಿಯಾಗಿ ಎದುರು ಬಾಣವನ್ನು ಹೂಡಿದವನು ಕೂಡ ತನಗರಿಯದಂತೆ ತನ್ನ ದಾಸ್ಯವನ್ನು ಒಪ್ಪಿಕೊಳ್ಳುವಂತೆ ಮಾಡುವ ರಾಮನ ಅಪರಿಮಿತವಾದ ಗುಣ. ಗರುಡ ಬರ್ತಾನೆ, ನಾಗಪಾಶವನ್ನು ಬಿಡಿಸುವುದಕ್ಕಾಗಿ ಗರುಡ ಬರ್ತಾನೆ. ಆ ಬಂದ ಗರುಡ ಅವನೇನು ಹೇಳ್ತಾನೆ? ಸಖೇ ರಾಘವ, ಮಿತ್ರನಾದ ರಾಮನೇ, ಧರ್ಮಜ್ಞ, ರಿಪೂಣಾಮಪಿ ವತ್ಸಲಃ, ಶತ್ರುಗಳ ವಿಷಯದಲ್ಲಿ ಕೂಡ ವಾತ್ಸಲ್ಯವನ್ನು ಉಳ್ಳವನು ನೀನು ಅಂತ ಗರುಡ ಕೊಂಡಾಡ್ತಾನೆ. ಹೀಗೆ ಶತ್ರುಗಳ ವಿಷಯದಲ್ಲಿ ಕೂಡ ವಾತ್ಸಲ್ಯದಿಂದ ಇರುವುದು ರಾಮನ ಕೀರ್ತಿ. ಕೃಷ್ಣ ಪರಮಾತ್ಮ ರಾಮ ಅನ್ನು ಚರಾಚರಂಗಳ ವೈಗುಂದತ್ತೇತಿ ಅಂತ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ವಾಳಂ ಚರಾಚರಂ ಉತ್ತಮಂ ನರ್ಪಾಲಕ್ಕೆ ಉಯ್ತನನ್ ಅಂತಾರೆ ಸ್ವಾಮಿ ನಮ್ಮಾಳ್ವಾರ್. ಈ ರೀತಿ ಚರಾಚರಂಗಳ ವೈಗುಂದತ್ತೇತಿ ಕುಲಶೇಖರಾಳ್ವಾರರ ಅನುಭವ. ಅದೇ ರೀತಿ ಇಲ್ಲಿ ನಾನ್ಮುಹನಾರ್ ಪೆತ್ತನಾಟ್ಟುಳೆ ನರ್ಪಾಲಕ್ ಉಯ್ತನನ್. ನಾನ್ಮುಹನಾರ್ ಪೆತ್ತನಾಟ್ಟುಳೆ, ಲೋಕದಲ್ಲಿರುವ ಸಕಲ ಚರಾಚರಗಳನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋದವನು ರಾಮ ಎಂಬುದು ರಾಮನ ಕೀರ್ತಿ. ಕೃಷ್ಣನ ಕೀರ್ತಿ ಎಂಥದ್ದು? ಒಬ್ಬ ಗೋಪ, ಒಂದು ಮಡಕೆ ಯಾರ್ಯಾರಿಗೆ ಮೋಕ್ಷ ಕೊಡಲಿಲ್ಲ, ತನ್ನನ್ನು ನಿಂದನೆ ಮಾಡಿದಂತಹ ಶಿಶುಪಾಲನಿಗೆ ಮೋಕ್ಷ, ತನ್ನನ್ನು ಅನವರತ ಕೊಲ್ಲಲು ಪ್ರಯತ್ನಿಸಿದ ಕಂಸನಿಗೆ ಮೋಕ್ಷ, ತನ್ನನ್ನು ಬಚ್ಚಿಟ್ಟುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ಒಂದು ಮಡಕೆಗೆ ಮೋಕ್ಷ, ದದಿ ಭಾಂಡನಿಗೆ ಮೋಕ್ಷ. ದದಿಯನ್ನು ಮಾರುವವನಿಗಿರಲಿ, ಅವನ ತಲೆ ಮೇಲೆ ಇಟ್ಕೊಂಡಿದ್ದ ಮಡಕೆಗೂ ಮೋಕ್ಷ ಕೊಟ್ಬಿಟ್ಟ. ದದಿ ಭಾಂಡಕ್ಕೆ ಮೋಕ್ಷ. ಹೀಗೆ ಇದೆಲ್ಲವಾ ಕೃಷ್ಣನ ಕೀರ್ತಿ. ಈ ರೀತಿ ರಾಮನ ಕೀರ್ತಿ, ಕೃಷ್ಣನ ಕೀರ್ತಿ. ಆ ಮಾರೀಚ ರಾಮನ ಬಗ್ಗೆ ಏನು ಹೇಳ್ತಾನೆ? ರಾವಣ ಆ ರಾಮನನ್ನ ದೂರ ಕರ್ಕೊಂಡು ಹೋಗು, ಸೀತೆಯನ್ನು ಅಪಹರಣ ಮಾಡಬೇಕು ಅಂದಾಗ ರಾಮನ ತಂಟೇನ ನನಗೆ ಬೇಡ ಅಂತಾನೆ ಮಾರೀಚ. ಆಗ ವಿಶ್ವಾಮಿತ್ರರ ಯಾಗ ಸಮಯದಲ್ಲಿ ನಾನು ನನ್ನ ತಮ್ಮ ಇಬ್ಬರು ಹೋದ್ವಿ. ಆಗ ರಾಮ ಬಾಣದಿಂದ ಹೊಡೆದು ನನ್ನ ತಮ್ಮ ಸುಬಾಹುವನ್ನು ಕೊಂದೇ ಬಿಟ್ಟ. ನನ್ನನ್ನು ಮಾನವಾಸ್ತ್ರವನ್ನು ಹೂಡಿ 7 ಸಾಗರಗಳ ಆಚೆಗೆ ಎಸೆದ. ಆಗ ರಾಮ ಬಿಟ್ಟ ಬಾಣದ ನೋವೇ ಇನ್ನೂ ಹೋಗಿಲ್ಲ. ಯಪ್ಪ, ಕೈಕಾಲೆಲ್ಲ ನೋವ್ತಿದೆ ಅಂತ ಮಾರೀಚ. ಆಗ ರಾಮ ಬಿಟ್ಟ ಬಾಣದ ನೋವೇ ಇನ್ನೂ ಹೋಗಿಲ್ಲ. ತಿರ್ಗಾ ಅವನ ಮುಂದೆ ಹೋಗುವಂತೀಯಲ್ಲ, ನಾವು ಹೋಗಲ್ಲ ಅಂತಾನೆ. ನನಗೆ ಭಯ ಅಂತಾನೆ. ಈ ಮಾರೀಚನಿಗೆ ರಾ ಅಂದ್ರೇನೆ ಭಯವಂತೆ. ರಕಾರಾದೀನಿ ನಾಮಾನಿ. ರಥ ಅಂದ್ರೆ ರಾ ಅಂದ್ರೆ ಭಯ, ರತ್ನ ಅಂದ್ರೆ ಭಯ. ರಕಾರವನ್ನು ಕಂಡ್ರೇನೆ ಭಯವಂತೆ ಮಾರೀಚನಿಗೆ. ಏನು ಹೇಳ್ತಾನೆ? ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಚೀರಕೃಷ್ಣಾಜಿನಾಂಬರಂ ಗೃಹೀತಧನುಷಂ ರಾಮಂ ಪಾಶಹಸ್ತಮಿವಾಂತಕಂ. ಮರಗಳಲ್ಲಿ, ಮರದ ಎಲೆಗಳಲ್ಲಿ, ಗಿಡ ಗಂಟೆಗಳಲ್ಲಿ ಎಲ್ಲಿ ನೋಡಿದ್ರು ನನಗೆ ರಾಮನೇ ಕಾಣ್ತಾನೆ. ಯಾವ ರಾಮ? ಗೃಹೀತ ಧನುಷಂ ರಾಮಂ. ಬಿಲ್ಲನ್ನು ಹಿಡಿದ ರಾಮ ಪಾಶವನ್ನು ಹಿಡಿದ ಯಮನಂತೆ ಎಲ್ಲ ಕಡೆ ನನಗೆ ಕಾಣಿಸ್ತಾ ಇದ್ದಾನೆ. ನಾ ರಾಮನ ಹತ್ರ ಹೋಗಲ್ಲ ಅಂದ. ಕಂಸನ ಪಾಡು ಇದೆ. ಕಂಸನಿಗೆ ಏನು ನೋಡಿದ್ರು ಕೃಷ್ಣ.
ಊಟ ಮಾಡಕ್ಕೆ ಕೂತ್ಕೊಂಡ್ರೆ ಅನ್ನದ ಅಗಳಲ್ಲಿ ಕೃಷ್ಣ ಕಾಣಿಸ್ತಾನೆ. ಏನನ್ನ ನೋಡಿದ್ರು ಕೃಷ್ಣ. ಕನ್ನಡಿಯಲ್ಲಿ ತನ್ನ ಮುಖ ಕಂಸ ನೋಡ್ಕೋತಾನೆ, ಅಲ್ಲಿ ಕೃಷ್ಣ ಕಾಣಿಸ್ತಾನೆ. ಇದು ಕಂಸನ ಪಾಡು. ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ ಅವರಿಗೆ ಭಯದಿಂದಲೋ, ಅವರಿಗೆ ಭಕ್ತಿಯಿಂದಲೋ, ಆಸೆಯಿಂದಲೋ, ದ್ವೇಷದಿಂದಲೋ, ಅವಹೇಳನದಿಂದಲೋ, ಕೋಪದಿಂದಲೋ, ಯಾವುದೋ ಒಂದು ಕಾರಣದಿಂದ ತನ್ನ ಸಂಬಂಧವನ್ನು ಉಂಟು ಮಾಡಿ ಅವರಿಗೆ ಮೋಕ್ಷವನ್ನು ಕೊಡುವುದು ಇಬ್ಬರಿಗೆ ಏರ್ಪಟ್ಟ ಕೀರ್ತಿ. ಕೀರ್ತಿಮೆ ಪಾಡಿಪ್ಪೋಯ್. ಒಂದಾ ಎರಡ? ರಾಮನ ಕೀರ್ತಿ ಎಂತಹದ್ದು, ಕೃಷ್ಣನ ಕೀರ್ತಿ ಎಂತಹದ್ದು ಅಂತ ಹೇಳಬೇಕಾದ್ರೆ ಪೂರ್ತಿ ರಾಮಾಯಣ ಹೇಳಬೇಕು, ಪೂರ್ತಿ ಶ್ರೀಮದ್ ಭಾಗವತ ಹೇಳಬೇಕು. ಆಗ ಇಡೀ ಭಾಗವತವನ್ನು ಹೇಳಿದ್ರೆ ಕೃಷ್ಣನ ಕೀರ್ತಿ ಹೇಳ್ದಂಗೆ, ಇಡೀ ಶ್ರೀರಾಮಾಯಣವನ್ನು ಹೇಳಿದ್ರೆ ರಾಮನ ಕೀರ್ತಿಯನ್ನ ಹೇಳಿದಂತೆ. ರಾಮನಿಗೆ ಯಾರು ಮನಸೋಲಲಿಲ್ಲ. ರಾಮನ ವೀರ್ಯ ಶೌರ್ಯ ಪರಾಕ್ರಮಗಳಿಗೆ ರಾವಣ ಮನಸೋತ, ರಾಮನ ಸೌಶೀಲ್ಯ ಗುಣಕ್ಕೆ ವಿಭೀಷಣ ಮನಸೋತ, ರಾಮನ ಸೌಂದರ್ಯಕ್ಕೆ ಶೂರ್ಪಣಕ್ಕೆ ಮನಸೋತಳು, ರಾಮನ ರಕ್ಷಕತ್ವಕ್ಕೆ ಋಷಿಗಳು ತಲೆಬಾಗಿದರು. ಯಾರು ರಾಮನಿಗೆ ಸೋಲಲಿಲ್ಲ? ಕೃಷ್ಣನಿಗೆ ಸೋಲದವರು ಉಂಟಾ? ಹುಚ್ಚಾದರು ಕೃಷ್ಣನಿಗೆ. ಒಬ್ರ ಇಬ್ರ? ಕೃಷ್ಣನನ್ನ ಕಂಡು ಹುಚ್ಚಾಗದವರು ಉಂಟ? ಎಂಥ ರೂಪ! ಸಾಕ್ಷಾನ್ ಮನ್ಮಥ ಮನ್ಮಥಃ. ಮನ್ಮಥ ಅಂದ್ರೇನು? ಮನಸ್ಸನ್ನ ಮತಿಸುವ ಸೌಂದರ್ಯವುಳ್ಳವನು. ಅವನ ಮನಸ್ಸನ್ನೇ ಕೃಷ್ಣ ಮತಿಸ್ತಾನಂತೆ. ಅಂಥ ಸೌಂದರ್ಯ ರಾಶಿ ಕೃಷ್ಣ ಪರಮಾತ್ಮ. ಇಂತಹ ಕೃಷ್ಣನ ಕೀರ್ತಿ, ರಾಮನ ಕೀರ್ತಿ ಒಂದಾ ಎರಡ? ರಿಪೂಣಾಮಪಿ ವತ್ಸಲಃ ಎಂಬುದು ರಾಮನ ಕೀರ್ತಿ. ಸಾಕ್ಷಾತ್ ಮನ್ಮಥ ಮನ್ಮಥಃ ಎಂಬುದು ಕೃಷ್ಣನ ಕೀರ್ತಿ. ಕೃಷ್ಣನನ್ನು ಒಲೆಯದ ಹೆಣ್ಣೇ ಇಲ್ಲ. ಕೃಷ್ಣ ಪರಮಾತ್ಮ ಇವನ ಕೀರ್ತಿ ಏನು ಅಂದ್ರೆ, ಸಿಂಹಾಸನದಲ್ಲಿ ಅಧಿಕಾರ ಇದ್ದೂ ಕೂಡ ಬಿಟ್ಟವನು ರಾಮ. ಅವನು ದಶರಥನ ಔರಸ ಪುತ್ರ, ಅವನಿಗೆ ಪಟ್ಟಾಭಿಷೇಕ, ಸಿಂಹಾಸನಕ್ಕೆ ಅಧಿಪತಿ ಆಗವನು. ಆದರೆ ಅವನು ಮುಡಿ ತುರಂದಾನ್. ಆ ಕಿರೀಟವನ್ನು ರಾಮ ತೊರೆದ, ಬೇಡ ಅಂದ. ಆದರೆ ಸಿಂಹಾಸನಕ್ಕೆ ಅಧಿಕಾರವೇ ಇಲ್ಲದ ಕುಲದಲ್ಲಿ ಹುಟ್ಟಿದವನು ಕೃಷ್ಣ. ಯದುವಂಶದವರಿಗೆ ರಾಜ್ಯವಿಲ್ಲ, ಯಯಾತಿಯ ಶಾಪ. ಆ ಯದು ಅವನ ವೃದ್ಧಾಪ್ಯವನ್ನು ತಗೊಳ್ಳಲ್ಲ, ಯವನವನ್ನು ಕೊಟ್ಟು. ಆಗ ಯಯಾತಿ ಮಗನಿಗೆ ಶಾಪ ಕೊಡ್ತಾನೆ, ನಿನಗೆ ನನ್ನ ರಾಜ್ಯದಲ್ಲಿ ಹಕ್ಕಿಲ್ಲ, ನಿನಗೆ ರಾಜ್ಯವಿಲ್ಲ ಅಂತ. ಯದುವಂಶದವರಿಗೆ ರಾಜ್ಯವಿಲ್ಲ, ಇವನ ಅದೇ ಕುಲದಲ್ಲಿ ಹುಟ್ಟಿದ್ದಾನೆ. ರಾಜ್ಯ ಸಿಂಹಾಸನಕ್ಕೆ ಅಧಿಕಾರ ಇಲ್ಲದ ಕುಲದಲ್ಲಿ ಹುಟ್ಟಿದವನು ಕೃಷ್ಣ. ಅಧಿಕಾರ ಇದ್ದು ಬಿಟ್ಟವನು ರಾಮ. ಅಲ್ಲಿ ಅಧಿಕಾರವನ್ನು ರಾಮ ಬಿಟ್ಟ, ಇಲ್ಲಿ ಕೃಷ್ಣ ಪರಮಾತ್ಮ ದ್ವಾರಕೆಯ ಸಿಂಹಾಸನದಲ್ಲಿ ಕುಳಿತ. ಒಂದ ಎರಡ? ಎಷ್ಟು ಹೋಲಿಸ್ಬೋದು ಇವರಿಬ್ಬರನ್ನ? ಹೀಗೆ ಕೃಷ್ಣ ರಾಮ, ರಾಮ ಕೃಷ್ಣ. ಇವನು ಸಿಂಹಾಸನವನ್ನು ತೊರೆದದ್ದು ಯಾಕೆ? ತನಗಿಂತ ತನ್ನನ್ನು ಯಾರ್ಯಾರು ಆಶ್ರಯಣ ಮಾಡಿದಾರೋ ಅವರಿಗೆಲ್ಲ ಪಟ್ಟಾಭಿಷೇಕ ಆಗಬೇಕು, ಕೊನೆಗೆ ನನಗೆ ಅಂತ ರಾಮ ಬಿಟ್ಟ. ಕೃಷ್ಣ ದ್ವಾರಕೆಯಲ್ಲಿ ಯಾತಕ್ಕೆ ಕುಳಿತ? ಇರೋವರ ತಲೆಯ ಮೇಲಿನ ಕಿರೀಟವನ್ನು ಕಾಪಾಡೋದಕ್ಕೆ ಕುಳಿತ. ಪಾಂಡವರೇ ಧರ್ಮಿಷ್ಠರಾದವರ ತಲೆ ಮೇಲೆಲ್ಲ ಕಿರೀಟ ಇದೆ. ಈ ಅಸುರರ ಹಾವಳಿ ಜಾಸ್ತಿ ಆಗ್ಬಿಡ್ತು, ಆ ರಾಜರನ್ನು ಕಾಪಾಡಬೇಕು, ಅದಕ್ಕೆ ಇವನು ರಾಜನಾದ. ಒಂದ ಎರಡ? ರಾಮಕೃಷ್ಣನ ಅವತಾರದ ಒಂದು ವೈಭವ ಇದೆಯಲ್ಲ, ಇಡೀ ರಾಮಾಯಣ ಭಾಗವತವನ್ನ ನಾವುಗಳು ಪಾರಾಯಣ ಮಾಡಿಯೇ ಇವರಿಬ್ಬರನ್ನ ನಾವು ಅರಿಯಬೇಕಲ್ಲವಾ? ಅಂತಹ ಇವರಿಬ್ಬರ ಕೀರ್ತಿ, ಇವರಿಬ್ಬರ ಗುಣಗಾನವನ್ನ ನಾವು ಮಾಡಬೇಕು. ಇದು ಕೂಡ ಉಪಾಯವಾಗಲ್ಲ, ಸಾಧನವಾಗಿ ಇವರ ಕೀರ್ತಿಯನ್ನು ಹಾಡೋದಲ್ಲ. ನಮಗೆ ನಡೆಯೋಕ್ಕೆ ಶಕ್ತಿ ಬೇಕು, ಕೃಷ್ಣನ ತನಕ ಹೋಗಬೇಕು, ಕೃಷ್ಣ ಕೈಂಕರ್ಯ ಮಾಡಬೇಕು. ಅದಕ್ಕೆ ನಮಗೆ ಇದು ಪಾಥೇಯವಾಗಿದೆ, ಬುದ್ಧಿಯಾಗಿದೆ. ಅದಕ್ಕಾಗಿ ಇವರ ಕೀರ್ತಿಯನ್ನು ನಾವುಗಳು ಗಾನ ಮಾಡಬೇಕು ಎಂಬುದಾಗಿ ಕೃಷ್ಣನ ಕೀರ್ತಿ ಹೀಗೆ, ರಾಮನ ಕೀರ್ತಿ ಹಾಗೆ. ಎಲ್ಲರನ್ನ ಕೈ ಹಿಡಿದವನು ಕೃಷ್ಣ, ಏಕಪತ್ನಿ ವ್ರತಸ್ಥನಾಗಿದ್ದವನು ರಾಮ. ಆ ರೀತಿ ಇಲ್ಲಿ ಪರಾಶರ ಭಟ್ರನ್ನ ಕೇಳಿದ್ರಂತೆ. ಒಂದು ಅವತಾರದಲ್ಲಿ ಬರೀ ಸುಳ್ಳು ಹೇಳ್ತಾನೆ, ಒಂದು ಅವತಾರದಲ್ಲಿ ಸತ್ಯನೇ ಹೇಳ್ತಾನೆ. ಇದರಲ್ಲಿ ನಾವು ಯಾವುದನ್ನು ಸ್ವೀಕಾರ ಮಾಡಬೇಕು ಅಂದರು. ಪರಾಶರ ಭಟ್ರು ಉತ್ತರ ಕೊಟ್ರಂತೆ, ಕೃಷ್ಣಾವತಾರത്തിൽ ಪೊಯ್ಯುಂ ರಾಮಾವತಾರத்தில் ಮೆಯ್ಯುಂ ನಮಕ್ ತಂಜಮಿರೆ. ಇವನು ಹೇಳಿದ ಸುಳ್ಳೇ ನಮಗೆ ಉಪಾದೇಯ, ಅವನೇ ಹೇಳಿದ ಸತ್ಯವೇ ನಮಗೆ ಉಪಾದೇಯ ಅಂದರು. ಕೃಷ್ಣನ ಸುಳ್ಳು ಹೇಳವನು. ನಿನ್ನೆಲೇ ವಾಯ್ನೇರ್ನಾನ್ ಅಂತಾಳೆ ನಾಯಕನಾಯ ಪಾಶರದಲ್ಲಿ. ಏನು ಹೇಳ್ತಾಳಲ್ಲಿ? ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ, ಉತ್ತರೆಯ ಗರ್ಭ ಜಾರಿ ಬಿದ್ದೋದಾಗ ಅಶ್ವತ್ಥಾಮನ ಆ ಒಂದು ಅಸ್ತ್ರದಿಂದ ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ. ಏನು ಹೇಳ್ತಾನೆ ಆವಾಗ? ನಾನು ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದರೆ
ಅಪಿ ಜೀವತು ಬಾಲಕ, ಈ ಉತ್ತರೆಯ ಗರ್ಭದ ಬಾಲಕ ಬದುಕಲಿ ಅಂತಾನೆ. ಇವನ ಬ್ರಹ್ಮಚಾರಿ, ನಾನು ನೈಷ್ಠಿಕ ಬ್ರಹ್ಮಚಾರಿ ಆದರೆ ಬದುಕಲಿ ಅಂತ ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ. ಉತ್ತರೆಯ ಗರ್ಭ ಉಳಿತು ಅಂದರೆ ಏನರ್ಥ? ಪರಮ ನೈಷ್ಠಿಕ ಬ್ರಹ್ಮಚಾರಿ. 16,000 ಮಂದಿ ರಾಜಕುಮಾರಿಯರನ್ನು ವಿವಾಹವಾಗಿ ಎಲ್ಲ ಗೋಪಿಕೆಯರ ಜೊತೆಯಲ್ಲಿ ಸರಸವಾಡಿದ ಕೃಷ್ಣ ನೈಷ್ಠಿಕ ಬ್ರಹ್ಮಚಾರಿ. ಅರ್ಥವೇನು? ಪರಮಾತ್ಮನಿಗೆ ನಮ್ಮ ಹಾಗೆ ಶರೀರವೋ, ನಮ್ಮ ಹಾಗೆ ಮೈಯೋ, ನಮ್ಮ ಹಾಗೆ ಭೋಗವೋ ಪರಮಾತ್ಮನಿಗೆ ಇಲ್ಲ. ಆ ರೀತಿ ಇದ್ದದ್ದರಿಂದ ಅವನು ಯಾರ ಜೊತೆಯಲ್ಲಿ ಏನು ಸರಸ ಮಾಡಿದರೂ ಎಲ್ಲ ಆತ್ಮಗಳು ಸ್ತ್ರೀಪ್ರಾಯ, ಅವನಿಗೆ ಶೇಷಭೂತರಾದವರು. ಪರಮಾತ್ಮನಿಗೆ ಆ ಶರೀರ ಸಂಯೋಗದ ದೋಷ ಎಲ್ಲಾದರೂ ಉಂಟಾ? ನೈಷ್ಠಿಕ ಬ್ರಹ್ಮಚಾರಿ. ದ್ರೌಪದಿಯ ಮುಂದೆ ಪ್ರತಿಜ್ಞೆ ಮಾಡ್ತಾನೆ. ಏನಂತ? ಆಕಾಶವೇ ಚೂರಾಗಲಿ, ಭೂಮಿ ಸಿಡಿದು ಹೋಗಲಿ, ಸಾಗರ ಉಕ್ಕೇರಿ ಹರಿಯಲಿ, ನಭೋಮಂಡಲ ಚೂರಾಗಿ ಬೀಳಲಿ, ನಾನು ನಿನಗೆ ಕೊಟ್ಟ ಮಾತು ಮಾತ್ರ ಸುಳ್ಳಾಗಲ್ಲ ದ್ರೌಪದಿ. ನಮೇ ಮೋಘಂ ವಚೋ ಭವೇತ್, ನಿನ್ನ ಮುಡಿಯನ್ನು ಕಟ್ಟಿಯೇ ತೀರ್ತೀನಿ ಪ್ರತಿಜ್ಞೆ ಮಾಡ್ತಾನೆ. ಸತ್ಯ ಪ್ರತಿಜ್ಞನಾದವನು ಕೃಷ್ಣ. ಅಂದರೆ ಕೃಷ್ಣನಾಡುವ ಸುಳ್ಳೆಲ್ಲ ಪರಮ ಸತ್ಯ, ರಾಮನಾಡುವ ಸತ್ಯವಾಕ್ಯವಲ್ಲ ಸತ್ಯ ಕಾಮತ್ವದ ಸತ್ಯತ್ವ. ಇದು ಎರಡೂ ಕೂಡ ಪರಮ ಉಪಾದೇಯ ಅಂದ್ಬಿಟ್ರು ಪರಾಶರ ಭಟ್ರು. ಇಂತಹ ರಾಮನ ಕೃಷ್ಣನ ಕೀರ್ತಿಮೆ ಪಾಡಿಪ್ಪೋಯ್ புள்ளின்வாய் கிண்டானை பொல்லாவரக்கனை கிள்ளிக்களைந்தானை ಕೀರ್ತಿಮೆ ಪಾಡಿಪ್ಪೋಯ್. ಈ ಪಾಶ್ರ 2 ತಿಂಗಳು 2 ವರ್ಷ ಬೇಕಾದರೂ ಹೇಳ್ಬೋದು. ಮುಂದಕ್ಕೆ ಹೋಗೋಣ. ಕೀರ್ತಿಮೆ ಪಾಡಿಪ್ಪೋಯ್. ಇವರ ಕೀರ್ತಿಗಳನ್ನು ಕೊಂಡಾಡುತ್ತಾ ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಗೋದೆ ಈ ರಾಮಗೋಷ್ಠಿಯವರು ಹೇಳ್ತಾರೆ ಕೃಷ್ಣನ್ನೇ ಹಾಡ್ತೀರಾ ಅಂತ, ಕೃಷ್ಣ ಗೋಷ್ಠಿಯವರು ಹಾಡ್ತಾರೆ ರಾಮನ್ನೇ ಹಾಡ್ತೀರಾ ಅಂತ. ಇವರು ಇದನ್ನೇ ಹಾಡ್ಕೊಂಡು ಕೂತ್ಕೊಂಡಿದ್ರೆ ನಾವು ಏನು ಮಾಡಬೇಕು? புள்ளின்வாய் கிண்டானை பொல்லாவரக்கனை கிள்ளிக்களைந்தானை கீர்த்திமை பாடிப்போய் பிள்ளைகளெல்லாரும் ಪಾವೈಕ್ಕಳಂ ಪುಕ್ಕಾರ್. ರಾಮಕೃಷ್ಣನ ನಾಮ ಸಂಕೀರ್ತನೆಯನ್ನು ಆಯಿತು, ಅದಕ್ಕೆ ನಾನು ಯಾಕೆ ಎದ್ದು ಬರಬೇಕು ಅಂತಾಳ ಒಳಗಡೆ ಮಲಗಿರೋಳು. ಅಮ್ಮ ಸಖಿ ಕೆಡುವಾಯ್, ನೀ ಕೆಟ್ಟೆ ಎಂದ್ಲು. ಕಾರಣ ಏನು ಅಂದರು? ಪಿಳ್ಳೆಗಳೆಲ್ಲಾರು ವ್ರತಾಚರಣೆಯನ್ನು ಮಾಡುವುದಕ್ಕೆ ತೊಡಗಿದ ಪಿಳ್ಳೆಗಳು, ಗೋಪ ಬಾಲಕಿಯರೆಲ್ಲರೂ ಕೂಡ ಪಾವೈಕ್ಕಳಂ, ಎಲ್ಲ ಹೆಣ್ಮಕ್ಳು ಒಂದು ಕಡೆ ಸೇರಬೇಕು ಅಂತ ಒಂದು ಸಂಕೇತ ಸ್ಥಾನ. ಅಲ್ಲಿ ಸೇರಿ ಅಲ್ಲಿ ವ್ರತಾಚರಣೆಯನ್ನು ಮಾಡಬೇಕು ಅಂತ. ತಿರುಪ್ಪಾವೈ ಪ್ರವಚನ ಕೇಳೋಕ್ಕೆ ಇದೊಂದು ಸ್ಥಳ, ಇದೊಂದು ಕಳಂ. ಕಳಂ ಅಂದರೆ ಸ್ಥಳ, ಪಾವೈ ಅಂದರೆ ಬಾಲಕಿಯರು. ಎಲ್ಲ ಗೊಲ್ಲ ಬಾಲಕಿಯರು ವ್ರತಾಚರಣೆಗಾಗಿ ಒಂದು ಸ್ಥಳ, ನೆಲ್ಕಣಂ ಅಂತೀವಿ, ಅಂದರೆ ಭತ್ತನೆಲ್ಲ ರಾಶಿ ಹಾಕೋ ಜಾಗ. ಹಾಗೆ ಸ್ತ್ರೀಯರೆಲ್ಲ ರಾಶಿ ರಾಶಿಯಾಗಿ ಒಗ್ಗೂಡುವ ಸ್ಥಳ ಪಾವೈಕ್ಕಳಂ. ಆ ಸ್ಥಳದಲ್ಲಿ ಎಲ್ಲ ಗೊಲ್ಲ ಬಾಲಕಿಯರು ಹೋಗಿ ಅಲ್ಲಿ ಸೇರಾಯಿತು. ಅಂದರೆ ಏನು? ನಿನ್ನೊಬ್ಳನ್ನ ಬಿಟ್ಟು ಎಲ್ಲರೂ ಬಂದಾಯಿತು. ನಿನ್ನನ್ನು ಕರೆಯಕ್ಕೆ ಬಂದಿದ್ದೀವಲ್ಲ, ನಾವು ನಿನ್ನ ಜೊತೆ ಇಲ್ಲೇ ನಿಂತಿದ್ದೀವಿ. ಮಿಕ್ಕ ಎಲ್ಲ ಗೊಲ್ಲ ಬಾಲಿಕೆಯರು ಪಾವೈಕ್ಕಳಂ ಪುಕ್ಕಾರ್, ವ್ರತ ಸಂಕೇತ ಸ್ಥಾನವನ್ನು ಎಲ್ಲ ಗೊಲ್ಲ ಬಾಲಿಕೆಯರು ಕೂಡ ಹೋಗಿ ಸೇರಿದ್ದಾಯಿತು. ಅವ್ರಿಗೆ ಬೇರೆ ಏನು ಕೆಲಸ? ಕೃಷ್ಣ 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 ಅಂತ ಅನವರತ ಕೃಷ್ಣನಾಮ ಸಂಕೀರ್ತನೆ. ಅವ್ರಿಗೇನೂ ಚಡಪಡಿಕೆ ಆ ಥರ ಅವ್ರು ಹೋಗಿದ್ದಾರೆ ಅಂದು ಮಾತ್ರಕ್ಕೆ ಪ್ರಾತಃ ಕಾಲ ಆಯಿತು ಅಂತ ಅರ್ಥವ? ಅವರಿಗೆ ಕಾತ್ರ, ಇನ್ನೂ ಕಾಲ ಕೂಡಿಯೇ ಇಲ್ಲ, ಆಗಲೇ ಹೋಗ್ಬಿಟ್ಟಿದ್ದಾರೆ ಆತುರದಿಂದ. ದೇವಸ್ಥಾನ ಬೆಳಗ್ಗೆ 4 ಗಂಟೆಗೆ ತೆಗೆಯುತ್ತೆ, ನಮಗೆ ಹತ್ರ 3 ಗಂಟೆಯಿಂದ ಕೂತಿದ್ದೀವಿ, ಅದಕ್ಕೋಸ್ಕರ ಸಮಯ ಆಯಿತು ಅಂತ ಅರ್ಥನ? ಪಿಳ್ಳೆಗಳೆಲ್ಲಾರು ಪಾವೈಕ್ಕಳಂ ಪುಗ್ಗಾರ್. ಅವರೆಲ್ಲ ಹೋದ್ರು ಅಂದರೆ ಅವ್ರು ಹೋದದ್ದು ಸಂಕೇತ ಅಲ್ಲ ಅಂದ್ಬಿಟ್ರು. ಇನ್ನೇನು ಹೇಳೋಣ? ಪುಳ್ಳಂ ಶಿಲಂಬಿನಾಣ್. ಅಮ್ಮ, ಮನುಷ್ಯರ ಚಟುವಟಿಕೆಗಳು ಪ್ರಾತಃ ಕಾಲದ ಸಂಕೇತ ಅಲ್ಲ. ಆದರೆ ಪಕ್ಷಿಗಳೆಲ್ಲ ಚಿಲಿಪಿಲಿ ಗುಟ್ತಾ ಇದೆ ನೋಡು, ಇದು ಪ್ರಾತಃ ಕಾಲದ ಸಂಕೇತ ಅಲ್ವಾ ಅಂದ್ಲು. 6ನೇ ಪಾಶರದಲ್ಲೂ ಪುಳ್ಳಂ ಶಿಲಂಬಿನಹಾಣ್, 13ನೇ ಪಾಶರದಲ್ಲಿ ಪುಳ್ಳಂ ಶಿಲಂಬಿನಹಾಣ್. ಅಲ್ಲಿ ಹಕ್ಕಿಗಳು ಕೂಗಿದ್ದಕ್ಕೂ ಇಲ್ಲಿ ಹಕ್ಕಿಗಳು ಕೂಗೋದಕ್ಕೂ ಏನು ವ್ಯತ್ಯಾಸ ಅಂದರು? ಅಲ್ಲಿ ಅರುಣೋದಯದ ಕಿರಣಗಳು ಬೀಳುವಾಗ ಗೂಡಿನ ಮೇಲೆ, ಗೂಡಿನಿಂದ ಹೊರಬರುವಾಗ ಮಾಡುವ ಶಬ್ದ. ಈಗೇನು? ಎಲ್ಲ ಕಡೆ ಹರಡಿಕೊಂಡು ಆಹಾರ ಕಾಳುಗಳನ್ನು ಹೆಕ್ಕಿ ತೆಗೀತಾ ಅವುಗಳು ಪರಸ್ಪರ ಮಾತನಾಡ್ತಾ ಅಲ್ಲಲ್ಲಿ ಆಹಾರ ಸಂಗ್ರಹಣೆ ಮಾಡುವ ಶಬ್ದ. ಎಷ್ಟೋ ಹೊತ್ತಾಗೋಯ್ತು ಅಂತಾಳೆ ಅಂಡ. ಪುಳ್ಳಂ ಶಿಲಂಬಿನ ಕಾಣ್, ಎದ್ದು ಬಂದು ನೋಡು ನೋಡು, ನಿನ್ನ ಮನೆ ಅಂಗಳದಲ್ಲಿ ಕಾಳನ್ನೆಲ್ಲ ಆಯ್ದೆ ತಿಂತಾ ಇದೆ ಹಕ್ಕಿಗಳು. ಇದು ಪ್ರಾತಃ ಕಾಲದ ಲಕ್ಷಣವಲ್ಲವ? ಪುಳ್ಳಂ ಶಿಲಂಬಿನ ಹಾಣ್
ಪೋದರಿ ಕಣ್ಣಿನಾಯ್. ಅಮ್ಮ ಸುಂದರವಾದ ಕಣ್ಣನ್ನು ಉಳ್ಳವಳೆ. ಇವಳ ನೇತ್ರ ಸೌಂದರ್ಯವನ್ನು ವರ್ಣನೆ ಮಾಡ್ತಾಳೆ. ನಿನ್ನೆಯ ಪಾಶುರದಲ್ಲಿ ಅವಳ ಶರೀರ ಸೌಂದರ್ಯವನ್ನೇ ಕೊಂಡಾಡಿದ್ರು. ಮೊನ್ನೆಯ ಪಾಶುರದಲ್ಲಿ ಅವಳನ್ನೇ ಆಭರಣ ಅಂದರು. ಅದಕ್ಕಿಂತಿನ ಪಾಶುರದಲ್ಲಿ ಅವಳ ಮನೆಯನ್ನು ಕೊಂಡಾಡಿದ್ರು. ಇವತ್ತಿನ ಪಾಶುರದ ನಾಯಕಿಯ ನೇತ್ರ ಸೌಂದರ್ಯವನ್ನು ಕೊಂಡಾಡ್ತಾಳೆ. ಪೋದು ಅರಿ ಕಣ್ಣಿನಾಯ್. 3 ಅರ್ಥ ಮಾಡಿದ್ದಾರೆ ವ್ಯಾಖ್ಯಾತ. ಪೋದು ಅಂದರೆ ಪುಷ್ಪ, ಹೂವು. ಪೋದು ಅರಿ ಅಂದರೆ ಶತ್ರು. ಪೋದು ಅರಿ ಕಣ್ಣಿನಾಯ್. ಸುಂದರವಾಗಿ ಅರಳಿದ ಹೂವುಗಳು ಇವಳ ಕಣ್ಣನ್ನು ನೋಡಿದ್ರೆ ಅವುಗಳಿಗೆ ಹೊಟ್ಟೆ ಕಿಚ್ಚಂತೆ, ಮಾತ್ಸರ್ಯವಂತೆ. ನಮಗಿಂತ ಇವಳ ಕಣ್ಣು ಚೆನ್ನಾಗಿದೆಯಾ, ನಮಗಿಂತ ಇವಳ ಕಣ್ಣು ಚೆನ್ನಾಗಿದೆಯಲ್ಲ ಎಂಬುದಾಗಿ ಸುಂದರವಾಗಿ ಅರಳಿದ ತಾವರೆಯ ಪುಷ್ಪಗಳು ಕೂಡ ಇವಳ ಕಣ್ಣನ್ನು ನೋಡಿ ಮಾತ್ಸರ್ಯ ಪಡುವಂತಹ ಕಣ್ಣನ್ನು ಉಳ್ಳವಳು ಪೋದು ಅರಿ ಕಣ್ಣಿನಾಯ್. ಇನ್ನೊಂದರ್ಥ, ಪೋದು ಸಂಚಾರ ಮಾಡುತ್ತಾ ಚಂಚಂಗಂತ ನೆಗೆಯುವಂತಹ, ಅರಿ ಜಿಂಕೆಯಂತಹ ಕಣ್ಣುಳ್ಳವಳು, ಹರಿಣಾಕ್ಷಿ. ಜಿಂಕೆಯಂತೆ ಸುಂದರವಾದ ಕಣ್ಣನ್ನು ಉಳ್ಳವಳು, ಹರಿಣಾಕ್ಷಿಯಾಗಿ ಇರುವವಳೆ ಒಂದರ್ಥ. ಇನ್ನೊಂದರ್ಥ ಏನು? ಪೋದು ಅರಿ. ಪೋದು ಅಂದರೆ ಕಾಲ, ಸಮಯ. ಪೋದು ಸಮಯವನ್ನ ಅರಿತಿರಬೇಕಾದ ಕಣ್ಣುಳ್ಳವಳಾಗಿದ್ದರೂ ಕೂಡ ಅರಿಯದೆ ಮಲಗಿರುವವಳೆ. ಇದೊಂದು ವ್ಯಂಗ್ಯ. ಗೊತ್ತಾಗಿದೆ ಪ್ರಾತಃ ಕಾಲ ಆಗಿದೆ ಅಂತ, ಆದರೂ ಮಲಗಿದೆಯಾ? ಅಲ್ಲಿ ವ್ಯಂಗ್ಯ. ಪೋದರಿ ಕಣ್ಣಿನಾಯ್ ಎಂಬುದಾಗಿ ಹೇಳ್ತಾರೆ. ನೇತ್ರ ಸೌಂದರ್ಯ ಅಂದರೆ ಏನು? ಯಾವ ಕಣ್ಣನ್ನು ಹೇಳ್ತಾರೆ? ಆಚಾರ್ಯ ರಾಮಾನುಜರು ಗೀತಾಭಾಷ್ಯವನ್ನು ಬರೆಯುವಾಗ ಅವತಾರಿಕೆ ಪ್ರಾರಂಭದಲ್ಲೇ ಹೇಳ್ತಾರೆ, ಸರ್ವಾತ್ಮನ ಅಂದಹ ಧೃತರಾಷ್ಟ್ರ. 2 ಕಣ್ಣು ಇಲ್ವಂತೆ. ಹೊರಗಡೆ ಕಣ್ಣಿಲ್ಲದೆ ಹೋದರೆ ಪರವಾಗಿಲ್ಲ, ಒಳಗಿನ ಕಣ್ಣಾದರೂ ಇರಬಾರ್ದು. ಎಷ್ಟೋ ಜನಕ್ಕೆ ಹೊರಗಡೆ ಕಣ್ಣಿಲ್ಲ, ಆದರೆ ಅವ್ರಿಗೆಲ್ಲ ತಿಳಿಯುತ್ತೆ, ಎಲ್ಲ ಅರ್ಥವಾಗುತ್ತೆ. ಎಷ್ಟು ಜನ ಭಕ್ತರಿದ್ದಾರೆ. ಸೂರದಾಸ್ ಅಪಾರವಾಗಿ ಭಜನೆಗಳನ್ನು ಗಾನ ಮಾಡಿದವರು ಭಕ್ತರು. ಹೊರಗಿನ ಕಣ್ಣಿಲ್ಲ, ಅಂತರಂಗದ ಕಣ್ಣಿದೆ. ಸ್ವಾಮಿ ಕೂರತ್ತಾಯ್ವಾನ್ ಚೋಳರಾಜನ ಆಸ್ಥಾನದಲ್ಲಿ ತಮ್ಮ ಕೈಗಳಿಂದಲೇ ಕಣ್ಣನ್ನು ಕಿತ್ತುಕೊಂಡವರು. ಆದರೆ ಅವರು ಅದಾದ ನಂತರ ವರದರಾಜಸ್ತವವನ್ನು ಗಾನ ಮಾಡಲಿಲ್ವಾ? ಆಚಾರ್ಯರ ಕೈಂಕರ್ಯವನ್ನು ಮಾಡಲಿಲ್ವಾ? ಆ ರೀತಿ ಹೊರಗಿನ ಕಣ್ಣಿಲ್ಲದಿದ್ದರೂ ಅಂತಃಚಕ್ಷುಸ್ ಇರಬೇಕು. ಆ ಅಂತಃಚಕ್ಷುಸ್ ಯಾವುದು? ಜ್ಞಾನಚಕ್ಷುಸ್. ಇವಳ ಕಣ್ಣನ್ನು ವರ್ಣನೆ ಮಾಡ್ತಾರೆ ಅಂದ್ರೇನು? ಮಹಾ ಜ್ಞಾನಿಯಾದವಳೆ. ಉಪಾಯದ ವೈಭವ, ಉಪೇಯದ ವೈಭವ. ಉಪೇಯ ಅಂದರೆ ಪುರುಷಾರ್ಥ, ಉಪಾಯ ಅಂದರೆ ಸಾಧನ. ಆ ಸಾಧನನಾದವರು ಪರಮಾತ್ಮನೇ, ಸಾಧನನಾದವರು ಆಚಾರ್ಯರೇ. ಉಪೇಯವಾದದ್ದು ಪರಮಾತ್ಮ ಕೈಂಕರ್ಯವೇ, ಉಪೇಯವಾದದ್ದು ಆಚಾರ್ಯ ಕೈಂಕರ್ಯವೇ, ಭಾಗವತ ಸಹವಾಸವೇ. ಆಚಾರ್ಯ ಭಗವದ್ ವೈಭವ, ಭಾಗವತ ವೈಭವ, ಆಚಾರ್ಯ ವೈಭವ ಇವೆಲ್ಲವನ್ನ ಚೆನ್ನಾಗಿ ಅರಿತಂತಹ ಪರಿಪಕ್ವವಾದ ಜ್ಞಾನವುಳ್ಳವಳೇ ಎಂಬುದು ಪೋದರಿ ಕಣ್ಣಿನಾಯ್ ಎಂಬುದರ ಅರ್ಥ. ನಿನ್ನಂತಹ ಜ್ಞಾನಿ ನಮ್ಮ ಗೋಷ್ಠಿಯನ್ನು ಅಲಂಕರಿಸಬೇಕು. ನೀನು ನಮಗೆ ನಾಯಕಿಯಾಗಿ ಬಂದು ಮಾರ್ಗದರ್ಶನ ಮಾಡಬೇಕು. ಅದು ಬಿಟ್ಟು ನೀನೇ ಮಲಗಿರುವುದಾ? ಪೋದರಿ ಕಣ್ಣಿನಾಯ್, ನಿನಗೆ ಜ್ಞಾನವಿದೆ, ಚೆನ್ನಾಗಿ ಜ್ಞಾನ ಇದೆ, ಆದರೆ ಅದು ಅನುಷ್ಠಾನದಲ್ಲಿ ಬರಲಿಲ್ವಲ್ಲ. ಭಾಗವತ ಆಚಾರ್ಯ ವೈಭವ ಎಲ್ಲ ತಿಳ್ಕೊಂಡಿದ್ಯಾ, ಆದರೆ ಇಷ್ಟು ಜನ ಭಾಗವತರು ನಿಂತಾಗ ಎದ್ದು ಹೊರಗೆ ಬರಲಿಲ್ವಲ್ಲ. ಜ್ಞಾನ ಇದ್ರೆ ಏನು, ಅನುಷ್ಠಾನ ಬೇಡವಾ? ಉಪಾಯ ಜ್ಞಾನ ನಿನಗಿದೆ, ಆದರೆ ಉಪೇಯದಲ್ಲಿ ತ್ವರೆ ಇಲ್ಲವಲ್ಲ, ಕೈಂಕರ್ಯದಲ್ಲಿ ತ್ವರೆ ಇಲ್ಲವಲ್ಲ. ಪೋದರಿ ಕಣ್ಣಿನಾಯ್ ಕುಳ್ಳ ಕುಳಿರ ಕುಡೈಂದ ನೀರಾಡಾದೆ. 3 ಪ್ರಾತಃ ಕಾಲದ ಲಕ್ಷಣ ಹೇಳಿದ್ರು. ಒಂದೇನು? ಪಾವೈಕ್ಕಳಂ ಪುಕ್ಕಾರ್, ಎಲ್ಲರೂ ಹೋಗಿ ಸ್ತ್ರೀಯರ ಸಂಕೇತ ಸ್ಥಾನ ಸೇರಿದ್ರು ಅಂತ. ಇನ್ನೊಂದು ಪುಳ್ಳುಂ ಶಿಲಂಬಿನ ಹಾಡು, ಪಕ್ಷಿಗಳು ಚದುರಿವೆ ಅಂತ ಹೇಳಿದ್ರು. ಇನ್ನೊಂದೇನು ಹೇಳ್ತಾಳೆ? வெள்ளி எழுந்து ವ್ಯಾಳಮುರಂಗಿತ್ತು ಶುಕ್ರ. ಬೆಳ್ಳಿ ಅಂದರೆ ಶುಕ್ರ ಗ್ರಹ, ವ್ಯಾಳಂ ಅಂದರೆ ಗುರುಗ್ರಹ. ಶುಕ್ರ ಉದಯಿಸಿದ, ಗುರು ಅಸ್ತಮಿಸಿದ ಎಂಬುದಾಗಿ ಹೇಳ್ತಾಳೆ. வெள்ளி எழுந்து ವ್ಯಾಳಂ ಉರಂಗಿತ್ತು. ಉರಂಗಿತ್ತು ಅಂದರೆ ಏನು? ಕಣ್ಣು ಮುಚ್ಚಿತು, ಅಸ್ತಮಾನವಾಯಿತು ಅಂತ ಹೇಳ್ತಾಳೆ. ಅಂದರೆ ಶುಕ್ರೋದಯವಾಗಿದೆ. ಯಾವುದೋ ಒಂದು ಮುಹೂರ್ತ, ಶುಕ್ರೋದಯವಾದಾಗ ವ್ರತಕ್ಕೆ ಹೊರಡಬೇಕು ಅಂತ ಒಂದು ಮುಹೂರ್ತ, ಶುಕ್ರೋದಯವಾಗಿದೆ, ಏಳು ಎಂಬುದಾಗಿ ಹೇಳ್ತಾ ಇದ್ದಾಳೆ. ಅದು ನೋಡಬೇಕಾದ್ರೆ ನೀ ಎದ್ದು ಬಂದು ನೋಡ್ಬೇಕು ತಾನೆ, ಎದ್ದು ಬಂದು ನೋಡು ಅಂತ. ಇದರ ಒಳಗಿನ ಅರ್ಥ ಏನು ಗೊತ್ತಾ? ಬೃಹಸ್ಪತಿ ಗುರು, ದೇವತೆಗಳಿಗೆ ಗುರುವಾದವರು ಬೃಹಸ್ಪತ್ಯಾಚಾರ್ಯರು. ಆ ಗುರು ನಾಸ್ತಿಕ ಧರ್ಮವನ್ನು ಪ್ರಚಾರ ಮಾಡಿದವರು.
ಪರಮಾತ್ಮ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ ಅಂತ ಹೇಳಿ ನಾಸ್ತಿಕ ಮತವನ್ನು ಪ್ರಚೋದನೆ ಮಾಡಿ ಪ್ರವರ್ತನೆ ಮಾಡಿದವರು ಬೃಹಸ್ಪತ್ಯಾಚಾರ್ಯರು. ಆದರೆ ಪರಮಾತ್ಮನಲ್ಲಿ ಪರಮ ವಿರಾಗಿಗಳಾಗಿ ಶುಕ್ರ ನೀತಿಯನ್ನು ಬರೆದವರು ಶುಕ್ರಾಚಾರ್ಯರು. ಅಂದರೆ ಏನು? ನಾಸ್ತಿಕ ಮತ ಸ್ತನಿಸಿ ಆಸ್ತಿಕ ಮತ ತಲೆ ಎತ್ತಿ ಭಕ್ತಿ ಭಾವ ತುಂಬಿದ ಕಾಲ ಏರ್ಪಟ್ಟಿದೆ. ಎಲ್ಲರ ಮನದಲ್ಲಿ ಕೃಷ್ಣನ ಬಗ್ಗೆ ಅಪಾರವಾದ ಪ್ರೇಮ ಭಕ್ತಿ ತುಂಬಿಕೊಂಡು ತ್ವರೆ ಇರುವಾಗ ನೀನು ಹೀಗೆ ಮಲಗಿದೆಯಲ್ಲ, வெள்ளி எழுந்து வியாழமுறங்கித்து புல்லும் சிலம்பினகான் பாவைக்களம் புக்கார் போதரை ಕಣ್ಣಿನಾಯ್ எழுந்திராய் ಎಂಬುದಾಗಿ ಪಾಶರು. 3 ಲಕ್ಷಣ ಹೇಳಿದ್ಲು. ಪ್ರಾತಃ ಕಾಲಕ್ಕೆ ಈ ರೀತಿ ಇರುವಾಗ ಕುಳ್ಳ ಕುಳಿರ ಕುಡೈಂದು ನೀರಾಡಾದೆ. ಈ ಧನುರ್ಮಾಸದಲ್ಲಿ ಗಡಗಡ ನಡುಗುವಂತೆ ಆ ಯಮುನಾ ನದಿಯಲ್ಲಿ ಕೃಷ್ಣ ವಿರಹದ ತಾಪ ಪೂರ್ಣವಾಗಿ ಶಮನವಾಗುವಂತೆ ಪೂರ್ಣವಾಗಿ ಮುಳುಗಬೇಕು. ಅಯ್ಯೋ ಚಳಿ ಅಂತ ಪ್ರೋಕ್ಷಣೆ ಮಾಡ್ಕೊಳ್ಳೋದಲ್ಲ, ಇವ್ರಿಗೆ ಚಳಿನೇ ಇಲ್ಲ. ಕಾರಣ ಏನು ಅಂದ್ರು, ಕೃಷ್ಣನ ವಿರಹದಿಂದ ಇವರ ಮೈ ಕುದಿತಾ ಇದೆಯಂತೆ. ಆ ಕಾಡಿನಲ್ಲಿ ರಾಮ ಲಕ್ಷ್ಮಣನೊಡನೆ ಮಾತನಾಡುವಾಗ ಭರತನ ಬಗ್ಗೆ ಮಾತಾಡ್ತಾನೆ. ಏನು ಹೇಳ್ತಾನೆ? ಕಥನ್ ಸುಕುಮಾರ ಸುವೃತ್ತ ಕಥನ್ ಅಪರರಾತ್ರೇಶು ಸರಯೂಮವಗಾಹತೆ. ಆ ಕೈಕೇಯಿಗೆ ಆನಂದವನ್ನು ಉಂಟು ಮಾಡುವ ಅತಿ ಸುಕುಮಾರನಾದ ನನ್ನ ಮುದ್ದು ತಮ್ಮ ಅಪರರಾತ್ರಿಯಲ್ಲಿ ಆ ಸರಯೂ ನದಿಯಲ್ಲಿ ಅದು ಹೇಗೆ ತಾನೇ ಮುಳುಗ್ತಾನೆ? ಇವನು ಬೆಳಗಾಗಿದ್ರೆ ಹೋಗಲ್ವಂತೆ. ಕಾರಣ ಏನು? ಲೋಕದಲ್ಲಿರೋರಲ್ಲ ಇವನಿಂದಲೇ ರಾಮ ಕಾಡಿಗೆ ಹೋಗಿದ್ದು, ಇವನಿಂದಲೇ ರಾಮ ಕಾಡಿಗೆ ಹೋಗಿದ್ದು ಅಂತ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಅತಿ ಮುಂಜಾನೆಯಲ್ಲಿ ಎದ್ದು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾನಂತೆ ಭರತ. ಕಥನ್ನು ಅಪರರಾತ್ರೇಶು, ಅಪರರಾತ್ರಿಯಲ್ಲಿ ಸರಯೂ ಮವಗಾಹತೆ, ಸರಯೂ ನದಿಯಲ್ಲಿ ಮುಳುಗ್ತಾನೆ ಎಂದರು. ಅಲ್ಲಿ ಕೇಳ್ತಾರೆ, ಈ ಭರತ ಸರಯೂ ನದಿಯಲ್ಲಿ ಇಳಿದ ತಕ್ಷಣ ಏನಾಗುತ್ತಂತೆ? ಸರಯೂ ನದಿಯ ನೀರು ಕುದಿಯುತ್ತಂತೆ. ಕಾರಣ ಏನು? ರಾಮ ವಿರಹದಿಂದ ಇದ್ದಾನೆ ಭರತ. ಗೂಢೋಗ್ನಿರಿವ ಪಾದಪಃ. ಒಂದು ಮರ ಇದೆ, ಮರದ ಒಳಗಡೆ ಬೆಂಕಿ ಇದೆ, ಮೇಲ್ಗಡೆ ನೋಡಕ್ಕೆ ಏನೂ ಕಾಣಲ್ಲ. ಆದರೆ ಅದನ್ನ ಈಗ ಮುರಿದು ಉಜ್ಜಿದ್ರೆ ಭಗ್ಗಂತ ಬೆಂಕಿ ಎತ್ಕೊಳ್ಳುತ್ತೆ. ಹಾಗೆ ರಾಮ ವಿರಹದ ಅಗ್ನಿಯನ್ನ ಒಳಗೆ ಇಟ್ಟುಕೊಂಡವನು ಭರತ ಸುಡುತ್ತಾ ಇದ್ದಾನೆ. ಸರಯೂ ನದಿಯಲ್ಲಿ ಮುಳುಗಿದ್ರೆ ಸರಯೂ ನದಿಯ ನೀರು ಕುದಿಯುತ್ತಂತೆ. ಹಾಗೆ ಈ ಗೋಪಕನ್ಯಕೆಯರು ಆ ನೀರಲ್ಲಿ ಮುಳುಗಿದ್ರೆ ಆ ನದಿ ನೀರು ಮರಳುತ್ತೆ ವಿನಃ ಇವರಿಗೆ ಏನು ಚಳಿನೇ ಆಗಲ್ಲ. ಆ ರೀತಿ ಕೃಷ್ಣ ವಿರಹದ ಶಮನಾರ್ಥವಾಗಿ ಕುಳ್ಳ ಕುಳಿರ ಕುಡೈಂದು ಎಟ್ಟಿರ್ತಾರೆ. ತಣ್ಣಗೆ ಕೊರೆಯುವ ಶೀತಲವಾದ ಜಲದಲ್ಲಿ ಪೂರ್ಣವಾಗಿ ಪೂರ್ಣ ಮುಳುಗಿ ಕುಳ್ಳ ಕುಳಿರ ಕುಡೈಂದು ನೀರಾಡಾದೆ, ಪೂರ್ಣವಾಗಿ ಮುಳುಗದೆ. ಅಂದರೆ ಕೃಷ್ಣನೇ ಎದುರುಗಡೆ ಇದ್ದಾನೆ, ಅವನೇ ಎದುರುಗಡೆ ಸಿಕ್ಕಿದ್ದಾನೆ, ಅವನನ್ನ ನೇರಾಗಿ ಆಲಿಂಗನ ಮಾಡೋದು ಬಿಟ್ಟು ಪಳ್ಳಿಕ್ಕಿಡತ್ತೀಯೋ ಪಾವಾಯ್ ನೀ ನನ್ನಾಳಾಲ್. ನಿನ್ನ ಮನೆ ಮಂಚದ ಮೇಲೆ ಮಲಗಿದೆಯಲ್ಲ, ಯಾವತ್ತೋ ಕೃಷ್ಣ ಬಂದು ಮಲಗಿದ ಮಂಚ ಅದು. ಆ ಮಂಚವನ್ನು ಮೂಸಿ ನೋಡ್ತಾ ಮಲಗಿದೆಯಲ್ಲ, ಈಗ ಕೃಷ್ಣನೇ ಎದುರುಗಡೆ ಇದ್ದಾನೆ, ಅದನ್ನು ನೋಡ್ತಾ ಮಲಗಿದೆಯಲ್ಲ. ಮೇಯ್ಚಲ್ ತಲೆಯಿಲೆ ಅಶೈರ್ವಾರ್ ಉಂಡು ಅಂತಾರೆ ಬೆರೆಯವಚನ ಬಿಳ್ಳೆ. ಹಸುಗಳೆಲ್ಲ ಕಾಡಲ್ಲಿ ಚೆನ್ನಾಗಿ ಬೇಗ 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 ಹುಲ್ಲನ್ನು ಮೇಯ್ದುಬಿಡುತ್ತೆ. ಆಮೇಲೆ ಮನೆಗೆ ಬಂದು ಆ ತುಂಬಿಕೊಂಡಿರೋದನ್ನ ವಾಪಸ್ ತೊಗೊಂಡು ಮೆಲುಕಾಕುತ್ತೆ. ಕಾರಣ ಯಾಕೆ ಬೇಗ ಬೇಗ ಮೇಯುತ್ತೆ? ಹುಲಿ ಬರ್ಬೋದು, ಚಿರತೆ ಬರ್ಬೋದು, ಇನ್ನೊಂದು ಆಗ್ಬೋದು, ಮನೆಗೆ ಹಿಂತಿರುಗುವ ವೇಳೆ ಆಗ್ಬೋದು, ಅದಕ್ಕೆ ತುಂಬಿಸ್ಕೊಂಡ್ಬಿಡುತ್ತೆ. ಆಮೇಲೆ ಅದನ್ನು ಮೆಲುಕಾಗುತ್ತೆ. ಆದರೆ ಚೆನ್ನಾಗಿ ಹುಲ್ಲುಗಾವಲಿರುವಾಗ ಆ ಹುಲ್ಲನ್ನು ಮೇಯದೆ ಮೆಲುಕಾಗ್ತಾ ಯಾರಾದರೂ ಕೂತ್ಕೋತಾರ? ನಿನ್ನ ನಡವಳಿಕೆ ಆಗಿದೆ. ಧಾನ್ಯಂ ವಿಳೆಯಿಂದ ಕಿಡಕ್ಕ ಮುಂಚವೃತ್ತಿ ಪಣ್ಣುವಾರುಂಡೋ. ಪೈರೆಲ್ಲ ಕಟಾವು ಮಾಡಿ ಮನೆ ಪೂರ್ತಿ ಕಡಲ ಎಲ್ಲ ಧಾನ್ಯ ಬೆಳೆದಿದ್ದಂತೆ, ರಸ್ತೆ ಹೋಗಿ ಬಿದ್ದಿರೋ ಕಾಳು ಆರಿಸ್ತಾರಂತೆ. ಹಾಗಿದೆ ನಿನ್ನ ರೀತಿ. ಕೃಷ್ಣನೇ ಎದುರುಗಡೆ ಸಿಕ್ಕಿರುವಾಗ ಅವನು ಯಾವತ್ತೋ ಮಲಗಿದ ಮಂಚ ಅಂತ ಅದರ ಮೇಲೆ ಮಲಗಿಕೊಂಡು ಕೃಷ್ಣನನ್ನ ಮನದಲ್ಲಿ ಸ್ಮರಣೆ ಮಾಡ್ತಾ ಹೀಗೆ ಮಲಗಿದೆಯಲ್ಲ, ಕಳ್ಳಂ ತವಿರುಂದೆ. ಹೀಗೆ ನಾವೆಲ್ಲ ಕೃಷ್ಣ ವಿರಹದಲ್ಲಿ ತೊಳಲಿ ಬೆಳಲಿ ತಾಪದಲ್ಲಿರುವಾಗ ನೀನು ಮಾತ್ರ ಏಕಾಂಗಿಯಾಗಿ ಕೃಷ್ಣ ಗುಣಾನುಭವವನ್ನು ಮಾಡಿ ಮೈಮರೆಯುವುದು ಕಳ್ಳತನವಲ್ಲವ? ಪರಮಾತ್ಮನನ್ನು ಎಲ್ಲರೂ ಅನುಭವಿಸ್ಬೇಕು. ಏಕಾಂತದಲ್ಲಿ ಅನುಭವ ಮಾಡೋದು ಬೇರೆ ವಿಷಯ, ಅಸಖ್ಯಕರವಾದ ಸಾಂಸಾರಿಕವಾದ ವಿಷಯ ಏಕಾಂತದಲ್ಲಿ. ಭಗವದ್ ವಿಷಯ ಗೋಷ್ಠಿ ಗೋಷ್ಠಿ ಅನುಭವ. ಸೇರಿ ಸೇರಿ ಎಲ್ಲೀரும் வாரீர் தொண்டீர் எல்லீரும் வாரீர் ಅಂದ್ರು ನಮ್ಮಾಳ್ವ. ಕೂಡು ಮನಮುಡೆಯೀರ್ಗಳು ವರಂಬಳಿ ಒಂದೊಲ್ಲೈ ಕೂಡುಮಿನೋ ಅಂದ್ರು.
ಯಾರು? ಪೆರಿಯಾಳ್ವಾ. ಪರಮಾತ್ಮಾನುಭವಕ್ಕೆ ಎಲ್ಲರೂ ಕೂಡಬೇಕಲ್ವಾ, ಎಲ್ಲರೂ ಬರಬೇಕಲ್ಲವ. ಹಾಗಿರುವಾಗ ಎಲ್ಲರಿಗೂ ಸೇರಿದ ಕೃಷ್ಣನನ್ನ ನೀನು ಮಾತ್ರ ಏಕಾಂತವಾಗಿ ಒಳಗಡೆ ಮಲಕ್ಕೊಂಡು ನಿನ್ನ ಮನಸ್ಸಲ್ಲೇ ಅನುಭವ ಮಾಡ್ತಾ ಮಲಕ್ಕೊಳ್ಳೋದು ಯಾವ ನ್ಯಾಯ? ಕಳ್ಳಂ ತವಿರ್ದು. ನಾವು ನಿನಗೆ ದಾಸಿಯರಂತೆ ಬಂದಿದ್ದೇವೆ, ನೀನು ನಮಗೆ ನಾಯಿಕ. ದಾಸರು ತಪ್ಪು ಮಾಡಿದ್ರೆ ಕ್ಷಮಿಸೋಕ್ಕೆ ಸ್ವಾಮಿ ಇದ್ದಾನೆ. ಸ್ವಾಮಿಯಾದ ನೀನೇ ನಿನ್ನನ್ನು ನಮಗೆ ಕೊಡದೆ ಹೋದರೆ ನಾವು ಯಾರಿಗೆ ಸೇವೆ ಮಾಡೋದು? ನಾವು ಶೇಷಭೂತರು, ನೀನು ಶೇಷಿಯಾದವಳು. ಶೇಷತ್ವವನ್ನು ಅಪಹಾರ ಮಾಡಿದ್ರೆ ಕ್ಷಮಿಸೋದಕ್ಕೆ ಶೇಷಿ ಇದ್ದಾನೆ. ಶೇಷಿಯಾದ ನೀನೇ ಕಳ್ಳತನ ಮಾಡಿದ್ರೆ ಇನ್ನು ಕ್ಷಮಿಸುವವರಾರು, ನಮಗೆ ರಕ್ಷಕರಾರು. ಆದ್ದರಿಂದ வெள்ளி எழுந்து ವ್ಯಾಳಮುರಂಗಿತ್ತು ಪಳ್ಳಿಕ್ಕಿಡತ್ತಿಯೋ ಪಾವಾಯ್ ನೀ ನನ್ನಾಳಾಲ್. ನನ್ನಾಳಾಲ್ ಅಂತಾಳೆ. ಏನು ನನ್ನಾಳ? ಆಶ್ಚರ್ಯ ಪಡ್ತಾಳೆ. ಏನು ನನ್ನಾಳ್? ನೆಲಮಾಳಿಗೆಗಳಲ್ಲಿ ನಮ್ಮನ್ನ ಕೂಡಿ ಹಾಕಿದ್ದಂತಹ ಗೋಪವೃದ್ಧರೇ ನಮ್ಮನ್ನು ಹೊರಗಡೆ ಬಿಟ್ಟು ಕೃಷ್ಣನನ್ನೇ ನಮಗೆ ಮೇಲ್ವಿಚಾರಕನಾಗಿ ಮಾಡಿ ನಮ್ಮನ್ನು ಕೃಷ್ಣನನ್ನು ಒಟ್ಟಾಗಿ ಕೂಡಿಸಿರುವ ಇಂತಹ ಶುಭ ದಿನದಲ್ಲಿ ಹೀಗೆ ಮಲಗಿರುವುದ? ಇದು ನನ್ನಾಳ್. ಯಾರು ತಡೆದಿದ್ರೋ ಅವರೇ ಅನುಮತಿ ಕೊಟ್ಟಿದ್ದಾರೆ. ಯಾರು ಕೃಷ್ಣನ ಹತ್ರ ಹೋಗ್ತೀರಾ ಅಂದ್ರೋ ಅವರೇ ಕೃಷ್ಣನ ನಮ್ಮ ಜೊತೆ ಸೇರಿಸಿದ್ದಾರೆ. ಇದು ಎಂತಹ ಶುಭ ದಿನ. ಯಾರು ತಡೆಗೊಡ್ಡಿದರೋ ಅವರೇ ತಡೆಯನ್ನು ನಿವಾರಣೆ ಮಾಡಿ ಕೃಷ್ಣ ಸಮಾಗಮಕ್ಕೆ ಅರಿವು ಮಾಡಿಕೊಟ್ಟಂತಹ ಆಶ್ಚರ್ಯ. ಅಂತಹ ಶುಭ ದಿನದಲ್ಲಿ, ಅಂತಹ ನನ್ನಾಳಾಲ್, ಅಂತಹ ಶುಭ ದಿನದಲ್ಲಿ ಪಳ್ಳಿಕ್ಕಿಡತ್ತೀಯೋ? ಹೀಗೇನೋ ಅವನೇ ಉಪಾಯ, ಅವನೇ ಬರ್ತಾನೆ, ಅವನೇ ಕರ್ಕೊಂಡು ಹೋಗ್ಬೇಕು, ಏನೋ ಮಾಡ್ತಾ ಒಳಗಡೆ ಮಲಗಿದೆಯಲ್ಲ, ಆ ಮಲಗಿರುವ ಉಪಾಯದ ಪ್ರಯೋಜನವೇ ಕೃಷ್ಣ ಲಾಭವಲ್ಲವ. ಅದನ್ನು ಪಡೆಯದೆ ಹೀಗೆ ಮಲಗಿರುವುದಾ? ಎದ್ದು ಬಾ ಹೊರಗೆ ಎಂಬುದಾಗಿ ರಾಮಕೃಷ್ಣರನ್ನ ಕೊಂಡಾಡುತ್ತಾ ಗುಣಗಾನ ಮಾಡುತ್ತಾ ಕೃಷ್ಣನ ಚೇಷ್ಟಿತಗಳನ್ನು, ರಾಮನ ಆ ಅಪೂರ್ವವಾದ ಲೀಲಾ ವಿನೋದಗಳನ್ನು ಕೊಂಡಾಡುತ್ತಾ ಗಾನ ಮಾಡುತ್ತಾ ನಾವೆಲ್ಲರೂ ನಮ್ಮ ಕಾಲಿಗೆ ಬಲವನ್ನು ತಂದುಕೊಂಡು ಆ ವ್ರತ ಮಾಡುವ ಸಂಕೇತ ಸ್ಥಾನಕ್ಕೆ ಹೋಗಿ ಕೃಷ್ಣ ಕೈಂಕರ್ಯದಲ್ಲಿ ತೊಡಗಬೇಡವಾ ಸಖಿ? ಅದನ್ನು ಬಿಟ್ಟು ಹೀಗೆ ಕಳ್ಳತನ ಮಾಡ್ತಾ ಮುಖ ಮರೆಸ್ಕೊಂಡು ಒಳಗಡೆ ಮಲಗಿದೆಯಲ್ಲ, ಎದ್ದು ಬಾ. புள்ளும் சிலம்பினான் போதரை கண்ணினாய் வெள்ளி எழுந்து வியாழமுறங்கித்து புள்ளும் சிலம்பினான் போதரை கண்ணினாய் குள்ள குளிர குடைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர்ந்து ಕಲಂದು. ಏಕಾಂತವಾಗಿ ಕೃಷ್ಣಾನುಭವ ಮಾಡುವುದನ್ನು ಬಿಟ್ಟು ಸಮಸ್ತ ಭಾಗವತ ಗೋಷ್ಠಿಯೊಡನೆ ಕಲಂದು ಒಂದಾಗಿ ಕೂಡಿ ಕೃಷ್ಣಾನುಭವಕ್ಕೆ ಹೋಗುವುದಕ್ಕಾಗಿ, ಕೃಷ್ಣ ಕೈಂಕರ್ಯಕ್ಕಾಗಿ ಕಲಂದು ಒಟ್ಟಾಗಿ ಹೋಗುವುದೇ ಪರಮಾತ್ಮನಿಗೆ ಪ್ರಿಯವಾದದ್ದಲ್ಲವಾ? ಆ ರೀತಿಯಾಗಿ ಕಲಂದು ನಾವು ನಿನ್ನೊಡನೆ ಕಲಂದು, ನೀನು ನಮ್ಮೊಡನೆ ಕಲಂದು, ನಮಗೆ ನೀನು ನಾಯಕಿಯಾಗಿ, ನಿನ್ನ ಮಾರ್ಗದರ್ಶನದಲ್ಲಿ ನಾವು ಬರುವವರಾಗಿ ಎಲ್ಲರೂ ಕೃಷ್ಣ ಸಂಶ್ಲೇಷವನ್ನು ಪಡೆಯಬೇಕಲ್ಲವಾ? ಅದಕ್ಕಾಗಿ ಪಾವಾಯ್ ನೀನು ಎದ್ದು ಬಾ. போதரி கண்ணினாய் கள்ளம் தவிர்ந்து ಕಲಂದು போதரி ಕಣ್ಣಿನಾಯ್ ಎದ್ದು ಬಾ ಎಂಬುದಾಗಿ ಆ ನಾಯಕಿಗೆ ಸುಪ್ರಭಾತವನ್ನು ಗಾನ ಮಾಡ್ತಾ ಆಂಡಾಳ್ 13ನೇ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ಈ ಪಾಸುರಗಳಿಗೆಲ್ಲ ಅಪಾರವಾದ ರಹಸ್ಯಾರ್ಥಗಳು, ಎಷ್ಟು ಸಾಧ್ಯವೋ ಅಷ್ಟನ್ನು ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. புள்ளின்வாய் கிண்டானை பொல்லாவரக்கனை கிள்ளிக் களைந்தானை கீர்த்திமை பாடிப்போய் பிள்ளைகளெல்லாரும் பாவை களம் புக்கார் வெள்ளி எழுந்து வியாழமுறங்கித்து புள்ளும் சிலம்பினான் போதரி கண்ணினாய் குள்ள குளிர குடைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர்ந்து கலந்தேலோரெம்பாவாய். சோச்சிஷ்டமாலிகா கந்தபந்துர ஜிஷ்ணவே விஷ்ணு சித்த தனூஜாயை गोदायै नित्यमङ्गलम् मादृशा किञ्चन त्राण
बद्धकङ्कणपाणये विष्णुचित्ततनूजायै गोदायै नित्यमङ्गलम् श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम् திருவாடிப்பூரத்தில் சகத்துதித்தாள் வாழியே திருப்பாவை முப்பதும் செப்பினாள் வாழியே பெரியாழ்வார் பெற்றெடுத்த பெண் பிள்ள வாழியே பெரும்பூதூர் மாமுனிக்கு பின்னானாள் வாழியே 143 வைத்தாள் வாழியே உயரங்கற்கே கண்ணி முகம் கழித்தாள் வாழியே கருவாரும் திருவல்லி படநாள்